ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನುಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ಧರ್ಮದೃಢಬದ್ಧಮೂಲಃ ವೇದಸ್ಕಂದಃ ಪುರಾಣಶಾಖಾಢ್ಯಃ ಕ್ರತುಕುಸುಮಃ ಮೋಕ್ಷಬಲಃ ಸಜಯತಿ ಕಲ್ಪದ್ರುಮೋ ವಿಷ್ಣುಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಶಯಮುದೀರಯೇ. ಗರುಡ ಪುರಾಣದ ಪ್ರಾರಂಭದ ಮಂಗಳಾಚರಣೆ ನಮ್ಮನ್ನು ಎಚ್ಚರಿಸುವ ಬಹಳ ಸುಂದರವಾದ ಒಂದು ಚಿಂತನೆಯನ್ನು ಕೊಡ್ತಾ ಇದೆ. ಧರ್ಮದೃಢ ಬದ್ಧ ಮೂಲ. ನಮಗೇನು ಕೇಳಿದರೆ ನಮಗೆ ಬಯಸಿದಂತಹ ಬದುಕು ಬೇಕು, ಅಂದರೆ ಲಾಭ ಇರಬೇಕು, ಆ ಲೆಕ್ಕದಲ್ಲಿ ಫಲ ಚೆನ್ನಾಗಿರಬೇಕು. ಹಾಗಾಗಿ ಕಲ್ಪವೃಕ್ಷದಂತೆ, ಕಲ್ಪತರುವಿನಂತೆ, ಕಾಮಧೇನುವಿನಂತೆ ನಮಗೆ ಬಯಸಿದ್ದೆಲ್ಲ ಸಿಗುವ ಹಾಗೆ ವಾತಾವರಣ ವ್ಯವಸ್ಥೆ ಆಗಬೇಕು ಅಂತ. ಅದಕ್ಕೆ ಹೇಳ್ತಾರೆ, ದೇವರನ್ನು ನಂಬಿ ಸಜಯತಿ ಕಲ್ಪದ್ರುಮಃ ಕಲ್ಪತರುಹು ವಿಷ್ಣು ಅಂತ. ಸಜಯತಿ ಕಲ್ಪದ್ರುಮೋ ವಿಷ್ಣು. ನಿಮಗೆ ಸಂಕಲ್ಪವನ್ನು ವಿತರಿಸುವ ಕಲ್ಪತರುವಾಗಿರುವುದು ವಿಷ್ಣುವೇ, ಇನ್ಯಾರು ಕೊಡುವುದಿಲ್ಲ. ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರದಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ನಿಮಗೇನು ಬೇಕಾದರೂ, ಎಲ್ಲ ಸಿಗಬೇಕಾದರೂ, ಮೋಕ್ಷದಂಥ ಪರಮೋಚ್ಚವಾದ ಸುಖ ಸಿಗಬೇಕಾದರೂ ವಿಷ್ಣುವನ್ನೇ, ದೇವರನ್ನೇ ಕೇಳಬೇಕು. ಯಾಕೆ ಕೇಳಿದರೆ, ಉಚ್ಚವಾದ ಪರಮೋಚ್ಚವಾದ, ಈಗ ದೊಡ್ಡ ಶ್ರೀಮಂತನಲ್ಲಿ ಕೇಳಿದರೆ ದುಡ್ಡು ಕೊಡ್ತಾನೆ. ನಾವು ಸಣ್ಣ ಪುಟ್ಟ ವ್ಯಕ್ತಿಗಳನ್ನು ಕೇಳಿದರೆ ಅವನ ಯೋಗ್ಯತೆ ಕಮ್ಮಿ ಇರುವಾಗ ಅವನೆಷ್ಟು ಕೊಟ್ಟಾನು? ಅದರಿಂದ ಯಜೇತ ಪುರುಷಂ ಪರಂ ಅಂದರು. ದೊಡ್ಡವನನ್ನು, ದೊಡ್ಡ ದಿಮ್ಮಿಯನ್ನು ಹಿಡಿದ್ರೆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವುದಿಲ್ಲ. ನಾವು ಸಣ್ಣ ಕಡ್ಡಿಯನ್ನು ಹಿಡಿದರೆ ಅದು ಹೋಗ್ತದೆ, ನಮ್ಮನ್ನು ಹೇಳ್ಕೊಂಡು ಹೋಗ್ತದೆ. ಆದ್ದರಿಂದ ಗೃಹಣೀಯಾದ ತಿಂತ್ರಿಣೀ ಶಾಖ ನೆಕೃ ಶಾಖ ಗೃಹೇಣ ಕಿಮ್ಮಂತಾನೆ. ಬೀಳ್ಲಿಕ್ಕೆ ಹೋಗುವಾಗ ಹುಣಸೆ ಮರದ ಗೆಲ್ಲನ್ನು ಹಿಡ್ಕೊಳ್ಬೇಕಂತೆ, ಅದು ಗಟ್ಟಿ ಅಡರ್. ಹೋಗಿ ಹೋಗಿ ನುಗ್ಗೆ ಕೋಡಿನ ಗೆಲ್ಲು ಹಿಡ್ಕೊಂಡ್ರೆ ಅದು ಬೀಳ್ತದೆ, ನಾವು ಬೀಳ್ತೀವಿ, ಅದು ಲಭ್ಯ. ಆದ್ದರಿಂದ ಒಳ್ಳೆ ಗಟ್ಟಿಯಾದ ಭಗವಂತನನ್ನು ಹಿಡ್ಕೊಂಡ್ರೆ ಮಾತ್ರವೇ ಎಲ್ಲವನ್ನು ಕೊಡಲಿಕ್ಕೆ ಸಮರ್ಥನ ಆಗ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಕಲ್ಪತರು ಅದು ದೇವರು. ಸಂಕಲ್ಪವನ್ನು ವಿತರತಿ ಅಂತ. ತರು ಅಂದರೆ ವಿತರಣೆ ಅಂತ. ಕೇಳಿದ್ದನ್ನೆಲ್ಲ ಕೊಡುವವನು ದೇವರು. ಸುಮ್ಮನೆ ಗಾಯ ಕೊಡ್ತಾನವ. ಇವತ್ತೆಲ್ಲ ಜನ ಹೇಳುವುದಾಗೆ, ನಮ್ಮ ಎಲ್ಲರ ದೇವರು ದೇವರೇ ಆಗಿದ್ದರೆ, ಕೇಳುವವನಾಗಿದ್ದರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಯಾಕೆ? ಎಲ್ಲರಿಗೂ ಕಾರ್ಯ ಇರಲಿ, ಎಲ್ಲರಿಗೂ 3 ಹೊತ್ತು ಬೇಕಾದಷ್ಟು ಊಟ ಸಿಗಲಿ, ಎಲ್ಲರೂ ಏನು ಕೆಲಸ ಮಾಡದೇನೆ ಸಂಬಳ ಪಡೀಲಿ. ಕೆಲಸ ಮಾಡದೇನೆ ಸಂಬಳ ಆದರೆ ಮತ್ತೆ ಊಟ ಮಾಡೋದಿಯಾ? ಅಡುಗೆ ಮಾಡುವುದಿಲ್ಲ ಯಾರು, ಎಲ್ಲರೂ ಊಟಕ್ಕೆ ಕೂತ್ಬಿಟ್ಟು. ನಮ್ಮ ಇಷ್ಟಗಳೆಲ್ಲ ಹಾಗೆ. ಅದಕ್ಕೆ ಹೇಳ್ತಾರೆ, ಧರ್ಮದೃಢ ಬದ್ಧ ಮೂಲಃ. ಒಂದು ಮರ ಅಂತ ನಾವೀಗ ಹೇಳಿದಾಗ, ಸಂಕಲ್ಪ ವೃಕ್ಷ, ಕಲ್ಪವೃಕ್ಷ, ಬಹಳ ಎತ್ತರವಾದ ಎಲ್ಲವನ್ನು ಕೊಡತಕ್ಕ ದೇವರು ಮರ ಅಂತ ಹೇಳಿದರೆ, ಮರಕ್ಕೊಂದು ಬೇರು ಬೇಡವಾ? ನೀವು ಬೇರನ್ನು ಗಟ್ಟಿ ಮಾಡಿದ್ರಿಯಾ? ದೇವರು ಯಾವಾಗಲೂ ಗಟ್ಟಿದ್ದಾನೆ. ನಮಗೆ ಬೇಕಾದ್ದನ್ನು ಕೊಡಬೇಕಾದ್ರೆ ನಾವು ಅವನನ್ನು ನೆಡಬೇಕು. ನಾವು ಬೇರಿಗೆ ನೀರು ಹಾಕಬೇಕು, ನಾವು ಗೊಬ್ಬರ ಹಾಕಬೇಕು. ಆಗ ನಮಗೆ ದೇವರು, ಯಾರೊಂದು ಅಂಗಳದಲ್ಲಿದ್ದ ದೇವರನ್ನು ನಾವು ನಮಗೆ ಬೇಡಿಕೆಯಲ್ಲೇ ಕೇಳಲಿಕ್ಕೆ ಬರ್ತದೆ. ನೀನು ಎಷ್ಟು ಬಾರಿ ದೇವರನ್ನು ಉಪಾಸನೆ ಮಾಡಿದೆ ಕೇಳ್ತಾನೆ. ಧರ್ಮ ದೃಢ ಬದ್ಧ ಮೂಲ. ಮೂಲ ಅಂದರೆ ಬೇರು. ಅದನ್ನು ನೀನು ಧರ್ಮದಿಂದ ಗಟ್ಟಿ ಮಾಡು. ಅಲ್ಲಿ ಶುರು ಮಾಡಿ, ಆರಂಭದಲ್ಲಿ ಶುರು ಮಾಡಿ. ನೀನು ಮಾಡುವ ಧರ್ಮದಿಂದಲೇ ನಿನ್ನ ಮರ, ಸಂಕಲ್ಪ ವೃಕ್ಷ, ಭಗವಂತ ನಿನಗೆ ಬೆಲೆಯನ್ನು ಕೊಡುತ್ತಾನೆ. ನೀನು ಬೇರನ್ನು ಗಟ್ಟಿ ಮಾಡದಿದ್ದರೆ, ಬೇರು ನಶಿಸಿ ಹೋದರೆ, ಬಾಡಿ ಹೋದರೆ, ಬಿದ್ದು ಹೋದರೆ ನಿನಗೆ ದೇವರು ಏನು ಕೊಡುವುದಿಲ್ಲ. ಅದು ನೀನು ಮಾಡಿದ ಧರ್ಮದಿಂದ ನಿನ್ನ ಫಲವನ್ನು ಪಡೀಲಿಕ್ಕೆ ಆಗ್ತದೆ ಎಂದು ಬಹಳ ಸುಂದರವಾದ ಒಂದು ಸೂಚನೆಯನ್ನು, ಸೂತ್ರವನ್ನು ಹೇಳಿದರು. ಧರ್ಮ ಎಷ್ಟು ಬಗೆ ಇದೆ? ಧರ್ಮ ನಮಗೆ ಬೇಕಾದ ಹಾಗೆ ನಾವು ಮಾಡುವುದು ಒಂದು ಧರ್ಮ, ವ್ಯಕ್ತಿ ಧರ್ಮ. ಅದು ನಮಗೆ ತೊಂದರೆ ಇಲ್ಲ. ನಾವು ಬೇಕಾದರೆ ಬಲಕ್ಕೆ ಮಲಗುವ, ಎಡಕ್ಕೆ ಮಲಗುವ, ಅದು ನಮ್ಮ ಇಷ್ಟ. ನಾವು ನಿಂತು ನೋಡುವ, ಕೂತು ನೋಡುವ, ಅದು ನಮಗೆ ಬಿಟ್ಟದ್ದು. ವ್ಯಕ್ತಿ ಧರ್ಮದಿಂದ ಏನು ಹೆಚ್ಚು ಕಡಿಮೆ ಆಗುವುದಿಲ್ಲ.
ಆದರೆ ನಾವು ಸಮಾಜಕ್ಕೆ ಹೋದಾಗ ಸಮಾಜ ಧರ್ಮ ಅಂತ ಒಂದಿದೆ. ಈಗ ನಾವಿಲ್ಲಿ ಕೇಳ್ತಾ ಇದ್ದೇವೆ ಅಂದಾಗ ನಮ್ಮ ಇಷ್ಟದಂತೆ ನಮಗೆ ಕೂತ್ಕೊಳ್ಳಿಕ್ಕೆ, ನಮ್ಮ ಇಷ್ಟದಂತೆ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು 10 ಜನ ಇದ್ದಲ್ಲಿ ಅದಕ್ಕೊಂದು ವ್ಯವಸ್ಥೆ ಇದೆ, ಅದನ್ನು ನಾವು ಒಪ್ಪಬೇಕು. ಸಮಾಜಕ್ಕೆ ತೊಂದರೆ ಆಗದಂತೆ ನಾವು ನಮ್ಮನ್ನು ಸೇರಿಸಿಕೊಳ್ಬೇಕು. ಸಮಾಜ ಧರ್ಮ ಅಂದರೆ ಹಾಗೆ. ಇನ್ನೂ ಮುಂದಕ್ಕೆ ಹೋದರೆ ಈ ಸಮಾಜವು ಸನಾತನ ಧರ್ಮದ ಅಡಿಯಲ್ಲಿ ಇದೆ. ಇಷ್ಟೇ, ಇನ್ನು ಜಾಸ್ತಿ ಇಲ್ಲ. 3 ಧರ್ಮ. ಒಂದು ಧರ್ಮ ಅಂದರೆ ನನಗೆ ಹೇಳಿಸಿದ್ದು, ನಮ್ಮವರಿಗೆ ಹೇಳಿಸಿದ್ದು, ಆ ನಂತರ ವೇದಾದಿಗಳಲ್ಲಿ ಹೇಳಲ್ಪಟ್ಟದ್ದೊಂದು ಸನಾತನ ಧರ್ಮ. ನಾವು ಸನಾತನ ಧರ್ಮಕ್ಕೆ ಅಡಿಯಾಳಾಗಿರಬೇಕು. ನಮ್ಮ ಧರ್ಮದ ಪೋಷಣೆ, ನನಗೆ ಬೇಕಾದಷ್ಟು ಊಟ ಮಾಡಿದ್ದೇನೆ, ಅದು ಧರ್ಮ ಅಲ್ವಾ ಕೇಳಿದರೆ, ಅದು ನನ್ನದಾಯಿತು. ನಾನು ನಮ್ಮವರಿಗೆಲ್ಲ ಕೊಟ್ಟಿದ್ದೇನೆ, ಅದು ನಿಮ್ಮವರಿಗೆ ಕೊಟ್ಟಿ ಅಷ್ಟೇ, ಪ್ರಯೋಜನ ಏನಾಗಲಿಲ್ಲ. ಯಾಕೆ? ನೀವು ಅವರಿಂದ ಉಪಕಾರ ಪಡೀತಿ, ಪ್ರತ್ಯುಪಕಾರ ಅಪೇಕ್ಷೆ. ಅವರು ನಮ್ಮನಿಗೆ ಊಟ ಕರೀತಾರೆ, ನಾವು ಅವರನ್ನು ಊಟ ಕರಿತೇವೆ. ನಾವು ಅವರಿಗೆ ದುಡ್ಡು ಕೊಡ್ತೇವೆ, ಅವರು ನಮಗೆ ಕೊಡ್ತಾರೆ. ಇದು ಸಮಾಜದಲ್ಲಿ ನಾವು ಕೊಡುಕೊಳ್ಳುವ ವ್ಯವಹಾರದಲ್ಲಿ ಆಯಿತು, ಇದು ವ್ಯಾವಹಾರಿಕ ಧರ್ಮ ಆಯಿತು. ಇದು ದೇವರಿಗೆ ಪೋಷಣೆ ಆಗಲಿಲ್ಲ. ಅವ್ರು ಹೇಳ್ತಾರೆ ಸನಾತನ ಧರ್ಮ. ಇವತ್ತು ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳುದು ಯಾವುದನ್ನು? ಧರ್ಮವನ್ನು, ವೇದ ಧರ್ಮವನ್ನು ರಕ್ಷಣೆ ಮಾಡಿದರೆ ನಿಮಗೆ ನೀವು ಸುರಕ್ಷಣೆ ಆಗ್ತೀರಿ. ನೀವು ಜಾತಿ ಧರ್ಮ, ಲೋಕಧರ್ಮ, ಸಮಾಜ ಧರ್ಮ, ಕಮ್ಯುನಿಟಿ ಹೇಳಿಕೊಂಡು ಗಲಾಟೆ ಮಾಡ್ತಾ ಆ ಧರ್ಮ ಈ ಧರ್ಮ ಹೇಳಿದರೆ ಅದು ಪ್ರಯೋಜನ, ನಿಮ್ಮ ಬದುಕಿಗೆ ತೊಂದರೆ ಅಲ್ಲ. ಆದ್ದರಿಂದ ಸನಾತನ ಧರ್ಮ, ಅದರ ರಕ್ಷಣೆ, ಅದು ವೇದ ಧರ್ಮ. ವಾಸ್ತವವಾಗಿ ವಿಶಾಲವಾದ ವೇದ ಇದೆ, ಅದು ಮುಂದೆ ಹೇಳ್ತಾರೆ, ವೇದವ್ಯಾಸರು ಹೇಳ್ತಾರೆ. ಈ ಧರ್ಮ ನಮ್ಮ ಉದ್ಧಾರಕ್ಕಾಗಿ ಇರುವಂಥದ್ದು. ಧರಣಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಾಂಕೃತಂ ಅಂತಾರೆ. ಎಲ್ಲ ಕಡೆಯಲ್ಲಿಯೂ ಧರ್ಮ ಶಬ್ದ ಬರ್ತದೆ, ನಮಗದರ ಅರ್ಥ ಸರಿ ಗೊತ್ತಿಲ್ಲ. ಧರ್ಮ ಅಂದರೆ ಎಂಥದ್ದು ಇಲ್ಲ, ಕರ್ಮ ಅಂತ ಅರ್ಥ, ಆಕ್ಷನ್, ಕ್ರಿಯೆ. ಆದರೆ ಅದು ಯಾವಾಗ ಒಳ್ಳೆಯದಾಗ್ತದೆ ಆಗದು ಧರ್ಮ ಆಗ್ತದೆ. ಯಾರಿಗೆ? ನಿಮಗೆ. ಮಾಡಿದವರು ಒಂದೊಮ್ಮೆ ಕುಸಿಯದಂತೆ, ಪೆಟ್ಟು ತಿನ್ನದಂತೆ, ಆರಾಮಾಗಿರುವಂತೆ, ಸುಖವಾಗಿರುವಂತೆ ಆದರೆ ಅದು ನಿಜವಾದ ಧರ್ಮ. ಅಷ್ಟು ಮಾತ್ರ ಅಲ್ಲ, ಇದ್ದಲ್ಲಿ ಇರಲಿಕ್ಕಿಲ್ಲ, ಮೇಲಕ್ಕೆ ಹೋಗ್ಬೇಕು. ಮಾಡ್ತಾ ಪ್ರಭವಾರ್ಥಾಯ, ಉದ್ಧಾರ ಆಗ್ಬೇಕು. ಅವರು ಮಾಡಿದ್ದಿರೋದು ಕೆಲವರು ಹೇಳ್ತಾರೆ, ನಾನು ಮಾಡ್ತಾ ಇದ್ದೇನೆ ಏನೂ ಆಗಲಿಲ್ಲ, ತೊಂದರೆಗಳೇ ಹೆಚ್ಚು ಬರ್ತದೆ, ನಾನು ಬೀಳ್ತಾನೆ ಇದ್ದೆ ಎಂದು. ಕುಸಿಯುವುದನ್ನು ಧರ್ಮ ಹೇಳುವುದಿಲ್ಲ, ಉದ್ಧಾರ ಆಗಬೇಕು. ಉದ್ಧಾರದಲ್ಲಿ ವಿಶೇಷ ಲಕ್ಷಣ ಏನು ಕೇಳಿದರೆ, ಉದ್ಧಾರ ಆಗ್ಲಿಕ್ಕೆ ಸುಲಭ ಉಂಟು. 10 ಜನರಿಗೆ ತೊಂದರೆ ಕೊಟ್ಟರೆ ಬೇಗ ಉದ್ಧಾರ ಆಗ್ತದೆ. ಇನ್ನೊಬ್ಬರನ್ನು ತುಳಿದು ಬದುಕುವುದೇ ದೊಡ್ಡ ಧರ್ಮ ಆಗಿಬಿಟ್ಟಿದೆ. ಅದಕ್ಕೆ ಹೇಳ್ತಾರೆ ಅಹಿಂಸಾರ್ಥಾಯ ಭೂತಾನಾಂ ಧರ್ಮ ಪ್ರವಚನ ಕೃತ ಅಂತ ವೇದವ್ಯಾಸರು ಹೇಳ್ತಾರೆ. ಯಾರಿಗೂ ಹಿಂಸೆ ಆಗಬಾರ್ದು. ನಿಮ್ಮ ಕೆಲಸದಿಂದ ಇನ್ನೊಬ್ಬರಿಗೆ ಹಿಂಸೆ ಆಗುವುದಿಲ್ಲ ಆದರೆ, ನಿಮ್ಮ ಕೆಲಸದಿಂದ ನೀವು ಉದ್ಧಾರ ಆಗ್ತೀರಿ ಅಂತಾದರೆ ಖಂಡಿತವಾಗಿ ಅದನ್ನು ಮಾಡಬಹುದು ಹೇಳಿ. ಯಾವ ಕೆಲಸ ಮಾಡಿದಾಗ ನಿಮಗೆ ಒಳ್ಳೆಯದಾಗ್ತದೋ, 10 ಜನರಿಗೆ ಉಪಕಾರ ಆಗ್ತದೋ, ಯಾರಿಗೂ ಹಿಂಸೆ ಆಗುವುದಿಲ್ಲವೋ ಅದು ಧರ್ಮ. ನಾವೀಗ ಮನೆಯಲ್ಲಿ ಪೂಜೆ ಮಾಡ್ತೇವೆ ಇಟ್ಕೊಳ್ಳುವ, ಒಂದು 10-50 ಜನ ಕೂತ್ಕೊಂಡು ಬಡಿಯುವುದು ಒಡೆಯುವುದು ಎಲ್ಲ ಮಾಡ್ತಾ ಕೂತ್ರೆ, ಅತ್ತ ಸೀನಿಯರ್ ಸಿಟಿಸನ್ ಮತ್ತೊಬ್ಬರೆಲ್ಲ ಇದ್ದರೆ ಅವರಿಗೆ ರಾತ್ರಿ ನಿದ್ದೆ ಅಲ್ಲ, ಬೆಳಿಗ್ಗೆ ಕಷ್ಟ ಬೇರೆ, ಹೊಡೆತ ಬೇರೆ ಶಬ್ದ ಆದರೆ ಇದನ್ನು ಧರ್ಮ ಹೇಳಿ ಯಾರಾದರೂ ಹೇಳುವುದಿಲ್ಲ ಅಂದರು. ಅಹಿಂಸಾರ್ಥಾಯ ಅಹಿಂಸಾ ಪರಮೋ ಧರ್ಮ ಅಹಿಂಸಾ ಪ್ರಥಮಂ ಪುಷ್ಪಂ ಇಂದ್ರಿಯ ನಿಗ್ರಹ. ದೇವರಿಗೆ ನಾವು ಪುಷ್ಪ ಹಾಕ್ಲಿಕ್ಕೆ ಹೋಗೋ, ಯಾವ ಪುಷ್ಪ ಬೇಕು? ಹಿಂಸೆ ಮಾಡದಿರುವುದೇ ದೊಡ್ಡ ಪುಷ್ಪ. ಅಹಿಂಸಾ ಪರಮೋ ಧರ್ಮ. ಎಲ್ಲ ಶಾಸ್ತ್ರ ಒಕ್ಕೊರಳಲ್ಲಿ ಹೇಳಿದ್ದೇನು ಕೇಳಿದ, ಇನ್ನೊಬ್ಬರು ಹಿಂಸೆ ಆಗುವಂಥ ಕೆಲಸ ಮಾಡಲಿಕ್ಕಿಲ್ಲ, ಇದು ದೇವರಿಗೆ ಇಷ್ಟ ಅಂತ. ನಮ್ಮ ದೊಡ್ಡ ಧರ್ಮ ಅಂದರೆ ಸತ್ಯಂ ವದ ಧರ್ಮಂ ಚರ ಅಂತ ಹೇಳಿದ್ದು. ಧರ್ಮವನ್ನು ನಡೆಸು, ಗಟ್ಟಿ ಮಾಡು, ಬೇರು ಗಟ್ಟಿ ಮಾಡು, ಆಗ ನಿನಗೆ ಒಳ್ಳೆ ಸಂತೋಷದ ಫಲ ಸಿಗ್ತದೆ. ನಿನ್ನವರಿಗೆ ಹಂಚಲಿಕ್ಕೆ ಬರ್ತದೆ, ನೀನು ಮಾತ್ರ ತಿನ್ನುವುದಲ್ಲ, ಎಲ್ಲರಿಗೂ ಕೊಡ್ಲಿಕ್ಕೆ ಬರ್ತದೆ. ಆದ್ದರಿಂದ ಮೊದಲು ಧರ್ಮದೃಢ ಬದ್ಧ ಮೂಲ. ಆ ಧರ್ಮವನ್ನು ಹಾಗಾದರೆ ಸನಾತನವಾಗಿ ಹೇಗೆ ನಡೆಸುವುದು ಯಾರು ಹೇಳಿಕೊಡುತ್ತಾರೆ? ಬದುಕಲಿಕ್ಕೆ, ಊಟ ಮಾಡಲಿಕ್ಕೆ ಯಾರಿಗೆ ಹೇಳಿಕೊಡಬೇಕಾಗಿಲ್ಲ. ಈಗ ಹುಟ್ಟಿದ ಮಗುವು ಸಹ ಬಾಯಿ ತೆಗೀತದೆ, ಮಾಡ್ತದೆ, ಎಂತಾದ್ರೂ ತಂದು ಹಾಕು ಅಂತ. ಹಕ್ಕಿ ಗೂಡಲ್ಲಿ ಮರಿ ಆದ ತಕ್ಷಣ ಅದು ಮಾಡ್ತದೆ, ಏನಾದರೂ ಹಾಕಿ ಅಂತ. ಪ್ರಾಣಿಗಳು ಹುಡುಕಿಕೊಂಡು ಹೋಗುದು ತಿನ್ನುವುದೇನುಂಟು ಅಂತ, ಅದಕ್ಕೆ ಅಷ್ಟೇ. ಆಹಾರಂ ಮೈಥುನಂ ನಿದ್ರಾ ಭಯಂ ಕ್ರೋಧಸ್ತತೈವಚ. ಇದೆಲ್ಲ ಜನರಿಗಿರುವುದು ವಿಷಯ. ಎಷ್ಟು ಜನ ಉಂಟು ಹೇಳ್ತಾನೆ ಕೃಷ್ಣ ಇಲ್ಲಿ ಹೇಳುವಾಗ. ಈ ಪ್ರಶ್ನೋತ್ತರ ನಡೆಯುವುದೆಲ್ಲ ಗರುಡನ ಮತ್ತು ಕೃಷ್ಣನ ನೆಲೆಯಲ್ಲಿ. ಆದ್ರಿಂದ ಇದು ಗರುಡ ಪುರಾಣ ಹೆಸರು. ಈ ಪುರಾಣಕ್ಕೆ ಹೆಸರು ಯಾಕೆ ಅಂದರೆ, ಗರುಡ ಹಾರಿಕೊಂಡು ಹೋಗ್ತಾ ಇರ್ತಾನೆ, ಹಾಗೆ ಮೇಲೆ ಕೂತವ ಕೃಷ್ಣ ಇರ್ತಾನೆ. ಈಗ ಒಬ್ಬ ಡ್ರೈವರ್ ಮತ್ತೆ ಮಾಲಕ ಅಂತ ಇಟ್ಕೊಳ್ಳಿ, ಚಾಲಕ ಮಾಲಕ ತುಂಬ ಆತ್ಮೀಯರಾಗಿದ್ದರೆ ಏನೆಲ್ಲ ಪ್ರಶ್ನೆ ಕೇಳ್ತಾನೆ ಡ್ರೈವರ್, ಏನೆಲ್ಲ ಉತ್ತರ ಕೊಡ್ತಾನೆ ಮಾಲಕ. ಹಾಗೆ ಆತ್ಮೀಯವಾದ ಗರುಡನ ಹಾರಾಟ. ಮೇಲೆ ಕೃಷ್ಣ ಕೂತಿದ್ದಾನೆ, ಗರುಡ ಕೇಳುತ್ತಾ ಇದ್ದಾನೆ, ಕೃಷ್ಣ ನನಗೆ ಪ್ರಶ್ನೆಗಳುಂಟು ಹೇಳು. ಆಯಿತು, ಉತ್ತರ. ಕೃಷ್ಣನಿಗೂ ಒಂದು ವಿಶೇಷವಾಗಿರುತ್ತೆ, ಲೋಕಕ್ಕೆ ಬಿತ್ತರಕ್ಕೆ ಆಗ್ತದೆ ಅಂತ. ಆಗ ಗರುಡ ಕೇಳೋ ಪ್ರಶ್ನೆ ಇತ್ತು. ಅವ ಹೇಳ್ತಾನೆ ಗರುಡ, ನೋಡು ಲೋಕ ನೋಡು ಅಂತಾನೆ. ನಾನು ಮೇಲೆ ಹಾರುವಾಗ ಕೆಳಗೆ ಕಾಣುತ್ತದೆ ಭೂಲೋಕ. ಗಾಯಂತಿ ದೇವಾ ಕಿಲ ಗೀತಕಾನಿ ಧನ್ಯಾಸ್ತು ಯೇ ಭಾರತ ಭೂಮಿ ಭಾಗೆ. ಎಲ್ಲ ಕೊಂಡಾಡ್ತಾರೆ ಕೃಷ್ಣ.
ಭೂಮಿಯಲ್ಲಿ ಹುಟ್ಟಿದವರೆಲ್ಲ ಭಾರಿ ಪುಣ್ಯಾತ್ಮರು, ಧನ್ಯ, ಅವರಿಗೆಲ್ಲ ವಿಶೇಷವಾದ ಸಂಪತ್ತಿದೆ. ಧನ ಅಂದರೆ ಸಂಪತ್ತು, ಅದು ಉಳ್ಳವರು ಅಂತ ಅರ್ಥ. ಧನ್ಯರು ಅಂದರೆ ಒಳ್ಳೆ ಸಂಪತ್ತುಂಟವರಿಗೆ. ದುಡ್ಡಿನ ಸಂಪತ್ತಲ್ಲ, ಆರೋಗ್ಯವೂ ಸಂಪತ್ತು, ವಿದ್ಯೆಯೂ ಸಂಪತ್ತು, ತಪಸ್ಸು ಸಂಪತ್ತು, ಒಳ್ಳೆ ಧರ್ಮಕರ್ಮಗಳು ಅವರಲ್ಲಿ ಆಗುವಂಥ ಪ್ರಯತ್ನವೂ ಸಂಪತ್ತೇ. ಒಳ್ಳೆ ಆರಾಮವಾಗಿದ್ದಾರೆ ಭೂಮಿಯಲ್ಲಿ. ದೇವತೆಗಳೇ ಹುಟ್ಟಲಿಕ್ಕೆ ಇಷ್ಟಪಡ್ತಾರೆ. ಅವರು ಹೇಳು ಸ್ವರ್ಗಸ್ಥ ಭಾರತೋದ್ಭವ ಆಂಚಂತಿ ಆತ್ಮವಿಮೋಕ್ಷಾರ್ಥಂ. ಎಲ್ಲ ದೇವತೆಗಳು ಸಹ ಈ ನೆಲದಲ್ಲಿ ಬಂದು ಸಾಧನೆ ಮಾಡ್ತಾ ಇದ್ದಾರೆ. ಭೂಮಿ ಅಂದರೆ ಕಮ್ಮಿ ಅಲ್ಲ ವಿಷಯ. ಭಾರತ ಭೂಮಿ ಭಾಗ್ಯ ಅದರಲ್ಲಿ ಹೇಳ್ತಾರೆ ಅವರು. ಎಲ್ಲಿ ಹುಟ್ಟುವುದು ಕೇಳುವಾಗ ಭಾರತ ಭೂಮಿ ಭಾಗ್ಯ ಅಂತ. ಎಲ್ಲ ಅವತಾರಗಳಾದದ್ದು ಎಲ್ಲಿ ಹೇಳಿ? ಭಾರತದಲ್ಲಿ, ನಮ್ಮ ದೇಶದಲ್ಲಿ. ಬೇರೆ ಅಮೇರಿಕ, ರಷ್ಯಾ ದೇಶದಲ್ಲಿ ಅವತಾರಗಳಾಗಿವೆಯಾ? ಅವತಾರ ಭೂಮಿ ಅದು. ಪರಶುರಾಮ ಕ್ಷೇತ್ರೇ ರಾಮಕ್ಷೇತ್ರ ಹೇಳಲಿಕ್ಕೆ ನಮಗಾಗ್ತದೆ. ಕೃಷ್ಣ ನಡೆದಾಡಿದ, ರಾಮ ನಡೆದಾಡಿದ ನೆಲ ಭೂಮಿಗಳು ತೋರಿಸಲಿಕ್ಕೆ ಬರ್ತದೆ. ಉಳಿದ ಕಡೆಯಲ್ಲಿ ಹೇಳಿ ನರ್ಮದಾ ತೀರದಲ್ಲಿ ಬಲಿಯಜ್ಞ ಮಾಡಿದ ಜಾಗವನ್ನು ತೋರಿಸಲಿಕ್ಕೆ ಆಗ್ತದೆ. ಎಲ್ಲ ದೇವತೆಗಳು ನೆಲೆಗೊಂಡ ತಾಣ ಇದು. ಹಾಗಿರುವಾಗ ನಾವು ಈ ನೆಲ ಬಿಟ್ಟು ಬೇರೆ ದೇಶದಲ್ಲಿ ಹೋಗಿ ಬದುಕಲಿಕ್ಕೆ ಆಗುತ್ತೆ. ನಾನು ಹೇಳಿದ್ದಲ್ಲ, ವ್ಯಕ್ತಿ ಧರ್ಮಕ್ಕೆ ತಪ್ಪಿಲ್ಲ, ಸಮಾಜ ಧರ್ಮಕ್ಕೆ ತಪ್ಪಿಲ್ಲ. ಸನಾತನ ಧರ್ಮ ಮಾಡುವಾಗ ಅವರು ಹೇಳ್ತಾರೆ, ಗರುಡ ಹೇಳ್ತಾನೆ, ಈ ದೇಶವನ್ನು ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನೀನು ಇಷ್ಟಪಟ್ಟು ಈ ದೇಶದಲ್ಲಿ ಬಂದಿದ್ದೀಯಾ. ಅನೇಕ ಪುಣ್ಯ ನದಿಗಳು, ಅನೇಕ ಪುಣ್ಯ ಪರ್ವತಗಳು, ಅನೇಕ ಪುಣ್ಯ ಕ್ಷೇತ್ರಗಳು, ತಾಣಗಳು, ಅನೇಕ ಋಷಿಮುನಿಗಳು ಪ್ರತಿಷ್ಠೆ ಮಾಡಿರತಕ್ಕಂಥ ಮಂದಿರಗಳು ಇವತ್ತು ನೋಡ್ಲಿಕ್ಕೆ ಸಿಗ್ತಾರೆ. ಹಾಗಾಗಿ ಹೇಳ್ತಾನೆ, ಭಾರತ ಭೂಮಿ ಭಾಗೆ. ಒಂದು ವಿಷಯವನ್ನು ಕೇಳಿದರೆ ಇಡೀ ಪ್ರಪಂಚ ಒಂದು ದೊಡ್ಡ ಮನೆ ಅಂತಾದರೆ ಆ ಮನೆಯಲ್ಲಿ ಅಡುಗೆ ಕೋಣೆ ಇರ್ತದೆ, ದೇವರ ಕೋಣೆ ಇರ್ತದೆ, ಮಲಗೋ ಕೋಣೆ ಇರ್ತದೆ, ವಾಶ್ರೂಮ್ ಇರ್ತದೆ, ಆನಂತರ ಗೆಸ್ಟ್ ರೂಮ್ ಇರ್ತದೆ. ಇವೆಲ್ಲ ಒಂದು ಪ್ರಪಂಚ ಎನ್ನುವುದೊಂದು ಮನೆ ಮಾಡಿಕೊಂಡ್ರೆ, ನಾವು ಆ ಮನೆಯಲ್ಲಿ ನೋಡಿಕೊಂಡ್ರೆ ಆಗ ಭಾರತ ಎನ್ನುವುದಲ್ಲಿ ದೇವರ ಕೋಣೆ. ಅಮೇರಿಕ ಬೇಕಾದರೆ ವಿಹಾರ ಕೋಣೆ ಅಂತ ಇಟ್ಕೊಳ್ಳಿ. ಯಾವುದನ್ನು ಕರೀರಿ, ಅಡುಗೆ ಕೋಣೆ ಅಂತ ಕರೀರಿ, ಯಾವುದೋ ಒಂದನ್ನು ಆಟದ ಮೈದಾನ ಅಂತ ಹೇಳಿ, ಕ್ರೀಡಾಂಗಣ ಹೇಳಿ, ಇನ್ಯಾವುದೊಂದು ನಿದ್ದೆಯ ಕ್ಷೇತ್ರ ಅಂತ ಹೇಳಿ. ನಮಗೊಂದೊಮ್ಮೆ ದೇವರ ಕೋಣೆ ರಿಪೇರಿ ಇದ್ರೆ, ತೊಂದರೆ ಬಂದರೆ, ನಾವು ಹಾಲಿನಲ್ಲಿಯೋ ಅಥವಾ ಇನ್ನಿತರ ಜಾಗದಲ್ಲಿಯೋ ಪೂಜೆ ಪುನಸ್ಕಾರಗಳನ್ನು, ಜಪತಪಾನುಷ್ಠಾನಗಳನ್ನು, ದೇವರ ಮೂರ್ತಿಯನ್ನು ಇಡ್ತೇವೆ. ಟೆಂಪರರಿ ಒಂದೊಮ್ಮೆ ಇಟ್ಟರು ಮತ್ತೆ ಬದಲಾವಣೆ ಮಾಡಿ ದೇವರ ಕೋಣೆಗೆ ತರ್ತೇವೆ. ಅದು ಬಿಟ್ಟು ಪರ್ಮನೆಂಟ್ ಆಗಿ ಬಾತ್ರೂಮಲ್ಲೇ ದೇವರನ್ನು ಇಡ್ತೇವಾ? ಅಡುಗೆ ಕೋಣೆಯಲ್ಲಿ ಸ್ನಾನಕ್ಕೆ ಹೋಗ್ತೇವಾ ರಿಪೇರಿ ಮಾಡುತ್ತಾ ಅಂತ ಹೇಳಿಕೊಂಡು? ಆಯಾ ಕೋಣೆಯಲ್ಲಿ ಅದಾದು ನಡೆದರೆ ಮಾತ್ರ ಪ್ರಶಸ್ತ, ನಮಗೂ ಅನುಕೂಲ, ಎಲ್ಲದಕ್ಕೂ ಅನುಕೂಲ. ಹಾಗಾಗಿ ಭಾರತ ಭೂಮಿ ಭಾಗ್ಯವರು ಹೇಳಿದದಕ್ಕೆ ಪುಣ್ಯವಾದ ಕ್ಷೇತ್ರ ಭಾರತ ಯಾಕೆ ಆಯಿತು ಕೇಳಿದರೆ, ಅದು ಇಡೀ ಪ್ರಪಂಚದಲ್ಲಿ ದೇವಸ್ಥಾನ ಆಗಿದೆ. ಎಲ್ಲ ದೇವರ ಅವತಾರ ಭೂಮಿಯಾಗಿ ಸ್ವಯಂ ದೇವಸ್ಥಾನ ಆಗಿದೆ. ನಾವು ಮಾಡಿದ್ದಲ್ಲ, ಕಟ್ಟಿದ್ದಲ್ಲ. ದೇವರು ಬರ್ಲಿಕ್ಕೆ ಹೋಗಿ ದೇವಸ್ಥಾನ ಇದೆ. ಇದು ದೇವಾಲಯಗಳ ಭೂಮಿ ಯಾವುದು? ಭಾರತ. ಯಾಕೆ? ದೇವರೆಲ್ಲ ಮತ್ಸ್ಯ ಕೂರ್ಮ ಅವತಾರಗಳೆಲ್ಲ ಬಂದದ್ದಿಲ್ಲಿ, ರಾಮ ಕೃಷ್ಣ ಎಲ್ಲ ನಡೆದಾಡಿದ್ದಿಲ್ಲಿ. ಹಾಗಾಗಿ ಅವತಾರ ಭೂಮಿಯಾದ ದೇವರ ಕ್ಷೇತ್ರಕ್ಕೆ ಬಂದು ಉಳಿದವರು ಸಾಧನೆ ಮಾಡ್ತಾರೆ. ಬೇರೆ ಕಡೆಯಲ್ಲಿ ಸಾಧನೆ ಯಾರೋ ಕೇಳ್ತಾರೆ, ಆಗುವುದಿಲ್ಲ. ಚಾವಡಿಗೆ ಬಂದು ಭಜನೆ ಮಾಡಿದರೆ ಕೇಳುವುದಿಲ್ಲ ದೇವರಿಗೆ, ನಮ್ಮ ದೇವರು ಕಿವುಡರ? ಹಾಗಾದ್ರೆ ಅಡಿಗೆ ಕೋಣೆಯಲ್ಲಿ ಯಾಕೆ ನೀವು ಸ್ನಾನ ಮಾಡುವುದಿಲ್ಲ? ನಿಮಗೆ ಬೇಸಿಗೆ ಕಾಲಕ್ಕೂ ಚಾವಡಿ ಒಂದು ಮಲಗಲಿಕ್ಕೆ ಬೇಜಾರಾಗತ್ತೆ. ಅವು ಎಂಚಾಪುಣು ಹೇಳ್ತೇವೆ ನಾವು. ಮಲಗೋ ಕೋಣೆಯಲ್ಲೇ ಮಲಗಬೇಕು, ಬೇಕಾದ್ರೆ ಬಾಗಿಲಾದರೂ ತೆಗೆಯುವ, ಚಳಿ ಆದಾಗ AC ಆದರೂ ಹಾಕುವ ಅಂತ. ಇಂತಹ ದೇವರ ಕೋಣೆಯಲ್ಲೇ ಜಪ ಯಾಕೆ ಮಾಡಬಹುದು? ದೇವರ ಕೋಣೆ ಯಾಕೆ ಕಟ್ಟಬೇಕಾಗ ಗೊತ್ತಾಗತ್ತೆ. ಎಷ್ಟೋ ಮನೆಯಲ್ಲಿ ಪ್ಲಾನಲ್ಲಿ ದೇವರ ಕೋಣೆಯೇ ಇಲ್ಲ. ಎಲ್ಲಿಯಾದರೂ ದೇವರು ಎಲ್ಲಿಯಾದರೂ ಕೂತ್ಕೊಳ್ತಾರಲ್ಲ ಅಂತ ಹೇಳಿ. ಅದಲ್ಲ ಪ್ರಶ್ನೆ. ದೇವರು ಎಲ್ಲ ಕಡೆ ಇದ್ದಾರೆ, ನಮ್ಮ ಒಳಗೇನೆ ಇದ್ದಾರೆ, ಅದು ಪ್ರಶ್ನೆ ಅಲ್ಲ. ಆದರೆ ಮಾಡಬೇಕಾದ ಅದನ್ನೇ ಹೇಳಿ. ಧರ್ಮ ಯಾವಾಗ ಆಗತ್ತೆ ಅಂದರೆ ಧರ್ಮ ಶಾಸ್ತ್ರೋಕ್ತವಾಗಿ ನಡೆದ. ಕೃಷ್ಣ ಹೇಳುದು ಅದನ್ನೇ, ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರಿ ವ್ಯವಸ್ಥಿತವು ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಶಾಸ್ತ್ರ ಹೇಳಿದ ಹಾಗೆ ಮಾಡು. ಶಾಸ್ತ್ರ ನಾನೇ ಹೇಳಿದ್ದು. ಎಷ್ಟು ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಶಾಸ್ತ್ರವನ್ನು ತೊರೆದು ಇಷ್ಟ ಬಂದಾಗ ಯಾರು ಮಾಡ್ತಾನೆ, ನಸ ಸಿದ್ಧಿಮ ಮಾಪ್ನು, ಅವನಿಗೆ ಲಾಭ ಆಗುವುದಿಲ್ಲ, ಒಳ್ಳೆದಾಗುವುದಿಲ್ಲ. ನ ಸುಖಂ, ಖುಷಿಯೂ ಇಲ್ಲ. ನ ಪರಾಂಗತಿಂ, ಸದ್ಗತಿಯೂ ಆಗುವುದಿಲ್ಲ ಅವನಿಗೆ. ಇಷ್ಟ ಬಂದಾಗಿ ಮಾಡ್ತಾನೆ. ನಾವೀಗ ಇಷ್ಟ ಬಂದಾಗಿ ರಸ್ತೆಯಲ್ಲಿ ವಾಹನ ತಗೊಂಡು ಹೋಗ್ತೇವೆ ಅಂದರೆ ಏನಾಗ್ತದೆ? ಒಂದೋ ಹಿಡಿತಾರೆ, ಇಲ್ಲ ಗುದ್ದಿದ್ದಂದ್ರೆ ಆಸ್ಪತ್ರೆ ಆಗ್ತದೆ. ಒಂದು ಪ್ರೊಸೀಜರ್ ಇದೆ. ರಸ್ತೆಯಲ್ಲಿ ಹೋಗೋ ಎಡದಲ್ಲೇ ಹೋಗಬೇಕು. ವಾಹನ ನಿಲ್ಲಿಸುವಾಗ ಸ್ವಲ್ಪ ಆದಷ್ಟು ಹಿಂದಕ್ಕೆ ಹೋಗಿ ನಿಲ್ಲಿಸಬೇಕು. ನಮಗೆ ಇಷ್ಟ ಬಂದಾಗಿ ಯಾವುದು ನಡೆಸಲಿಕ್ಕೆ ಆಗೋದಿಲ್ಲ. ಅಂದು ದೇವರ ವಿಷಯದಲ್ಲಿ ನಮಗಿಷ್ಟ ಬಂದಾಗಿ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಮಗೆ ಪೂರ್ಣವಾದ ದೇವರ ಪರಿಚಯ ಇಲ್ಲ. ಹಾಗಾಗಿ ಶಾಸ್ತ್ರ ಹೇಳಿದ್ದನ್ನು ಕೇಳದೆ ನಾವು ಏನು ಮಾಡುವಂತಿಲ್ಲ.
ಈ ನೆಲೆಯಲ್ಲಿ ಧರ್ಮದೃಢ ಬದ್ಧ ಮೂಲ ವೇದಸ್ಕಂದ ಅಂತ ಹೇಳ್ತಾರೆ. ವೇದ ಎನ್ನುವುದೇ ನಮಗೆ ಮುಖ್ಯವಾದಂಥ ಬುಡ್ಡೆ, ಕಾಣುವ ಜಾಗ. ಬೇರು ಕಾಣುವುದಿಲ್ಲ, ಬುಡ್ಡೆ ಕಾಣುತ್ತದೆ ಮರದ್ದು. ಹಾಗಾಗಿ ನಮಗೆ ವೇದಗಳು ಸಿಗ್ತವೆ. ವೇದಗಳು ಮಾತಾಡುವುದಿಲ್ಲ ಹೆಚ್ಚಿನವರಲ್ಲಿ, ಅದು ಕಷ್ಟ. ಸಿಗ್ತದೆ ಅಂತ ಹೇಳುತ್ತೇವೆ, ನಿಜವಾಗಿ ಪೂರ ಸಿಗುವುದೂ ಇಲ್ಲ. ಆದರೆ ವೇದಗಳದ್ದೇ ಪಡಿಯಚ್ಚುವಾಗಿ ಬಂದದ್ದು ಮಹಾಭಾರತ. ವೇದಾದಪಿ ಪರಂಚಕ್ರೆ ಪಂಚಮಂ ವೇದಮುತ್ತಮಂ ಹೇಳಿ, ಪಂಚಮ ವೇದ ಅಂತ ಹೇಳಿ ವಿಶೇಷವಾಗಿ ಮಹಾಭಾರತವನ್ನು ವೇದವ್ಯಾಸರು ಕೊಟ್ಟಿದ್ದಾರೆ. ಆದರೆ ವೇದವ್ಯಾಸರು ಧೈರ್ಯದಲ್ಲಿ ಹೇಳ್ತಾರೆ, ನಾನು ವೇದ ಇಲ್ಲ ಹೇಳುವವರಿಗೆ, ವೇದ ಓದದವರಿಗೆ, ವೇದ ಗೊತ್ತಿಲ್ಲದವರಿಗೆ ನಾನು ವೇದ ಅಂತೇಳಿ ಮಹಾಭಾರತ ಕೊಟ್ಟಿದ್ದೇನೆ. ಓದಿದ್ರ, ಅದನ್ನು ಕೇಳಿಕೊಂಡ್ರ, ತಿಳ್ಕೊಂಡ್ರ? ಇಲ್ಲ, ಅದು ನನ್ನ ಪರಿಚಯ ಆಗುವುದು ಹೇಗೆ? ನಮಗೆ ದೇವರು ಬೇಕು, ದೇವರಿಂದ ಲಾಭ ಆಗಬೇಕು, ಸುಖ ಆಗಬೇಕು. ಆದರೆ ದೇವರು ಯಾರು ಅಂತ ತಿಳ್ಕೊಳ್ಳಿಕ್ಕೆ ನಾವು ಹೋಗುವುದಿಲ್ಲ. ಕೇಳಿದರೆ ಪುರುಸೊತ್ತಿಲ್ಲ, ಮತ್ತೆ ನೋಡಿದರೆ ಅದು ಪೂಜೆಯವರಿದ್ದಾರೆ, ಪುರೋಹಿತರಿದ್ದಾರೆ, ಸಾಕು. ಇದು ಒಳ್ಳೆ ಕಥೆ, ನಮಗೆ ಗೊತ್ತಾಗೋದು ಬೇಡ, ಅವರಿಗೆ ಊಟ ಮಾಡಿದ್ರೆ ಆಯ್ತಾ? ನಾವು ನಮ್ಮ ಯಥಾನುಸಾರ, ಶಕ್ತಿ ಅನುಸಾರ ತಿಳ್ಕೊಳ್ಳಿಕ್ಕೇ ಬೇಕು. ತಿಳಿಯದೆ ಬಂದರೆ ಎರಡನೇ ತಪ್ಪು ಅಂತಾರೆ. ತಿಳಿಲಿಕ್ಕೆ ಆದ್ರೂ ಬಿಟ್ಟಿದ್ದೀಯಲ್ಲ ಅಂತ. ಅದರಿಂದ ವೇದಗಳೇ ಭಗವಂತನನ್ನು ಗಟ್ಟಿಯಾಗಿ ಹೇಳ ಹೊರಟ ಮಾತುಗಳು. ವೇದಾಖ್ಯೇವೈನಂ ವೇದಯಂತಿ ತಸ್ಮಾದಾಹುರ ವೇದಾ ಅಂತ. ನೇಂದ್ರಿಯಾಣಿ ನಾನಮಾನಂ ಅಂತ. ಕಣ್ಣಿಗೆ ದೇವರನ್ನು ಕಾಣಲಿಕ್ಕೆ ಆಗುವುದಿಲ್ಲ, ಕೈ ಹಿಡಿದು ತೋರಿಸ್ಲಿಕ್ಕೆ ಆಗುವುದಿಲ್ಲ, ಇದು ದೇವರು ಅಂತ ದನ ತೋರಿಸಿದ ಹಾಗೆ. ಆದ್ದರಿಂದ ನಮಗೆ ಯಾವ ಇಂದ್ರಿಯಗಳು, ಹೊರ ಇಂದ್ರಿಯಗಳಲ್ಲಿ ದೇವರು ಕಾಣುವುದಿಲ್ಲ, ಗೊತ್ತಾಗುವುದಿಲ್ಲ, ಚರ್ಚೆ ಮಾಡಲಿಕ್ಕೆ ಸಿಗುವುದಿಲ್ಲ ದೇವರು. ಆದ್ದರಿಂದ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ ಅಂತ. ಸಾಮಾನ್ಯ ಮನಸ್ಸಿಗೂ ನಿಲುಕದ ದೇವರು ವೇದದಲ್ಲಿಯೇ ಸಿಗುವುದು, ಶಾಸ್ತ್ರದಲ್ಲೇ ಸಿಗುವುದು. ಹಾಗಾಗಿ ಭಗವಂತನನ್ನು ನಾವು ಶಾಸ್ತ್ರದಲ್ಲಿ ನೋಡಬೇಕು, ಕೇಳಬೇಕು. ದೊಡ್ಡ ಮಟ್ಟಿನ ಶಾಸ್ತ್ರಗಾರರಿದ್ದಾರೆ, ಶಾಸ್ತ್ರಗಳು. ತಸ್ಮಾ ಶಾಸ್ತ್ರಂ ಕೃಷ್ಣ ಹೇಳಿದ ಅದಕ್ಕೆ. ಋಗ್ಯಜು ಸಾಮ ತರ್ವಾಶ್ಚ ಭಾರತಂ ಪಂಚರಾತ್ರಗ ಮೂಲ ರಾಮಾಯಣಂಚೈವ ಶಾಸ್ತ್ರಮಿತ್ಯಭಿಧೀಯತೆ ಅಂತ. ರಾಮಾಯಣ, ಭಾರತ, ಋಗಾದಿ ವೇದಗಳು, ಪಂಚರಾತ್ರ ಇವೆಲ್ಲ ವಿಶೇಷವಾಗಿ ದೇವರ ಚಿಂತನೆಗೆ ಬಂದಿದೆ. ಆದರೆ ಎಲ್ಲ ಕಡೆ ಒಂದೇ, ಒಂದೊಂದು ಕಡೆ ಒಂದೊಂದು ಓಡುವುದಿಲ್ಲ. ಸನಾತನ ಶಾಸ್ತ್ರಗಳಲ್ಲಿ 10 ಮುಖದ ಚಿಂತನೆ ಇಲ್ಲ. ನಾವು ಹೆಚ್ಚಿನವರಿಗೆಲ್ಲ ತೊಂದರೆ ಆಗೋದಾಗೆ ಕಂಡಾಬಟ್ಟೆ ಹಿಂದೂಗಳಲ್ಲಿ ಶಾಸ್ತ್ರಗಳಿರೋದು, ಅದನ್ನು ಒಬ್ಬೊಬ್ಬೊಂದೊಂದು ರೀತಿ ಮಾಡೋದು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಇದು ನಾನು ಮಾಡಿದ್ದೇನೆ ಶ್ಲೋಕಲ್ಲಿ, ಇದು ಮಹಾಭಾರತದಲ್ಲಿ ವೇದವ್ಯಾಸರು ಹೇಳಿದ ಶ್ಲೋಕ ಇದು. ನೀವು ವೇದ ಓದಿ, ರಾಮಾಯಣ ನೋಡಿ, ಮಹಾಭಾರತ ತೆಗೀರಿ, ತುದಿಯಲ್ಲಿ ನೋಡಿ, ಕಡೆಯಲ್ಲಿ ನೋಡಿ, ನಡುವಿನಲ್ಲಿ ನೋಡಿ, ಎಲ್ಲಿ ಬೇಕಾದ್ರಲ್ಲಿ ಹುಡುಕಿ, ವಿಷ್ಣು ಅಲ್ಲದೆ ಬೇರೆ ಉಂಟಾ ನೋಡಿ ಅಂದರು. ಮಾಡಿದವರೇ ದಾಖಲೆ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ, ಎಲ್ಲ ಕಡೆ ಇರುವುದು ವಿಷ್ಣು ಅಂತ. ಅಷ್ಟಾದಶ ಪುರಾಣ ನಾಂ ಕರ್ತ ಸತ್ಯವತೀ ಸುತಃ ಅಂತ 18 ಪುರಾಣಗಳನ್ನು ಕೊಟ್ಟವರು ವೇದವ್ಯಾಸರೇ. ಮಹಾಭಾರತ ಬರೆದು ಬ್ರಹ್ಮಸೂತ್ರಗಳನ್ನು ಕೊಟ್ಟು ವೇದ ವಿಭಾಗ ಮಾಡಿ ಅವರು ಹೇಳ್ತಾರೆ, ಇಲ್ಲಿ ಎಂತ ಉಂಟು ಅಂತ ಅವರೇ ಹೇಳ್ತಾರೆ. ನಾವು ಹುಡುಕಿ ನಾವೇ ಒಂದು ಶಾರ ಬರಿಬೇಕಾಗಿಲ್ಲ. ಇಲ್ಲಿ ಎಲ್ಲ ಕಡೆ ಎಲ್ಲಿ ನೋಡಿದ್ರು ಸಿಗುವುದು ವಿಷ್ಣುವೇ, ದೇವರೇ. ನಾವು ಅವರನ್ನು ಬಿಟ್ಟು ಯಾರ್ಯಾರನ್ನು ಮಾತಾಡಿಸ್ಲಿಕ್ಕೆ ಹೋಗ್ತೇವೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ನನಗೆ ಗರುಡನಿಗೆ ಹೇಳ್ತಾನೆ, ನನ್ನನ್ನು ಮಾತಾಡಿಸಿದವರಿಗೆ ನಾನು ಕೊಡ್ಬೋದು ಏನಾದರೂ, ನಾನು ಬಳಿಗೆ ಬಾರದವರಿಗೆ ನಾನು ಕೊಡುವುದಿಲ್ಲ ಅಂತೇನು ಹೇಳೋದು. ಕೃಷ್ಣ ಅರ್ಜುನ ಹೇಳುವಾಗ ಅದೇ ಹೇಳಿದ್ದಲ್ಲ, ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕರು. ನೀನು ನನಗೆ ತಲೆ ಬಗ್ಗು, ನನ್ನ ಹತ್ರ ನಟ್ಟು ಬೇಡು, ನನ್ನ ಹತ್ರ ಕೇಳು, ನನ್ನ ಮನಸ್ಸಲ್ಲಿಡು, ನಾನು ಬೇಕಾದ್ರೆ ಕೊಡುತ್ತೆ. ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಮೃಜ. ಎಲ್ಲರನ್ನು ಬಿಡು, ನನ್ನ ಕಾಲಿಗೆ ಬಾ ಅಂತ. ಆಗ ನನಗೆ ಉದ್ಧಾರ ಮಾಡಲಿಕ್ಕೆ ಆಗ್ತದೆ. ಇಲ್ಲಾದ್ರೆ ನಾನು ಬೇಡ ಹೇಳಿದವರಿಗೆ ನಾನೇನು ಮಾಡಲಿಕ್ಕೆ ಆಗತ್ತೆ ಅಂತ. ಅದರಿಂದ ಇಲ್ಲಿ ಗರುಡನಿಗೂ ಕೃಷ್ಣ ಹೇಳುವಾಗ ಹೇಳ್ತಾನೆ, ಎಷ್ಟು ಲೋಕ ದೊಡ್ಡದುಂಟು ಮಾರಾಯ ಅಂತಾನೆ. ನೀನು ಕೇಳುವ ಪ್ರಶ್ನೆಗೆ ನಾನೇನು ಉತ್ತರ ಕೊಡಲಿ? ಅಂಡಜಾಹ ಉದ್ಭಿಜಾಶ್ಚೈವ ಸ್ವೇದಜಾಶ್ಚ ಜರಾಯುಜಾಹ. ಎಷ್ಟು ಬೈಫರ್ಕೇಶನ್ ವ್ಯವಸ್ಥೆ ಗೊತ್ತಾ, ಭಾರಿ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ನಮಗೆಲ್ಲ ಎಲ್ಲ ಬಗೆಯ ವಿಜ್ಞಾನ ಗೊತ್ತಾಗಲಿಕ್ಕೆ ಕಾರಣವೇ ಈ ಪುಸ್ತಕಗಳು, ವೇದವ್ಯಾಸರ ಮಾತುಗಳು. ನಾವು ಯಾವ ದೊಡ್ಡ ಯೂನಿವರ್ಸಿಟಿಗೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ. ನಮಗೆ ಈ ಪುಸ್ತಕಗಳೇ ಪೂರ್ಣ ಪಾಠ ಕೊಡ್ತದೆ. ದೊಡ್ಡ ಶಾಲೆ ಇದೆ. ಅವ್ರು ಹೇಳ್ತಾರೆ, ನೋಡು, ಮೊಟ್ಟೆ ಒಡೆದು ಬರುವ ಪ್ರಾಣಿಗಳು ಅಂತ ಉಂಟು. ಅವ್ರು ಹೇಳುದು ವಿಭಾಗ ಮಾಡುವ ಧರ್ಮ. ಅಂಡಜಾಹ ಉದ್ಭಿಜಾಶ್ಚೈವ, ನೆಲ ಒಡೆದು ಬರುವ ಪ್ರಾಣಿಗಳು ಅಂತ ಉಂಟು. ಅದು ಯಾವುದು? ಮರಮಟ್ಟುಗಳು, ಅದು ನೆಲ ಒಡೆದು ಬರುದು. ಸ್ವೇದಜಾಹ, ಗಲೀಜಿನಿಂದ ಹುಟ್ಟುವ ಪ್ರಾಣಿಗಳು ಅಂತ ಉಂಟು. ಬಹಳ ಸಣ್ಣ ಸಣ್ಣ ಇನ್ಸೆಕ್ಟ್ಸ್ಗಳು, ಕ್ರಿಮಿಕೀಟಗಳೆಲ್ಲ. ತಲೆಯಲ್ಲಿ ಏನು ಬರ್ತದೆ, ಹೇಗಾಗ್ತದೆ ಕೇಳ್ತಾರೆ ಅವರು. ಪ್ರಶ್ನೆ ಇವೆಲ್ಲ ಇಡ್ತಾರೆ ವಿಜ್ಞಾನದಲ್ಲಿ ಎದುರು. ತಲೆಯಲ್ಲಿ ಏನು ಹೇಗಾಯಿತು, ಎಲ್ಲಿಂದ ಕ್ರಿಮಿಕೀಟಗಳ ಉತ್ಪತ್ತಿ ವ್ಯವಸ್ಥೆ ಮಾಡಿದ್ದೀರಿ ನೀವು, ಮೈಯಲ್ಲಿ ಎಲ್ಲಿ ಬಂತದ್ದು, ಬೆಳೆಸಿದ ಕತೆ ಹೇಗೆ
ಅಂತಾರೆ. ಅದನ್ನು ಗುರುತಿಸಿದ್ರು ಸ್ವೇದಜ ಅಂತ. ಸ್ವೇದ ಅಂದ್ರೆ ಬೆವರು, ಸ್ವೆಟ್, ಅದರಿಂದ ಹುಟ್ಟಿ ಬರುವ ರೀತಿ. ಕೊನೆಗೆ ಹೇಳ್ತಾರೆ ಜರಾಯುಜ ಅಂದ್ರು, ಗರ್ಭಚೀಲದಲ್ಲಿ ಹುಟ್ಟುವುದು ಅಂತಾರೆ. ಅಂದ್ರೆ ಮರಿ ಇಡುವುದು ಅಂತ. ನೋಡಿ, ಮರಿ ಇಡುವುದು ಒಂದು ಬಗೆ, ಮೊಟ್ಟೆ ಇಡುವುದು ಒಂದು ಬಗೆ, ಹೊಡೆದು ಬರುವುದು ಒಂದು ಬಗೆ, ಗಲೀಜಲ್ಲಿ ಹುಟ್ಟುವುದು ಒಂದು ಬಗೆ. ಇನ್ನೇನಿಲ್ಲ, 4 ಬಗೆ ಇರುವುದು ಅಂದ್ರೆ ಇಡೀ ಲೋಕದಲ್ಲಿ ಸೃಷ್ಟಿಯ ಕ್ರಮ ಹೀಗೆ. ವಿಚಿತ್ರವಾದ ಒಂದು ಜೀವ ವಿಜ್ಞಾನ ಇದೆ. ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಕಡೆಯಲ್ಲಿ ಕ್ಲಾಸೇ ಇಲ್ಲ ಈ ರೀತಿಯಾಗಿ ಬೈಫರ್ಕೇಶನ್ ಮಾಡಿದ ವ್ಯವಸ್ಥೆಯೇ ಇಲ್ಲ. ಏನು ಬೇಕಾದ್ರೆ ತನ್ನಿ ಅಂದ್ರು ಅವರು. ಮೊಟ್ಟೆ ಒಡೆದು ಬರುವುದು ಒಂದಿಷ್ಟು ಬಗೆ ಆಯ್ತು. ಅಲ್ಲಿಯೂ ಮೊಟ್ಟೆ ಒಡೆದು ಬರ್ತದೆ ಹೊರಗೆ. ನೋಡಿ, ಹಕ್ಕಿ ಮಾತ್ರ ಅಲ್ಲ, ಅವ್ರು ಮಾಡಿದ ರೀತಿ ಹೇಗೊಂಡು ನಾವು ಹಕ್ಕಿಗಳೊಂದು ಬಾಯ್ಬಿಟ್ಟು ಹೇಳಲಿಕ್ಕಿಲ್ಲ, ಹಾರುವವುಗಳು ಹೇಳಲಿಕ್ಕಿಲ್ಲ, ಅಲ್ಲಿಯೂ ಮೊಟ್ಟೆ ಇಡ್ತದೆ. ಅದನ್ನು ಮೊಟ್ಟೆ ಇಡುವುದು ಅನ್ನೋ ತಕ್ಷಣ ಒಂದು ವಿಚಿತ್ರವಾಯಿತು ವಿಷಯ. ಆನಂತರ ಮರಿ ಅಂದ ತಕ್ಷಣ ಮನುಷ್ಯ ಮಾತ್ರ ಮರಿ ಇಡುವುದಲ್ಲ, ಹೆಚ್ಚಿನ ಪ್ರಾಣಿಗಳು ಮರಿ ಇಡುತ್ತವೆ. ಅದೊಂದು ವ್ಯವಸ್ಥೆ ಬೇರೆ ಬಂತು. ಮರಿಯ ಕತೆ ಬಂತು. ಮೊಟ್ಟೆ ಇಲ್ಲದೆ ಬರುವ ಪ್ರಾಣಿಗಳು, ಮೊಟ್ಟೆ ಇದ್ದು ಬರುವ ಪ್ರಾಣಿಗಳು ಅಂತ. ಅವುಗಳು 2 ಸರ್ತಿ ಉಡ್ತಾವೆ. ಮೊಟ್ಟೆ ಒಂದು ಸರ್ತಿ, ಒಡಿವಾಗ ಒಂದು ಸರ್ತಿ. ಕ್ರಿಮಿಕೀಟಗಳು ವಿಚಿತ್ರವಾಗಿ ಬರ್ತವೆ. ಚೇರಟೆ ನೋಡಿ, ಮೈ ಹರಿದುಕೊಂಡು ಬರ್ತದೆ, ಅಥವಾ ಚೇಳು. ಅದರಿಂದ ಈ ವಿಚಿತ್ರ ಪ್ರಾಣಿಗಳ ಪ್ರಪಂಚ ಹಿಡಿದು ಎಲ್ಲ ಎಷ್ಟು ಲೆಕ್ಕ ಉಂಟು ಗೊತ್ತಾ? ಒಂದೊಂದರಲ್ಲಿ 21 ಲಕ್ಷ ಉಂಟಂತ. ಕ್ರಿಮಿಕೀಟಗಳು 21 ಲಕ್ಷ, ಮೊಟ್ಟೆ ಹೊಡೆದು ಬರೋದು 21 ಲಕ್ಷ, ಮರಮಟ್ಟುಗಳಲ್ಲಿ 21 ಲಕ್ಷ, ಮನುಷ್ಯರಲ್ಲಿ 21 ಲಕ್ಷ. ಅಂದರೆ ಮನುಷ್ಯರಂದರೆ ಮರಿಯಾಗುವವುಗಳು, ಜರಾಯುಜಗಳು, ಗರ್ಭಚೀಲದಿಂದ ಬರುವವುಗಳು ಎಲ್ಲ ಸೇರಿ ಇಷ್ಟು ಲಕ್ಷ ಯೋನಿಗಳಲ್ಲಿ ಜನ ಎಲ್ಲಿದ್ದಾರೆ ಅಂತ ಹೇಳ್ತಾನೆ. ಅದ್ಭುತವಾಗಿದೆ ಅಂತಾನೆ. ನೋಡಿ ಹೇಗಿದೆ. ಇವರೆಲ್ಲರಲ್ಲಿ ಊಟ ಇದೆ. ನೋಡಿ, ಊಟಕ್ಕೆ ಧರ್ಮ ಉಂಟಾ ಉಳಿದವರಲ್ಲಿ? ಊಟ ಒಂದು ಧರ್ಮ ಆಗಿದೆಯಾ? ಪ್ರಾಣಿ ಹಸುವೆ ಆದಾಗ ಹಿಡಿದು ತಿಂತದೆ, ಯಾರದ್ದು ಏನೂ ಕೇಳುವುದಿಲ್ಲ, ಎಂಥದ್ದು ಹೇಗೆಂದು ನೋಡುವುದಿಲ್ಲ. ಹಕ್ಕಿಗಳಿಗೆ, ಕ್ರಿಮಿಕೀಟಗಳಿಗೆ ಆಹಾರದ ವಿಷಯದಲ್ಲಿ ಏನಾದರೂ ಒಂದು ಧರ್ಮ ಇದೆಯೋ, ರಿಚುವಲ್ಸ್ ಇದೆಯೋ, ವ್ಯವಸ್ಥೆ ಇದೆಯೋ, ರಿಸ್ಟ್ರಿಕ್ಷನ್ಸ್ ಇದೆಯೋ? ಇಲ್ಲ. ನಿದ್ರೆಯಲ್ಲಿ ಏನಾದರೂ ಉಂಟಾ? ಸಿಕ್ಕಿದಲ್ಲಿ ಬೀಳ್ತದೆ, ಮಲ್ಕೊಳ್ತದೆ, ಎಚ್ಚರ ಪಡೆದುಕೊಳ್ತದೆ, ಪ್ರಶ್ನೆಯೇ ಇಲ್ಲ. ಆನಂತರ ಅವುಗಳು ಮೇಟಿಂಗಲ್ಲಿ, ಮೈಥುನಂ, ಗಂಡು ಹೆಣ್ಣುಗಳ ಮಿಲನದಲ್ಲಿ ಏನಾದರೂ ವ್ಯವಸ್ಥೆ ಉಂಟಾ? ಇಲ್ಲ ಅಂತ. ಆನಂತರ ಶೆಲ್ಟರಲ್ಲಿ, ಗೂಡಲ್ಲಿ, ಎಲ್ಲಿ ಬೇಕಾದ್ರಲ್ಲಿ, ಯಾರ ಮನೆಯೊಳಗೆ ಹೋಗ್ತದೆ, ಯಾವ ಮರದಲ್ಲಿ ಕೂತ್ಕೊಳ್ತದೆ, ಎಲ್ಲಿ ಬಿಲದಲ್ಲಿ ಇರ್ತದೆ, ಇಲ್ಲ. ಕಟ್ಟಿಕೊಳ್ತದೆ, ಬಿಟ್ಟುಕೊಳ್ತದೆ, ಪ್ರಕೃತಿಗೆ ಹೆಚ್ಚು ಕಡಿಮೆ ಆಗ್ತದೆ, ಸಿಟ್ಟಾಗ್ತದೆ, ಹಾರಾಟ ಮಾಡ್ತದೆ, ಫೈಟಿಂಗ್ ಇರ್ತದೆ, ಎಂಥದ್ದಕ್ಕೂ ವ್ಯವಸ್ಥೆ ಇಲ್ಲ. ಮರಿಗಳನ್ನೇ ತಾಯಿಯೇ ತಿಂತದೆ, ಕೆಲವೊಮ್ಮೆ ಗಂಡನನ್ನೇ ಮುಗಿಸಿ ಬಿಡ್ತದೆ ಹೆಂಡತಿ ಕ್ರಿಮಿಕೀಟಗಳಲ್ಲಿ. ಹೀಗೆಲ್ಲ ವಿಚಿತ್ರ. ಆದರೆ ಇದು ಯಾವುದು ವ್ಯವಸ್ಥೆ ಇಲ್ಲ ಅಂತಾನೆ. ಖಾಲಿ ಮನುಷ್ಯನಲ್ಲಿ ಮಾತ್ರ ಧರ್ಮದ ವ್ಯವಸ್ಥೆ. ಊಟ ಮಾಡುವಾಗಲೂ ಊಟದ ಒಂದು ಕ್ರಮ, ಅದನ್ನು ಸಮರ್ಪಿಸುವ ವಿಧಾನ, ಅದನ್ನು ನ್ಯಾಯಯುತವಾಗಿ ಸಂಪಾದನೆ ಮಾಡುವ ವ್ಯವಸ್ಥೆ, ಪ್ರಾಮಾಣಿಕವಾಗಿ ತಿನ್ನುವ ಕತೆ ಉಂಟಲ್ಲ ಅಂತ ಪೂರ್ವ ತಿನ್ನುವುದೂ ಇಲ್ಲ. ಹಿತಬುಕ್, ಋತಬುಕ್, ಮಿತಬುಕ್ ಹೇಳಿದ ಹಾಗೆ ಹಕ್ಕಿ ಕೇಳ್ತದಂತೆ ಕೋರುಕ್ ಅಂತ, ಯಾರು ರೋಗ ಇಲ್ಲದವನು ಅಂತ. ಅದು ಕೊರಂಬು ಪಕ್ಷಿ ಅಂತ ಹೇಳ್ತಾರೆ. ಕೋರುಕ್ 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 ಕೇಳ್ತದೆ. ಅದಕ್ಕೆ ಇನ್ನೊಂದು ಪಕ್ಷಿ ಉತ್ತರ ಕೊಡೋದು ಮಿತಬುಕ್, ಎಷ್ಟು ಬೇಕೋ ಅಷ್ಟೇ ಉಣ್ಣುವವ ಆರೋಗ್ಯವಂತ. ಉಂಟು ಹೇಳಿ ಪೂರ ತಿನ್ನುವುದೂ ಇಲ್ಲ. ಆನಂತರ ಋತಬುಕ್, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿ ತಿಂತಾನೆ. ಕೊಳ್ಳೆ ಹೊಡೆದು ತಿಂದರೆ, ಮೋಸ ಮಾಡಿ ತಿಂದರೆ, ಟೊಪ್ಪಿಯಾಗಿ ತಿಂದರೆ, ಕಳ್ಳತನದ ತಿಂದರೆ ಅವನಿಗೆ ಮೈ ಹಿಡಿಯುತ್ತಿಲ್ಲ, ಮನಸ್ಸಾಳಾಗ್ತದೆ. ಆದ್ದರಿಂದ ಋತಬುಕ್, ಮಿತಬುಕ್ ಮತ್ತೆ ಹಿತಬುಕ್, ಒಳ್ಳೆಯದನ್ನು ಮಾತ್ರ ತಿಂತಾನೆ, ಸಾತ್ವಿಕ ಆಹಾರ ತಿಂತಾನೆ. ಖಾರ ತಿಂದು ಮತ್ತೆ ನಾಲಿಗೆ ಹಾಳು ಮಾಡಿಕೊಂಡು, ಹೊಟ್ಟೆ ಹಾಳಿಸಿಕೊಂಡು ಅನ್ಯಾಯ ಮಾಡಿಕೊಳ್ಳುವುದಿಲ್ಲ. ಅವನವನೇ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಇಂಥವನು ಆರೋಗ್ಯವಂತ. ಇವತ್ತು ನಾವು ಆಸ್ಪತ್ರೆ ನೋಡಿಯೇ ಯಾರು ನೋಡ್ತಾರೆ ಇದೆಲ್ಲ ಹೇಳಿಕೊಂಡು ಬೇಕಾದನ್ನು ಬೇಕಾದಾಗಿ ತಿಂದುಕೊಂಡು ಮತ್ತೆ ಆಸ್ಪತ್ರೆಯಲ್ಲಿ ಮಲಗ್ತೇವೆ. ಅವರು ನಮಗೆ ರೇಚನ ಕೆಲಸ ಮಾಡಿಸುವುದು, ಕಕ್ಕಿಸುವ ಕೆಲಸ ಮಾಡ್ತಾರೆ, ಅದಕ್ಕೆ ದುಡ್ಡು ತಗೊಳ್ತಾರೆ. ನಾವು ತಿನ್ನದ್ದನ್ನು ಕಕ್ಕಿಸ್ಲಿಕ್ಕೆ ನಾವು ದುಡ್ಡು ಕೊಡಬೇಕು ಅವರಿಗೆ. ಪ್ರಯೋಜನ ಏನು? ಎಲ್ಲ ಕಂಡಬಟ್ಟೆ ಕೊಲೆಸ್ಟ್ರಾಲ್ ಆಗಿದೆ, ಮಾರ ದಪ್ಪ ಹೆಚ್ಚಾಗಿದೆ, ಸ್ವಲ್ಪ ಕಮ್ಮಿ ಮಾಡುವ ಶುರು ಮಾಡ್ತಾರೆ. ಆದರೆ ಆರೋಗ್ಯ ಅವನು ಹೇಳುದು, ಆಹಾರದಲ್ಲಿ ಒಂದು ಧರ್ಮ, ನಿದ್ರೆಯಲ್ಲಿ ಒಂದು ಧರ್ಮ. ಎಷ್ಟೊತ್ತಿಗೆ ಹಗಲು ನಿದ್ದೆ ಮಾಡಿದ ರೋಗ ಇಲ್ಲದವ ಹಗಲು ನಿದ್ದೆ ಮಾಡಿದರೆ ರೋಗವನ್ನು ಭರಿಸಿಕೊಳ್ತಾನೆ. ಆರೋಗ್ಯವಂತ ನಿದ್ದೆ ಮಾಡುವಂತಿಲ್ಲ. ರೋಗಿಯಾದವ ಹಗಲು ನಿದ್ದೆ ಮಾಡದಿದ್ದರೆ ಅವನಿಗೆ ರೋಗ ಹೋಗುವುದಿಲ್ಲ. ಅಷ್ಟು ವ್ಯವಸ್ಥೆ ತುಂಬ ಸೈಂಟಿಫಿಕ್ ಇದು. ರೋಗಿ ಮಲಗಬೇಕು, ರೆಸ್ಟ್ ತಗೊಳ್ಬೇಕು, ಆರೋಗ್ಯವಂತ ಮಲಗಬೇಕು. ನಾನು ಎಷ್ಟೋ ಸತಿ ಪ್ರಯತ್ನ ಮಾಡಿ ನೋಡಿದ್ದೇನೆ, ಹೇಳೋದುಂಟು ಹೇಳಿದ ಹಗಲಿಗೆ ಏನೋ ಸ್ವಲ್ಪ ಆಯಾಸ ಆಗಿ ಎಲ್ಲಿ ಹೋಗಿ ಬಂದು ಸ್ವಲ್ಪ ಮಲಗ್ತೇನೆ ಹೇಳಿದರೆ ನನಗಾಗುವುದಿಲ್ಲ, ತಲೆ ಹಾಳಾಗತ್ತೆ, ನಾನು ಕೂತ್ಬಿಡುತ್ತೆ, ಆಗುವುದಿಲ್ಲ, ಸಾಧ್ಯ. ನನ್ನ ಬಾಡಿ ಸ್ಟ್ರಕ್ಚರಲ್ಲಿ ಹಗಲಿಗೆ ಮಲಗಲಿಕ್ಕೆ ಬರದಾಗೆ ಆಗಿಬಿಟ್ಟಿದೆ. ಅದು ಆ ರೀತಿ
ಆರೋಗ್ಯವಂತವಾದ ಲಕ್ಷಣ ಏನು ಕೇಳಿದರೆ ಹಗಲಿಗೆ ಬಿದ್ದುಕೊಂಡ್ರೂ ನಿದ್ದೆ ಬರಬಾರ್ದು. ರೋಗಿ ಮಲಗಿದರೆ ನಿದ್ದೆ ಬಂದರೆ ಆರೋಗ್ಯ ಆಗ್ತದೆ, ಕೂಡಲೇ ಆರೋಗ್ಯ ಬರೋದು. ಇದನ್ನು ತೋರಿ ಹಿಡಿದು ಆಹಾರ ನಿದ್ರ ಮೈ ನಾವು ನೋಡಿ ಯಜ್ಞ ಊಟ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾನ್ ದೇವ ಊಟ ಒಂದು ಯಜ್ಞ ಅಂದರು. ಪ್ರಾಣಿಗಳಿಗೆ ಯಜ್ಞ ಆಗ್ತದ, ಧರ್ಮ ಆಗ್ತದ. ಪ್ರಜಾ ಸಂಪತ್ತನ್ನು ಪಡೆಯುವುದೊಂದು ಯಜ್ಞ ಅಂತ ಹೇಳಿದ್ವಿ, ಯಜ್ಞ ಅಂತ ಕರೆದ್ರು ಅದನ್ನು. ಲಕ್ಷ್ಮೀನಾರಾಯಣರ ಚಿಂತನೆ ಮಾಡಬೇಕು ಅಂದರು. ಇದೆಲ್ಲ ಪ್ರಾಣಿಗಳಲ್ಲಿ ಉಂಟ, ವ್ಯವಸ್ಥೆ ಉಂಟ ಅವುಗಳಿಗೆ. ಅದರಿಂದ ಇವೆಲ್ಲ ಇರತಕ್ಕಂಥ ವ್ಯವಸ್ಥೆ ಮನುಷ್ಯನಲ್ಲಿ ಮಾತ್ರ ಅಂತ ಹೇಳ್ತಾನೆ ಕೃಷ್ಣ. ಅದು ಎಲ್ಲಿ ಪಕ್ಕ ಸಿಗುವುದಿಲ್ಲ. ಜಾತಿ ಶತೇಶು ಲಭತೆ ಭುವಿ ಮಾನುಷತ್ವಂ ತತ್ರಾಪಿ ದುರ್ಲಭತರಂ ಖಲು ಭೋ ದ್ವಿಜತ್ವಂ ಯಸ್ತನ್ನ ಪಾಲಯತಿ ಲಾಲಯತಿ ಇಂದ್ರಿಯಾಣಿ ತಸ್ಯಾಮೃತಂ ಕ್ಷರತಿ ಹಸ್ತಗತಂ ಪ್ರಮಾದ. ಇಷ್ಟು ಹೇಳಿದ್ರೆ 84 ಲಕ್ಷ ಯೋನಿಗಳಲ್ಲಿ ಜಾತಿ ಶತೇಶು ಲಭತೆ ಭುವಿ ಮಾನುಷತ್ವಂ, ಎಲ್ಲಿಯೋ ಮನುಷ್ಯನಾಗಿ ಒಂದು ಮನುಷ್ಯ ಅಂದರೆ ಎನ್ನುವುದು ಒಂದು. ಅದರಲ್ಲಿ ಇಷ್ಟರಲ್ಲಿ 84 ಲಕ್ಷದಲ್ಲಿ ಒಂದು ಮನುಷ್ಯ ಎನ್ನುವುದೊಂದು ಕೆಟಗರಿ. ಆ ಮನುಷ್ಯನಲ್ಲಿಯೂ ಸಂಸ್ಕಾರವಂತನಾಗಿ ಹುಟ್ಟುವುದು ಅಂದರೆ ಬಹಳ ಕಷ್ಟ ಅಂತಾರೆ. ತತ್ರಾಪಿ ದುರ್ಲಭತರಂ ಕಲುಭೋ ದ್ವಿಜತ್ವಂ ಅಂತ. ಒಳ್ಳೆ ಸಂಸ್ಕಾರವುಳ್ಳ ಮನೆ ಅಥವಾ ಶ್ರೀಮತಾಂಗೇ ಹೇ ಯೋಗಭ್ರಷ್ಟೋ ಅಭಿಜಾಯತೆ ಅಂತಾರೆ. ಎಲ್ಲೂ ಹೆಚ್ಚು ಕಡಿಮೆ ಆಗಿ ಬಾಕಿ ಉಳಿದು ಯಾರು ಬರ್ತಾರಂತೆ ದೊಡ್ಡ ಮನೆಗೆ ಅಂತ ಕೃಷ್ಣ ಹೇಳುದು. ಹಾಗಾಗಿ ಬಹಳ ಕಷ್ಟ. ಸಾವಿರಾರು ಜನ್ಮಗಳಲ್ಲಿ ನಾವು ಒದ್ದಾಟಪಟ್ಟು ಗಟ್ಟಿಯಾಗಿ ಹೀಗಾಗಬೇಕು ಅಂತ ಕೇಳಿಕೊಂಡಿದ್ದೇವೆ. ಆದರೆ ಈಗ ಆರಾಮ ಕೂತ್ಕೊಳ್ತಾರೆ. ಬಹೂನಾಂ ಜನ್ಮನಾಂ ಅಂತೆ ಕೃಷ್ಣ ಹೇಳ್ತಾರೆ. ಮನುಷ್ಯಾಣಾಂ ಶಾಸ್ತ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಚೆನ್ನಾದ ಸ್ಟೇಟ್ಮೆಂಟ್ ಕೃಷ್ಣನದ್ದು. ಸಾವಿರಾರು ಜನರಲ್ಲಿ ಒಬ್ಬ ಪ್ರಯತ್ನ ಮಾಡ್ತಾನೆ ಅಂದ. ಅರ್ಜುನ ಕಿವಿಗೆ ಕೇಳಿಕೊಂಡ ಕೃಷ್ಣ ಏನು ಹೇಳ್ತಾನೆ ಅಂತ. ಸಾವಿರಾರು ಜನರಲ್ಲಿ ಒಬ್ಬ ಪ್ರಯತ್ನಿಸ್ತಾನೆ. ಹಾಗಾದ್ರೆ ಅದು ನಾನಲ್ಲ ಅಂತ ಅವನು ಹೋಗಿಬಿಟ್ರೆ ಏನಾಗ್ತಿತ್ತು ನೋಡಿ. ಅರ್ಜುನ ಏನು ಮಾಡಿದ, 999 ಅವರು ಯಾರೋ ಬೇರೆ, ನಾನೇ ಅವನು ಅಂತ ಬಂದ ಎದುರಿಗೆ. ಹೀಗೆ ನಾವು ಸಹ ನಾವು ಯೋಚನೆ ಮಾಡೋದು ಯಾರೋ ಇರಬಹುದು ಅಂತ, ಯಾರಲ್ಲ, ನಾವು ಯಾಕೆ ಆಗಬಾರದು. ಪ್ರತಿಯೊಬ್ಬನು ಪ್ರಯತ್ನ ಪಡಬೇಕು ಅಂತ ಕೃಷ್ಣನ ವ್ಯವಸ್ಥೆ. ಮಹಾಪ್ರಯತ್ನ ವರ್ಜಿತಾ ಜನಾ ನ ಜಗ್ಗುರುನ್ನತಿ ಮುಂತ. ಭಾರೀ ಪ್ರಯತ್ನ ಪಡದಿದ್ದರೆ ಮನುಷ್ಯ ಮುಂದೆ ಹೋಗುವುದೇ ಇಲ್ಲ, ಇದ್ದಲ್ಲೇ ಇರ್ತಾನೆ. 6ಕ್ಕೆ ಏರುವುದಿಲ್ಲ, 3ಕ್ಕೆ ಇಳಿಯುವುದಿಲ್ಲ ಅಂತ ಹಾಗಾಗ್ತದೆ. ಆದ್ದರಿಂದ ಪ್ರಯತ್ನ ಪಡಲೇಬೇಕು ಮನುಷ್ಯ ಅಂತ ಹೇಳ್ತಾರೆ. ಎಷ್ಟು ಸಾಧ್ಯ ಉಂಟು ಅಷ್ಟು. ಮಹಾಪ್ರಯತ್ನ ವರ್ಜಿತ. ಯಾಕೆಂದರೆ ಒಂದು ಯೋಗ್ಯತೆ, ಒಂದು ಪ್ರಯತ್ನ, ಒಂದು ವಿಶೇಷವಾದ ದೇವರ ಅನುಗ್ರಹ, ಇದು 3 ಜಾಸ್ತಿ ಇಲ್ಲ. ದೇವರ ಅನುಗ್ರಹ ಯಾರಿಗೂ ಎಲ್ಲರಿಗೂ ಎಂದಿಗೂ ಇರ್ತದೆ. ಈಗ ನೋಡಿ, ನಮಗೆ ಮೂಗು ಉಂಟು ಅಂದರೆ ಉಸಿರಾಡಲಿಕ್ಕೆ ಉಂಟು ಅಂತ ಅರ್ಥ. ಸೊತ್ತು ಗಾಳಿ ಉಂಟು ಅಂದರೆ ಏನಾಯಿತು, ವ್ಯವಸ್ಥೆ ಉಂಟು ಅಂತಾಯಿತು. ಯೋಗ್ಯತೆ ಉಂಟು, ಹರಿಯ ಅನುಗ್ರಹ ಉಂಟು, ಗಾಳಿ ಉಂಟು. ಆದರೆ ನಾನು ಉಸಿರಾಡುವುದಿಲ್ಲ ಅಂತ ಕೂತ್ರೆ, ಪ್ರಯತ್ನ ಪಡದಿದ್ದರೆ, ಉಚ್ಛ್ವಾಸ ನಿಶ್ವಾಸ ಎಳೆಯುವುದು ಬಿಡುವುದು ಮಾಡುವುದಿಲ್ಲ ಅಂತ ಹೇಳಿದರೆ ಸತ್ತೋಗ್ತದೆ. ಮೂಗಿದೆ, ಗಾಳಿ ಇದೆ, ಉಸಿರಾಟ ಕ್ರಿಯೆ ಎನ್ನುವುದು ನನ್ನ ನಿಷ್ಠವಾಗಿದೆ. ಅದನ್ನು ಮಾಡುವುದಿಲ್ಲ ನಾನು ಹೇಳಿದರೆ, ಬಂದ್ ಮಾಡ್ತೇನೆ ಹೇಳಿದರೆ ಬದುಕಲಿಕ್ಕೆ ಆಗುವುದಿಲ್ಲ. ಅದನ್ನ ದೇವರು ನಮಗೆ ಒಳ್ಳೆ ಅನುಗ್ರಹ ಮಾಡಿದ್ದಾನೆ, ವ್ಯವಸ್ಥೆ ಕೊಟ್ಟಿದ್ದಾನೆ. ಯಾಕೆ ಮಾಡಬಾರ್ದು? ಎಷ್ಟೋ ಜನರಿಗೆ ವ್ಯವಸ್ಥೆ ಇಲ್ಲ, ಇಂದ್ರಿಯಗಳು ಸರಿ ಇಲ್ಲ, ಬುದ್ಧಿ ನೆಟ್ಟಗಿರುವುದಿಲ್ಲ, ಅವಕಾಶಗಳು ಇರುವುದಿಲ್ಲ, ಬೇಕಾದಂಥ ಸವಲತ್ತುಗಳು ಇರುವುದಿಲ್ಲ. ದೂರದಲ್ಲಿ ಸೃಷ್ಟಿಯಾಗಿರ್ತಾರೆ, ಬರ ಬೇರೆ ಬಂದಿರ್ತದೆ, ಕೆಲವೊಮ್ಮೆ ನೆರೆಯಲ್ಲಿ ಬಿದ್ದಿರುತ್ತಾರೆ, ಜನ ಯಾರು ಇರುವುದು ಅನಾಥರಾಗಿರ್ತಾರೆ. ಇವರು ಹೇಳ್ತಾನೆ, ತತ್ರಾಪಿ ದುರ್ಲಭತರಂ ಕಲುಭೋ ದ್ವಿಜತ್ವಂ ಯಸ್ ತನ್ನ ಪಾಲಯತಿ ಲಾಲಯತಿ ಇಂದ್ರಿಯಾಣಿ. ಇಂದ್ರಿಯಗಳ ಬಗ್ಗೆ ಇಷ್ಟಪಡ್ತಾನಲ್ಲ, ತಿನ್ನುವುದು ತಿರುಗುವುದು ಅದು ಕಷ್ಟ ಅಂದ ದೇವರು. ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ ಕೃಷ್ಣ ಇಲ್ಲಿ ಗರುಡನಿಗೆ ಹೇಳುವಾಗ. ಕುರಂಗ ಮಾತಂಗ ಪತಂಗ ಭೃಂಗ ಮೀನಾ ಹತಾಹ ಪಂಚಭಿರೇವ ಪಂಚ. ಬಹಳ ಚೆನ್ನಾಗಿ ಹೇಳ್ತಾನೆ ನೋಡಿ. ಆನೆ ಉಂಟು ಅಂತಾನೆ. ಕುರಂಗ ಅಂದರೆ ಆನೆ. ಇದೆಲ್ಲ ಕೃಷ್ಣನ ಮಾತುಗಳು. ಆನೆ ಏನು ಮಾಡ್ತದೆ ಅಂದರೆ, ಆನೆ ಹೋಗ್ತದೆ, ಹೋಗುವಾಗ ಅದರದ್ದೊಂದು ವಿಷಯ ಏನು ಕೇಳಿದರೆ, ಸೊಂಡಿಲನ್ನು ನೆಲಕ್ಕೆ ಮುಟ್ಟಿಕೊಂಡು ಹೋಗುವುದು. ನಾವು ನೋಡಬೇಕಾದ್ದು ಆನೆ ಕಥೆ ಹೇಗೆ ಅಂತ. ಯಾಕೆಂದರೆ ಅದು ಗಮನ ಕೊಟ್ಟು ಹೋಗುದು, ಅದಕ್ಕೆ ಟಚ್ ಫೀಲಿಂಗ್ ಜಾಸ್ತಿ, ಸ್ಪರ್ಶ ಅದಕ್ಕೆ ಜಾಸ್ತಿ ಅನುಭವ. ಎಲ್ಲಿವರೆಗೆ ಇವತ್ತು ವಿಜ್ಞಾನ ಹೇಳ್ತಾ ಉಂಟು. ನಾನು ಇವತ್ತೊಂದು ಲೇಖನ ಓದಿದೆ ವಿಜ್ಞಾನದ್ದು, ಹಾಲೆಂಡ್ ವಿಶ್ವವಿದ್ಯಾಲಯ ಇರಬೇಕು. ಎಷ್ಟು ಗಮನ ಕೊಡ್ತದೆ ಅಂದರೆ, ಭೂಕಂಪ ಯಾವಾಗ ಎಲ್ಲಿ ಆಗ್ತದೆ ಅಂತ ನೋಡಿಕೊಡ್ತದೆ ಅಂದರೆ, ಅದರಿಂದಾಗಿ ನಾವು ಭೂಕಂಪವನ್ನು ಹೇಳ್ಬೋದಂತೆ ಎಲ್ಲಿ ಉಂಟು. 10-50 ಆನೆಗಳು ಹೋಗುವಾಗ ತಮ್ಮ ಗತಿಯನ್ನು ಬದಲಿಸಿದರೆ ಅಲ್ಲಿ ಭೂಕಂಪ ಆಗ್ತದೆ ಅಂತ ಅರ್ಥ. ಇದನ್ನೆಲ್ಲ ಗುರುತಿಸ್ತಾ ಇದ್ದಾರೆ, ಕಷ್ಟ ಉಂಟು ಅವರದ್ದು. ಆದರೆ ಅವ್ರು ಹೇಳುದು ಆನೆ ಕಥೆ ಆಗಿ, ಅದು ಏನು ಮಾಡಿತ್ತು ಪಾಪ, ತನ್ನ ಸ್ಪರ್ಶದಿಂದ ಭೂಕಂಪ ಎಲ್ಲಿ ಆಗುತ್ತೆ ಹೇಳ್ತದೆ, ಆದರೆ ಅದಕ್ಕೆ ಗುಂಡಿಯಲ್ಲಿ ಉಂಟು ಗೊತ್ತಾಗಲಿಲ್ಲ. ಮುಟ್ಟಿಕೊಂಡು ಹೋಗಿದೆ,
ಚೆನ್ನಾಗಿ ಹುಲ್ಲಿದೆ, ಬಿದಿರಿದೆ ನೋಡಿ, ಕಾಲಿಟ್ಟಿದೆ, ಹೊಂಡಕ್ಕೆ ಬಿದ್ದಿದೆ. ಕೆಡ್ಡಾದಲ್ಲಿ ಆನೆ ಹಿಡಿಯೋರು ಹಾಗೆ ಮಾಡ್ತಾರೆ. ಹೊಂಡ ಮಾಡಿ ಮೇಲೆ ಸೊಪ್ಪೆಲ್ಲ ಹಾಕಿ ಅದು ಮುಟ್ಟಿಕೊಂಡು ಹೋಗುವಾಗ ಅವ ತಿನ್ಲಿಕ್ಕೆ ಬಂತಲ್ಲ ಅಂತ ಮೈ ಮರೆತು ಹೋಗ್ತದೆ. ಹೊಂಡಕ್ಕೆ ಬಿದ್ದ ನಂತರ ಗಟ್ಟಿಮುಟ್ಟಾದ ಆನೆಯೂ ಸಹ ಹೆಣ್ಣಾನೆಗಳಿಂದ ಹಿಡಿಯಲ್ಪಡ್ತದೆ. ಅವುಗಳ ಮೈಗೆ ತಿಕ್ಕಿಕೊಂಡು ಅವನ ಸೊಂಡಿಲಲ್ಲಿ ಹಾಕಿ ಮೇಲೆ ಹಾಕಿ ಬಿಡ್ತಾರೆ, ಕಟ್ಟಿಯಾಗಿ ಬಿಡ್ತಾರೆ. ಎಂತಹ ಕಾಡಾನೆಯು ಒಂಟಿ ಸಲಗವು ಈಗ ಅಲ್ಲಿ ಮೈಸೂರಲ್ಲಿ ಸಿಕ್ಕಿಬಿದ್ದಾಗಿ ಸಿಕ್ಕಿಬೀಳ್ತದೆ. ಅಷ್ಟು ದೊಡ್ಡ ಆನೆಯನ್ನು ಸ್ಪರ್ಶದ ನೆಲೆಯಲ್ಲಿ ಬಲಿಯಾದದ್ದನ್ನು ಹಿಡಿದು ಹಾಕಿದ್ರು ನೋಡು, ಇನ್ನೇನುಂಟು ಕೇಳ್ತಾರೆ. ಇನ್ನೊಂದು ಹೇಳ್ತಾನೆ, ಕುರಂಗ ಅಂದ್ರೆ ಜಿಂಕೆ, ಮಾತಂಗ ಅಂದ್ರೆ ಆನೆ. ನಾನು ಆಗ ಇನ್ನೊಂದು ಹೇಳಿದೆ, ಕುರಂಗ, ಮಾತಂಗ, ಪತಂಗ, ಭೃಂಗ. ಮಾತಂಗ ಅಂದ್ರೆ ಆನೆ. ಕುರಂಗದ ಸುದ್ದಿಯನ್ನು ಕೇಳಿದರೆ, ಕುರಂಗ ಅಂದ್ರೆ ಜಿಂಕೆ. ಅದಕ್ಕೆ ದೂರದಲ್ಲಿ ಒಂದು ವಾಯಿಲಿನ ಏನೋ ಸೌಂಡ್ ಮಾಡ್ತಾ ಇರ್ತಾರೆ, ಅದು ಕಿವಿ ನೆಟ್ಟಗೆ ಮಾಡಿಕೊಂಡು ಹತ್ತಿರ ಓಡಿ ಬರ್ತದೆ, ಬಲೆ ಹಾಕಿ ಹಿಡಿತಾರೆ. ಅದಕ್ಕೆ ಕಿವಿ ಭಾರಿ ಇಷ್ಟ, ಅದು ಹೇಳಿದ್ದನ್ನು ಕೇಳ್ತದೆ, ಶಬ್ದ ಬಂದಲ್ಲಿ ಓಡ್ತದೆ. ಹೀಗಾಗಿ ಶಬ್ದಕ್ಕೆ ಮರುಳಾಗಿ ಕಿವಿ ಕೊಟ್ಟು ಹಿಡಿದು ಬಿಡುತ್ತಾರೆ, ಬಲೆಯಲ್ಲಿ ಸಿಕ್ಕಿಸ್ತಾರೆ ಜಿಂಕೆಯನ್ನು. ಸ್ಪರ್ಶಕ್ಕೆ ಬಲಿಯಾಗಿ ಆನೆಯನ್ನು ಹೊಂಡಕ್ಕೆ ಹಾಕಿ ಎಳ್ಕೊಂಡು ಹೋಗ್ತಾರೆ. ಅಷ್ಟು ದೊಡ್ಡ ಆನೆಯನ್ನು ಇಷ್ಟು ಸಣ್ಣ ಮನುಷ್ಯ ಕೆಲಸಕ್ಕೆ ಇಟ್ಕೊಳ್ತಾನೆ ನೋಡಿ. ನಮಗೆ ಇಲ್ಲಿ ನೋಡುವಾಗ ಇಲಿಯ ಮೇಲೆ ಕೂತ ಗಣಪತಿ ಕಾಣ್ತಾನೆ, ಅಲ್ಲಿ ನೋಡಿದ್ರೆ ಆನೆಯ ಮೇಲೆ ಕೂತ ಮನುಷ್ಯ ಕಾಣ್ತಾನೆ. ನೋಡಿ ವ್ಯತ್ಯಾಸ. ಅಷ್ಟು ದೊಡ್ಡ ಆನೆಯನ್ನು ಬದಲಿಸಿದವ. ಪತಂಗ ಇನ್ನು ಹಾತೆ, ಹಾರ್ತದೆ, ಬೆಳಕಿಗೆ ಬೀಳ್ತದೆ, ಬಿಸಿ ಆಗ್ತದೆ, ಮೈ ಸುಟ್ಟುಕೊಳ್ತದೆ, ಆದರೂ ಓಡಿ ಬರ್ತದೆ, ಮತ್ತೆ ಸಾಯ್ತದೆ, ದೀಪದ ಮೇಲೆ ಬಿದ್ದು ಸಾಯ್ತದೆ, ದೀಪದ ಹುಳ. ಭೃಂಗ ಅಂದ್ರೆ ದುಂಬಿ, ಅದು ಹೂ ಅರಳಿದಾಗ ಮಕರಂದ ತಿನ್ಲಿಕ್ಕೆ ಹೋಗ್ತದೆ, ಸಂಪಿಗೆ ಬುಡದಲ್ಲಿ ಬರ್ತದೆ, ಓಡಿ ಬರ್ತದೆ, ಕಮಲಕ್ಕೆ ಆತ್ಕೊಳ್ತದೆ, ಕುಡಿತಾ ಇರ್ತದೆ. ಸಂಜೆ ಕತ್ತಲಾದ್ರೂ ಓಡುವುದಿಲ್ಲ, ಸೂರ್ಯ ಕಂದಿದಾಗ ಪುಷ್ಪ ಮುಡಿದುಕೊಳ್ತದೆ, ಒಳಗೆ ಸಿಕ್ಕಿಬಿದ್ದು ಸಾಯ್ತದೆ. ಅದು ಮತ್ತೆ ಹೇಳುದು ಒಳಗೆ ಕೂತ್ಕೊಂಡು, ಈಗ ಸೂರ್ಯ ಬರ್ತಾನೆ, ಇದು ಪುಷ್ಪ ಅರಳುತ್ತದೆ, ಮತ್ತೆ ನಾನು ಹಾರ್ತೇನೆ, ಎಲ್ಲಿ ಉಸಿರಟ್ಟಿ ಸಾಯ್ತದೆ, ಬೆಳಿಗ್ಗೆ ಆಗುವ ಮುಂಚೆ ಅದರದ್ದು ಇಲ್ಲ ಆಗ್ತದೆ. ಹೀಗೆ ಕುರಂಗ, ಮಾತಂಗ, ಪತಂಗ, ಭೃಂಗ, ಮೀನಾಹ. ಇನ್ನು ಮೀನನ್ನು ಕೊಕ್ಕೆಯಲ್ಲಿ ಮಾಂಸ ಹಾಕ್ತಾರೆ ಅಥವಾ ಹಿಟ್ಟು ಹಾಕ್ತಾರೆ, ಅದು ಓಡಿ ಬಂದು ಹಿಡಿತದೆ, ಪರಿಮಳ ಬರ್ತದೆ, ತಿನ್ಲಿಕ್ಕೆ ಓಡಿ ಬರ್ತದೆ, ಕುತ್ತಿಯಲ್ಲಿ ಸಿಕ್ಕಾಕೊಳ್ತದೆ, ಮೇಲೆ ಹಾಕ್ತಾರೆ. ಹೀಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಕುರಂಗಕ್ಕೆ ಶಬ್ದ, ಮಾತಂಗಕ್ಕೆ ಸ್ಪರ್ಶ, ಹಾತೆಗೆ ರೂಪ, ಆನಂತರ ರಸ, ಭೃಂಗಕ್ಕೆ, ಕೊನೆಗೆ ಮೀನಿಗೆ ಗಂಧ. ಹೀಗೆ ಪಂಚ ವಿಷಯಗಳಲ್ಲಿ 5 ಪ್ರಾಣಿಗಳು ಸಾಯುವುದನ್ನು ನಿನಗೆ ತೋರಿಸಿದ್ದೇನೆ. ಮನುಷ್ಯನಿಗೆ 5 ಗಟ್ಟಿ ಇದೆ, ಕಣ್ಣು, ಕಿವಿ, ಮೂಗು, ಸ್ಪರ್ಶೇಂದ್ರಿಯ, ನಾಲಿಗೆ ಎಲ್ಲ. ಇವ ಯಾವಾಗಲೂ ಸಾಯ್ತಾ ಇರ್ತಾನೆ, ನೆನಪಿಟ್ಕೊ ಅಂದ. ಪಂಚಭಿರೇಪ ಪಂಚ ಅಂತ 5ರಿಂದ ಯಾವತ್ತು ಪಂಚತ್ವವನ್ನು ಸಾಯಲಿಕ್ಕೆ ಹೊರಟವ ಮನುಷ್ಯ ಯಾವಾಗ ಸಾಧನೆ ಮಾಡ್ತಾನೆ? ತನ್ನ ಪಾಲಯತಿ ಲಾಯೆಲ್ಲ ಏತಿ ಇಂದ್ರಿಯಾಣಿ. ಅವನು ತನ್ನದ್ದೇ ಗಮ್ಮತ್ತು ಮಾಡ್ತಾ ಇರ್ತಾನೆ, ಒಳ್ಳೇದು ಮಾಡ್ಲಿಕ್ಕೆ ಹೋಗುವುದಿಲ್ಲ. ತಸ್ಯ ಅಮೃತಂ ಕ್ಷರತಿ ಹಸ್ತಗತಂ ಪ್ರಮಾದಾತ್. ದೇವರು ಅಮೃತವನ್ನು ಕೊಟ್ಟಿದ್ದಾರೆ ಅವನ ಕೈಗೆ, ಅದನ್ನು ಚೆಲ್ಲಿಕೊಂಡು ಬದುಕಿದ್ದಾನೆ. ಈ ದೇಹ ಎನ್ನುವುದು ದೇವರು ಕೊಟ್ಟ ಅಮೃತ ಇದ್ದಾಗೆ. ಇದರಲ್ಲಿ ಒಳ್ಳೆಯದನ್ನು ಎಷ್ಟು ಮಾಡಬಹುದು, ಕೆಟ್ಟದ್ದನ್ನು ಎಷ್ಟು ಮಾಡಬಹುದು. ಯಾಕೆಂದ್ರೆ ಲೆಕ್ಕಾಚಾರ ಇರುವುದು ಇಲ್ಲಿ, ಪ್ರಾಣಿಗಳಿಗಿಲ್ಲ. ಪ್ರಾಣಿಗಳು ಒಂದು ಪ್ರಾಣಿಯನ್ನು ಬೇಟೆ ಮಾಡಿದ್ರೆ, ಒಂದು ಹುಲಿ ಒಂದು ದನವನ್ನು ತಿನ್ನಿತು ಅಂದ್ರೆ, ಗೋಹತ್ಯೆ ಬಂತು, ನಿನಗೆ ನರಕಾದ್ಯ ಅನರ್ಥ ಆಗ್ತದೆ, ನೀನು ಬಾ ಅಂತ ಹೇಳಿ, ಅದು ನನ್ನ ಹೊಟ್ಟೆ ಪಾಡ ತಿಂದಿದ್ದೇನೆ, ನನಗೆ ಆಗ ಗೋ ಸಿಕ್ಕಿದ್ರೇನು ಜಿಂಕೆ ಸಿಕ್ಕಿದ್ರೆ ನಾನು ತಿಂತೇನೆ, ಅದರದ್ದಷ್ಟೇ, ಅದಕ್ಕೇನಿಲ್ಲ ಹೆಚ್ಚು ಕಡಿಮೆ. ಮನುಷ್ಯನಿಗೆ ಆಗಲ್ಲ. ಮನುಷ್ಯನಿಗೆ ಜೀವನ್ ಚತುರ್ದಶಾದೂರ್ಧ್ವಂ ಪುರುಷ ನಿಯಮೇನ ತು ಸ್ತ್ರೀವಾಪಿ ಅನೂನ ದಶಕಂ ದೇಹಂ ಮಾನುಷಂ ಅರ್ಜತೆ. ಮನುಷ್ಯನ ಲೆಕ್ಕಾಚಾರಿಯನ್ನು ಕೇಳಿದರೆ 14 ವರ್ಷದ ನಂತರದಲ್ಲಿ ಮನುಷ್ಯನಿಗೆ ಲೆಕ್ಕ ಪಕ್ಕಗಳ ವ್ಯವಸ್ಥೆ. ಇದೊಂದು ಮೊದಲು ತಿಳ್ಕೊಳ್ಬೇಕು ನಾವು. ಮಾಂಡವ್ಯ ಇದ್ದ ಋಷಿ ಒಬ್ಬ, ಅವನು ತಪಸ್ಸು ಮಾಡಿದ. ತಪಸ್ಸು ಏನು ಮಾಡಿದ ಅಂದರೆ ವಸಿಷ್ಠನಾಗಿ ಆಗಬೇಕು ಅಂತ ಮಾಡಿದ. ಅದು ಸರಿ ಇಲ್ಲ. ನಾನಾಗಿ ಆಗಬೇಕು ಹೇಳ್ಬೋದು, ಇನ್ನೊಬ್ಬನಾಗಿ ಮಾಡೋದು ಅಂದರೆ ಅದು ಬೋಗಸ್ತು, ಅನ್ಯಾಯ. ಕಾಂಪಿಟೇಷನ್ ಎಲ್ಲ ತಪ್ಪು ತಪಸ್ಸಿನಲ್ಲಿ. ಅದಕ್ಕೇನು ಮಾಡಿದ, ಖಂಡಾಪಟ್ಟೆ ಮಾಡಿದ ತಪಸ್ಸು ಹೇಳಿ, ಅವನು ಒಬ್ಬ ರಾಜ ಭಟ ಬಂದ. ಅಲ್ಲಿ ಕಲ್ಲ ಎಲ್ಲ ಸೇರಿಕೊಂಡಿದ್ರು, ಕಳ್ಳರು ಬಂದಿದ್ರು. ಕಳ್ಳರೆಲ್ಲ ಸಾಮಾನಲ್ಲಿ ಹೊಸದು ಓಡಿದ್ದಾರೆ. ಈ ಋಷಿಯನ್ನು ಕರ್ಕೊಂಡು ಹೋದ್ರು. ಅಲ್ಲಿ ಕೇಳಲೇ ಇಲ್ಲ ಅವನನ್ನು, ನೀನು ಯಾರು ಏನು ಕದ್ದಿಯ ಇಲ್ಲ ಅಂತ. ಅವನು ಕಳ್ಳರೊಟ್ಟಿ ಅವನು ಸಿಕ್ಕಿಬಿದ್ದ ಹೇಳಿಕೊಂಡು ಅವನನ್ನು ಸಹ ಶೂಲಕ್ಕೆ ಬಿಸಾಡಿದ್ದಾರೆ. ಶೂಲ ಅಂದರೆ ದೊಡ್ಡ ಕಬ್ಬಿಣದ ಸಲಾಕೆ. ಹಿಂದಿನ ಕಾಲದಲ್ಲಿ ಕಳ್ಳರು ರಾಜಧನವನ್ನು ಕದ್ದರೆ ಎಲ್ಲ ಅವರನ್ನು ಅದರ ಮೇಲೆ ಬಿಸಾಡಿಬಿಡ್ತು. ಕುಕ್ಕಿಕೊಂಡಿರ್ತಾರೆ, ಎಷ್ಟೋ ಜನದನ್ನ ಸಾಯ್ತಾರೆ. ಈ ಋಷಿಯನ್ನು ಹಾಗೆ ಹಾಕಿದ್ದಾನೆ. ಋಷಿಯನ್ನು ಕದ್ದದ್ದಲ್ಲ ಅವನು. ಅಲ್ಲಿ ಕಳ್ಳರೆಲ್ಲ ಸೇರಿದ್ರು, ಕಳ್ಳತನ ಸೊತ್ತು ಸಿಕ್ಕಿದೆ, ಇವನು ಮಾತಾಡದೆ ಹಾಕಿಬಿಟ್ಟಿದ್ದಾನೆ. ಅವ ಬದುಕೇ ಇದ್ದಾನೆ ಅಲ್ಲಿ. ಇವರೆಲ್ಲ ಸತ್ತಾಗಿದೆ, ಅವ ಜಪ ಮಾಡ್ತಾ ಇದ್ದಾನೆ.
ಅಯ್ಯೋ ಅನ್ಯಾಯ ಆಯ್ತಲ್ಲ ಹೇಳಿ ಅವನಿಂದ ಶೂಲ ತೆಗೆದ್ರು. ಶೂಲ ತೆಗೆದರೆ ಅದು ಇಡೀ ಬರಲಿಲ್ಲ, ಕಬ್ಬಿಣದ ಸಲಾಕೆ ಇಲ್ಲಿ ಒಂದು ತುಂಡು ಹಾಗೆ ಉಳಿಯಿತು. ಇರ್ಲಿ ಅಂದವ, ಅದು ತುಳಸಿ ಕೊಯ್ಯುವಾಗ ಬುಟ್ಟಿ ಇಡ್ಲಿಕ್ಕೆ ಆಯ್ತಂತೆ ಅವನು ಹೇಳೋದು. ಮಾಂಡವ್ಯ ಇಟ್ಕೊಂಡು ಹೋದ. ಕೊನೆಗೆ ಯಮನ ಹತ್ರ ಕೇಳ್ತಾನೆ ಹೋಗಿ, ನನಗೆ ಯಾಕೆ ಶಿಕ್ಷೆ, ನಾನೇನು ಮಾಡಿದೆ, ನನಗೇನು ಉಪದ್ರ ಕೊಟ್ಟೆ ಅಂತ, ಇದು ಯಾಕೆ ಆಯಿತು ಕಡ್ಡಿ ನನ್ನ ದೇಹದಲ್ಲಿ? ಅದು ನೀನು ಸಣ್ಣಗಿರುವಾಗ ಒಂದು ಸೊಳ್ಳೆ ಇದಕ್ಕೆ ನೊಣಕ್ಕೆ ನೀನು ಕಡ್ಡಿ ಹಾಕಿದೆ, ಅದಕ್ಕೆ ಇದು ಶಿಕ್ಷೆ ಅಂದ. ಅದಕ್ಕೆ ನೆಗಾಡಿದವ ಋಷಿ, ಸಣ್ಣಗಿರುವಾದ ಲೆಕ್ಕ ಮಾಡ್ಲಿಕ್ಕೆ ಉಂಟಾನ, ಮತ್ತೆ ಯಾವಾಗ ನೀವು ಹೇಳಿ ಲೆಕ್ಕ ಮಾಡ್ತೇನೆ ಅಂದ. 14 ವರ್ಷದ ನಂತರ ಲೆಕ್ಕ ಮಾಡಲಿಕ್ಕೆ ಅಂದ ಮಾಂಡವ್ಯ. ಯಮನ ಹತ್ರ ಹೇಳ್ತಾನೆ, ನಿನ್ನ ಲೆಕ್ಕಾಚಾರ ಬರೆಯುವುದು ತಪ್ಪೋ ಒಪ್ಪೋ ಬರೆಯುವುದು ಯಾವಾಗ ಅಂದ್ರೆ 14 ವರ್ಷದ ನಂತರ ಮಾಡಿದ್ದಕ್ಕೆ ಮಾತ್ರ, ಮತ್ತೆ ಮೊದಲು ಮಾಡಿದ್ದಕ್ಕೆ ಅಪ್ಪ ಮನೆಗೆ ಬರಿ ಅಂದ. ತಂದೆ ತಾಯಿಗಳು ಜವಾಬ್ದಾರರು ಮಕ್ಕಳಿಗೆ. 14 ವರ್ಷದ ನಂತರ ಶಾಸ್ತ್ರ ಪ್ರಕಾರ ಅವನು ಮೇಜರ್ ಪ್ರಾಪ್ತ ವಯಸ್ಕ ಅಂತ. 18ರಲ್ಲಿ ಅಲ್ಲ, ಸರ್ಕಾರದ ಲೆಕ್ಕಾಚಾರ ಅಲ್ಲ ಅವರಿಗೆ. ಆದ್ರಿಂದ ಇಲ್ಲಿ ಹೇಳ್ತಾರೆ ಜೀವನ ಚತುರ್ದಶಾದೂರ್ಧ್ವಂ. ಅದಕ್ಕೆ ಮುಂದೆ ಮಾತುಕತೆ ಹೇಳುತ್ತೇನೆ, ಅದು ಮುಗಿಸಿಬಿಡುತ್ತೆ. ಕೊನೆಗೆ ಮಾಂಡವ್ಯ ಹೇಳ್ತಾನೆ, ನನ್ನನ್ನು ಸುಮ್ಮನೆ ಲೆಕ್ಕಾಚಾರದಲ್ಲಿ ನೀನು ಅನ್ಯಾಯ ಮಾಡಿಸಿದೆ, ನೀನು ಶೂದ್ರನಾಗು ಅಂತ ಯಮನಿಗೆ ಶಾಪ ಕೊಟ್ಟ. ವಿದುರಾಗಿ ಹುಟ್ಟಿದ. ಯಾಕೆ ಕೇಳಿದರೆ ಇದಕ್ಕೆ ಅವನು ಹೆಚ್ಚುವರಿ ಮಾಡಿದ ತಪಸ್ಸುಂಟಲ್ಲ ಪುಣ್ಯ, ಅದನ್ನು ಕಟ್ ಮಾಡಬೇಕು ಮಾಂಡವ್ಯರಿಂದ. ಅದನ್ನು ತೆಗಿಲಿಕ್ಕೆ ಅವನು ಧರ್ಮದೇವತೆ ಅಲ್ವಾ, ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅವನೇ ಎದುರೋಗಿ ನಿಂತು ನೀನು ಸೊಳ್ಳೆ ಕಡ್ಡಿಯಾಗಿದೆ ಹೇಳಿ ಶಾಪ ತಗೊಂಡು ಹೋಗಿ. ವಿದುರ ಏನು ಕಮ್ಮಿ ಅಲ್ಲ, ಕೃಷ್ಣ ಅವನ ಮನೆಯಲ್ಲಿ ಊಟ ಮಾಡಿದ್ದ. ಪಾಂಡವರು ಚಿಕ್ಕಪ್ಪ ಅಂತೇಳಿ ಬಹಳ ಅದ್ದೂರಿಯಿಂದ ಪ್ರೀತಿಯಿಂದ ನೋಡಿದ್ದಾರೆ. ಸ್ವಯಂ ಧರ್ಮರಾಜನ ಇನ್ನೊಂದು ರೋಲ್, ಧರ್ಮರಾಜನೇ ಯಮ, ವಿದುರನು ಯಮನೆ. ಅದರಿಂದ ಪಾಂಡವರ ಬಾಳ್ಯದಲ್ಲಿ ಧರ್ಮರಾಜ ಇದ್ರೆ ಕೌರವ ಬಾಳ್ಯದಲ್ಲಿ ವಿದುರ ನಿಂತಿದ್ದ ಹೇಳಲಿಕ್ಕೆ ಅವರಿಗೆ. ಹೀಗೆ ಅದು ಕತೆ ಮುಗಿಯಿತು. ಇಲ್ಲಿ ವಿಷಯ ಏನು ಕೇಳಿದ್ರೆ 14 ವರ್ಷದ ನಂತರ ಒಬ್ಬ ಮನುಷ್ಯ ಬದುಕಿದ್ದರೆ, ಮನುಷ್ಯ ದೇಹದಲ್ಲಿದ್ದರೆ ಅವನು ಕಮ್ಮಿ ಇಲ್ಲದೆ ಪ್ಲಸ್ ಮತ್ತೆ ಮೈನಸ್, ಒಳ್ಳೆದು ಮತ್ತು ಕೆಟ್ಟದ್ದು ಎಷ್ಟು ಮಾಡ್ತಾನೆ ಕೇಳಿದ್ರೆ ಮುಂದೆ ಅವನಿಗೆ ಮನುಷ್ಯನ 10 ದೇಹ ಬರುವಷ್ಟು ಮಾಡ್ತಾನೆ. ಜೀವನ್ನ ಚತುರ್ದಶಾದೂರ್ಧ್ವಂ ಪುರುಷ ನಿಯಮೇನಪು ಸ್ತ್ರೀವಾಪಿ ಅನೂನ ದಶಕಂ ಮಿನಿಮಮ್ 10. ಮಿನಿಮಮ್ ಹೇಳಿದ್ದು ಅನೂನ ದಶಕಂ ದೇಹ ಮಾನುಷ ಮಾರ್ಜತೆ. ಮನುಷ್ಯನ ದೇಹ ಮತ್ತೆ 10 ಬರುವಷ್ಟು ಒಬ್ಬ 14 ವರ್ಷದ ನಂತರದವ ಪ್ಲಸ್ ಆರ್ ಮೈನಸ್ ಮಾಡ್ತಾನೆ ಅದನ್ನು ಉಪಯೋಗಿಸ್ಲಿಕ್ಕೆ. ಸರ್, ಈಗ ನಾನು ಬಂದಿದ್ದೇನೆ, 14 ವರ್ಷ ದಾಟಿದೆ, ಮಾಡಿದ್ದನ್ನು ನಾನು ಮಿನಿಮಮ್ ಪಡಿತೇನೆ ಅಂದ್ರೆ 10 ವರ್ಷ ಇನ್ನು ಗ್ಯಾರಂಟಿ ನಾನು ಮನುಷ್ಯನಾಗಿ ಬರ್ತೇನೆ. ಯಾವುದಕ್ಕೆ? ಒಳ್ಳೆದ್ದಕ್ಕೂ ಕೆಟ್ಟದ್ದಕ್ಕೂ ಎರಡಕ್ಕೂ ಬರ್ತೇನೆ ನಾನು ತಿನ್ಲಿಕ್ಕೆ ಮಾಡಿದ್ದರ. ಅಲ್ಲಿಗೆ ಬಂದೆ, ಅಲ್ಲಿಯೂ 14 ವರ್ಷದ ನಂತರ ಬದುಕಿದೆ, ಮತ್ತೆ ಪುನಃ ನನಗೆ 10 ಬರಬೇಕು. ಈಗ ಮೊದಲು ಬಂದದ್ದು 10ರಲ್ಲಿ 9 ಉಳಿದಿದೆ, ಈಗ ಮತ್ತೆ ಬರುವಾಗ ಮತ್ತೆ 10 ಸೇರಿದೆ 18 ಆಗ್ತದೆ, ಮತ್ತೆ ಬಂದಾಗ 27 ಆಗ್ತದೆ. 1 ಕಳೆದಾಗ 10 ಸೇರ್ತದೆ, 1 ಕಳೆದಾಗ 10 ಸೇರ್ತದೆ, 10 ಕಳೆದಾಗ 100 ಆಗ್ತದೆ. ಅಲ್ಲಿ ನೀವು ಬಿಡುವುದು ಯಾವಾಗ ಕೇಳಿದ್ರು? ಕರ್ಮವನ್ನು ಮುಗಿಸುವುದು ಯಾವಾಗ? ಕಡೇ ಇಲ್ಲ. ಅದನ್ನು ಇವರು ಹೇಳಿದ್ದು. ಆದ್ರಿಂದ ಧರ್ಮವನ್ನು ಮಾಡಿ, ಕರ್ಮವನ್ನು ಅಂಟಿಸಿಕೊಳ್ಳಬೇಡಿ. ಪ್ರಾಯಶ್ಚಿತ್ತ ಅಂತ ಹೇಳುವುದು, ಮಾಡುವುದು. ಏನೋ ತಿಂದಿದ್ದಾನೆ ಪ್ರಾಯಶ್ಚಿತ್ತ ಮಾಡ್ತಾನೆ ಅಂತ, ಪ್ರಾಯಶ್ಚಿತ್ತ ಮಾಡುವಾಗಲೇ ತಪ್ಪು ಮಾಡ್ತಾನೆ. 10 ಸಮಿತಿ ಸರಿ ಇರುವುದಿಲ್ಲ, ಹೋಮ ಮಾಡುವುದಾದ್ರೆ ತುಪ್ಪ ಸರಿ ಇರುವುದಿಲ್ಲ, ಹೋಮ ಮಾಡಲಿಕ್ಕೆ ಜಾಗ ಕೊಟ್ಟರವರಾಗ ಹೇಳಿದಾಗೆ ನಾಯಿ ಬಂದೋದ ಜಾಗ ಇರ್ತದೆ, ಶುದ್ಧ ಆಗಿರುವುದಿಲ್ಲ, ಮಂತ್ರ ದೋಷ ಇರ್ತದೆ, ತಂತ್ರ ಸರಿ ಇರುವುದಿಲ್ಲ, ಪೀರಿಯಡ್ ಸರಿ ಇರುವುದಿಲ್ಲ, ಕಾಲ ದೋಷ ಇರ್ತದೆ. ಇದರಿಂದಾಗಿ ಏನಾಗ್ತದೆ ಅನರ್ಥ. ಒಂದು ಮಾಡ್ಲಿಕ್ಕೆ ಹೋಗಿ 6 ಪೆಟ್ಟು ತಿಂತೇವೆ. ಕಾಲದೋಷ, ಮಂತ್ರದೋಷ, ತಂತ್ರದೋಷ, ವ್ಯಕ್ತಿ ದೋಷ, ದ್ರವ್ಯ ದೋಷ. ಅದರಿಂದ ಹೇಳ್ತಾನೆ ಪ್ರಾಯಶ್ಚಿತ್ತವತೋ ಭಾರತ ಮನ್ನೇ ಕುಂಜರ ಶೌಚವತು ಅಂತ. ಪ್ರಾಯಶ್ಚಿತ್ತ ಮಾಡಿದ್ದಕ್ಕೆ ಬೆಲೆ ಇಲ್ಲ. ಯಾಕೆ ಕೇಳಿದ್ರೆ ಆನೆ ಸ್ನಾನದಂತೆ ಅಂತ. ಆನೆ ಗಮ್ಮತ್ನಲ್ಲಿ 4 ಗಂಟೆ ಸ್ನಾನ ಮಾಡ್ತದೆ, 2-4 ಮಾವುತರು ತಿಕ್ತಾರೆ ಮೈಯಲ್ಲಿ. ಆನಂತರ ಮೇಲೆ ಬಂದ ತಕ್ಷಣ ಮಣ್ಣನ್ನು ತೆಗೆದು ಮರಳನ್ನು ತೆಗೆದು ಮಂಡೆ ಹಾಕೊಂಡು ಹೋಗ್ತದೆ ಸೀದಾ. ಇದು ಮಾಡಿದ ಉಪಯೋಗ ಏನಾಯ್ತು? ಮಾಡಿದಿಷ್ಟು. ಇನ್ನು ಹೆಂಡದ ಹಂಡೆ ಇದ್ದಾಗೆ ಅದನ್ನು ಗಂಗಾ ನದಿಯಲ್ಲಿ ಮುಳುಗಿಸಿ ತೆಗೆಯುದು ಮಡಿ ಆಯ್ತಾ? ಎಂತ ಮಡಿ ಆಯ್ತು? ಕರ್ಮ ಒಳಗೆ ಹೆಂಡ ಹಾಗೆ ಉಂಟು. ಇಲ್ಲ, ಹೆಂಡ ಕೆಳಗೆ ಹಾಕಿ ನಾವು ಮಾಡಿದ್ದೇವೆ, ಮುಳುಗಿಸಿ ತೆಗೆದಿದ್ದೇವೆ. ಬಾಟ್ಲಿ ಮುಚ್ಚೇ ಉಂಟಲ್ಲ, ಅಲ್ಲ ಮುಚ್ಚಳ ತೆಗೆದು ಮುಳುಗಿಸಿ ತೆಗೆದ್ದೇವೆ. ಮತ್ತೆ ಮನೆ ಹೋಗಿ ಪುನಃ ಹೆಂಡ ತುಂಬಿಸಿದ್ರೆ ಪ್ರಯೋಜನ ಏನಾಯ್ತು? ಮಡಿ ಆಗುದೇ. ಇದು ನಮ್ದು ಹೆಂಡದ ಹಂಡೆ ಇದ್ದಾಗೆ. ಎಷ್ಟು ಸಾರಿ ಮುಳುಗಿದ್ರು ಒಂದೇ, ಮತ್ತೆ ಪುನಃ ತಿಂತೇವೆ. ತಿನ್ನುವುದಿಲ್ಲ ಹೇಳಿದ್ರೆ ಮತ್ತೊಮ್ಮೆ ಮುಳುಗ್ತೇವೆ, ಮತ್ತೊಮ್ಮೆ ತಿಂತೇವೆ. ಹೀಗಾಗಿ ಪ್ರಯೋಜನ ಎಲ್ಲ ಹೇಳಿದ್ರು. ಕರ್ಮವನ್ನು ಕರ್ಮಣ ಕರ್ಮ ನಿರ್ಹಾರ ನ ಹ್ಯಾತ್ಯಂತಿಕೈಷ್ಯತೆ. ಕರ್ಮ ಮಾಡಿದ್ರಿಂದ ಕರ್ಮವನ್ನು ಅಳಿಸ್ಲಿಕ್ಕೆ ಬರುವುದಿಲ್ಲ, ಆದ್ರಿಂದ ಧರ್ಮ ಮಾಡಿ ಅಳಿಸಬೇಕು ಅಂದದ.
ಸಾವಿರಗಟ್ಟಲೆ ಮಾಡಿದ ಪಾಪವನ್ನು ನಿವೃತ್ತಿ ಮಾಡಲಿಕ್ಕೆ ಒಳ್ಳೆಯ ಕೆಲಸವನ್ನು ಚೆನ್ನಾಗಿ ಮಾಡು. ಕೃಷ್ಣ ಹೇಳೋದು ಅದಕ್ಕೆ. ಅಂದ ದೇವರು ಕೊಟ್ಟದ್ದು ಒಳ್ಳೇದು ಮಾಡಲಿದ್ದು ಕೆಟ್ಟದ್ದು ಮಾಡಲಿ. ಇಷ್ಟೆಲ್ಲ ನಾವು ತನ್ನ ಪಾಲಯತಿ ಲಾಲಯತಿ ಇಂದ್ರಿಯಾಣಿ ಅಂತ. ನೀನು ನಿನಗಾಗಿ ಬದುಕಿದರೆ ನೀನು ಸೋಲ್ತೀಯ, ನೀನು ನನಗಾಗಿ ಬದುಕಿದರೆ ನೀನು ಗೆಲ್ತೀಯ. ಇದು ಕೃಷ್ಣ ಹೇಳುವ ವಾಕ್ಯ ಗರುಡನಿ. ತಸ್ಯ ಅಮೃತಂ ಹಸ್ತಗತಂ ಪ್ರಮಾದಾತ್ ಶರತಿ ಅಂತ. ದೇವರು ನಮ್ಮನ್ನು ಭಾರತದಲ್ಲೇ ಸೃಷ್ಟಿ ಮಾಡಿ ಭಾರತೀಯತೆಯನ್ನು ತುಂಬಿಸಿ ಒಳ್ಳೆ ಕಲ್ಚರ್ ಕೊಟ್ಟು ಕರ್ಮ ಮಾಡಲಿಕ್ಕೆ ಧರ್ಮ ಮಾಡಲಿಕ್ಕೆ ಬಿಟ್ಟರೆ ನಾವು ಮಾಡೋದಿಲ್ಲ ಅಂತ ಫಾರಿನ್ ಸ್ಟೈಲಲ್ಲಿ ಬದುಕಿದ್ರೆ ಏನು ಮಾಡಲಿಕ್ಕೆ ಆಗುತ್ತೆ? ಕೃಷ್ಣ ಹೇಳುವುದಾಗಿ ನೀನು ಸ್ವಧರ್ಮೇ ನಿಧನಂಶಯ ಅಂತ ಕೇಳಿ ನಿನ್ನ ಧರ್ಮ ನೀನು ಮಾಡು. ಇಷ್ಟೆಲ್ಲ ಪ್ರಪಂಚ ಇದೆ, ಇಷ್ಟೆಲ್ಲ ವೆರೈಟೀಸ್ಗಳಿವೆ ಜೀವ ಜಾತಗಳಲ್ಲಿ. ನೀನು ಮನುಷ್ಯನಾಗಿ ಒಳ್ಳೆ ಸಂಸ್ಕಾರವಂತನಾಗಿ ಬಂದಿದ್ದೀಯ. ಏಕ ಪ್ರಜಾಯತೆ ಜಂತು ಏಕೇವ ಪ್ರಲೀಯತೆ ಏಕೋ ಹಿ ಮುಂಕ್ತೆ ಸುಕೃತಂ. ಆದ್ರಿಂದ ಮನುಷ್ಯ ಬರುವಾಗ ಒಬ್ಬನೇ ಬರುವುದು, ಹೋಗುವಾಗ ಒಬ್ಬನೇ ಹೋಗ್ತಾನೆ. ಆದ್ರಿಂದ ತಿನ್ನುವುದು ಒಬ್ಬನೇ. ಏಕೋ ಹಿ ಮುಂಕ್ತೆ ಸುಕೃತಂ ದುಷ್ಕೃತಾಂಚ. ಒಳ್ಳೇದು ಮಾಡಿದ್ದು ಕೆಟ್ಟದ್ದು ಮಾಡಿದ್ದಿರಲಿ, ತಿನ್ನುವುದು ಅವನೊಬ್ಬನೇ. ಆದ್ರೆ ಇನ್ನೊಬ್ಬರಿಗೆ ಪಾಲು ದಾರಿಕೆ ಇಲ್ಲ, ಕೊಡ್ಲಿಕ್ಕೆ ಬರುವುದಿಲ್ಲ, ಆಗುವುದಿಲ್ಲ ಅಂತ. ಪ್ರತಿಯೊಬ್ಬನು ಆತ್ಮಚಿಂತನೆ ಮಾಡದೆ ಅಂದ್ರೆ ಬದುಕಿ ಬರುವಾಗ ಏನ್ ಮಾಡ್ತಾನೆ? ಪಿತೃಮಾತೃಮಯ ಬಾಲ್ಯೇ ಯೌವನೇ ದಯಿತಾಮಯ ಅಂತಾರೆ. ಸಣ್ಣಗಿರುವಾಗ ತಂದೆ ತಾಯಿಗಳೇ ನೋಡಿಕೊಳ್ತಾರೆ, ತಂದೆ ತಾಯಿಗಳಿಗೆ ಡಿಪೆಂಡ್ಸ್ ಆಗ್ತಾನೆ, ಅವುಗಳೇ ಅವನಿಗೆ ದೊಡ್ಡ ಪ್ರಪಂಚ. ದೊಡ್ಡದಾದ ನಂತರ ಗಂಡ ಹೆಂಡತಿಯರದ್ದೇ ಗೌಶ್ ಯೌವನದಲ್ಲಿ ಅವರದ್ದೇ ಆಯ್ತು ಕಾರಬಾರು. ಪುತ್ರ ಪೌತ್ರಮಯೇ ಪಶ್ಚಾತ್, ಸತ್ತಾಗ ಸಾಯ್ಲಿಕ್ಕೆ ಹೋಗುವಾಗ ಪಶ್ಚಾತ್ ಅಂದ್ರೆ ಕೊನೆಯ ಅವಸ್ಥೆಯಲ್ಲಿ ಮುದಿತನದಲ್ಲಿ ಮಕ್ಕಳು ಮೊಮ್ಮಕ್ಕಳು ಇವುಗಳ ಮನೆ ಮೇಲೆ ಓದ್ಕೊಂಡಿರ್ತಾನೆ. ಮೂಡೋ ನಾತ್ಮಮಯ ಕ್ವಚಿತ್. ಯಾರು ದೇವರ ಮಯ ಆಗಲೇ ಇಲ್ಲ, ಯಾರು ದೇವರನ್ನು ಕರೀಲೇ ಇಲ್ಲ. ಎಳವೆಯಲ್ಲಿಯೂ ದೇವರ ಸುದ್ದಿ ಇಲ್ಲ. ಎಲ್ಲಿಯಾದ್ರೂ ದೇವರ ಸುದ್ದಿ ಎಳವೆಗೆ ಬಂದ್ರೆ ಹೇಳ್ತಾನೆ ನಿಂಗೀಗ ಯಾಕೆ, ರಿಟೈರ್ಡ್ ಆದಾಗಿ ಬಾ ಹೋಗು ಅಂತಾರೆ. ಸರಿ, ಯೌವನದಲ್ಲಿ ಗ್ಯಾರಂಟಿ ದೇವರ ಸುದ್ದಿ ಬರುವುದಿಲ್ಲ. ಮುದಿತನದಲ್ಲಿ ಬಹಳ ಕಷ್ಟದಲ್ಲಿ ಬರ್ತದೆ, ಕೆಲವೊಮ್ಮೆ ಬಂದರೂ ಆಗುವುದಿಲ್ಲ, ಮುಂದೆ ಹೋಗುವುದಿಲ್ಲ. ಯಾಕೆ? ಕಿವಿ ಸರಿಯಾಗಿ ಕೇಳುವುದಿಲ್ಲ. ಕೆಲವೊಮ್ಮೆ ಹಾಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಈಗ ಗಂಗಾ ನದಿ ಹೋಗಿ ತೀರ್ಥಕ್ಷೇತ್ರ ಹೋಗಿ ದಿನ ಮುಳುಗಿ ಎದ್ದು ಸ್ನಾನ ಮಾಡಿ ಹೇಳಿದ್ರೆ ಅಬ್ಬಾ ಚಳಿಯಲ್ಲಿ ಸಾಯ್ತೇವೆ ಅಂತ ದೇಹ ಕೇಳುವುದಿಲ್ಲ. ಈಗ ಗಟ್ಟಿ ಇಲ್ಲ, ಕ್ಷಮತೆ ಇಲ್ಲ. ಹಾಗಾಗಿ ಏನಾಯ್ತು? ಯಾವಾಗ ಮಾಡ್ತೀರಿ ಕೇಳಿದ್ರು. ಈಗಲ್ಲ, ನಿನ್ನೆಲ್ಲ, ಮೊನ್ನೆಲ್ಲ, ಇನ್ಯಾವಾಗ ಮಾಡ್ತೀರಿ? ಮೂಡೋ ನಾತ್ಮಮಯ ಕ್ವಚಿತ್. ಆತ್ಮಜ್ಞಾನ, ಪರಮಾತ್ಮನ ನಿಷ್ಠೆ, ಭಗವಂತನ ಎಚ್ಚರ ಯಾರಿಗೆ ಬರುವುದು? ಅಂದ ಶಾಸ್ತ್ರಕಾರರು ಗಟ್ಟಿಯಾಗಿ ಹೇಳಿ ಅವ್ರು ಹೇಳಿದಂತೆ ಮಾಡಲಿಕ್ಕೆ ನಮಗಾಗ್ತಾ ಇಲ್ಲ. ಆದ್ರಿಂದ ಕೃಷ್ಣ ಹೇಳಿದ್ದ ವೇದಸ್ಕಂದ ಅಂತ. ಗಟ್ಟಿಯಾದ ಬುಡ್ಡೆ ವೇದಗಳು ಶಾಸ್ತ್ರಗಳು ಅವುಗಳನ್ನು ಅರಿತು ಮಾಡಿ. ಪುರಾಣ ಶಾಖಾಢ್ಯ, ಎಲ್ಲೂ ಟಿಸಿಲುಗಳಲ್ಲಿ ಯಾವುದು ತುಂಡ ಪುರಾಣಗಳೇ, ತುಂಬ ಕಥೆಗಳು. ಅಂದರೆ ನಡೆದ ಘಟನೆಯನ್ನು ವಿವರಿಸುವ ರೀತಿಗಳು. ಗ್ಯಾರಂಟಿಯ ಆಗಿದೆಯಾ, ಆಗ್ತದಾ, ಮಾಡಿದ್ದಾರಾ ಅಂತ. ಎಷ್ಟು ಗಮ್ಮತ್ತು ಕೇಳಿದ್ರೆ 15 ದಿವಸಕ್ಕೊಮ್ಮೆ ಏಕಾದಶಿ ಉಪವಾಸ ಮಾಡಿ ಹೇಳಿದ್ರೆ ವೈದ್ಯರು ಹೇಳ್ತಾರೆ ತಿನ್ನದೇ ಇರುವುದು, ಕುಡಿಯದೇ ಇರುವುದು, 24 ಗಂಟೆ ಎನ್ನುವುದು ಸರಿ ಇಲ್ಲ. ಅದು ಎಂಥದ್ದು ಎಲ್ಲ ಕಿಡ್ನಿ ಮತ್ತೆ ಡೈಜೆಷನ್ ಪಾರ್ಟ್ಸ್ಗಳು ಎಲ್ಲ ಲಂಗ್ಸ್ ಅದೆಲ್ಲ ಹಾಳಾಗ್ತದೆ ಹೇಳ್ತಾರೆ. ಹಾಗಾದ್ರೆ ಇಷ್ಟು ಸಮಯ ಮಾಡಿಕೊಂಡು ಬಂದವರ ಕಥೆ ಎಂಥದ್ದು? ಶಾಸ್ತ್ರ ಹೇಳಿದ್ರೆ ಅದು ಈಗಲ್ಲ ಹೇಳಿದ್ದು, ಅದು ಋಷಿಗಳಿಗೆ ಹೇಳಿದ್ದು, ಮುನಿಗಳಿಗೆ ಹೇಳಿದ್ದು. ಅದು ಬಿಫೋರ್ ಕ್ರೈಸ್ಟ್ ಎಲ್ಲ ಶುರು ಮಾಡ್ತಾರೆ ಮತ್ತೆ ಅವರು. ಮತ್ತೆ ಶಾಸ್ತ್ರ ಈಗ ಬೇಡ ನಮಗೆ. ಆದ್ರೆ ಏನಾಯ್ತು? ನಾವು ವಾಸ್ತವವಾಗಿ ಯಾವುದೇ ಸಂಗತಿಯನ್ನು ವ್ರತವನ್ನು ಹೇಳಿದ್ರೆ ಅದಕ್ಕೆ ಇತಿಹಾಸ ಹೇಳಬೇಕು, ಯಾರು ಮಾಡಿದ್ದಾರೆ, ಏನಾಗಿದೆ. ಇದು ನಾನು ಏಕಾದಶಿ 2 ಹೇಳಿದ್ದು ತಿಂಗಳಿಗೆ, ಕೃಷ್ಣ ಪಕ್ಷದ್ದು ಶುಕ್ಲ ಪಕ್ಷದ್ದು. ಕೃಷ್ಣ ಇನ್ನು 2 ಸೇರಿಸ್ತಾನೆ. ವಿಷ್ಣು ಪಂಚಕ ಅಂತ ಕೃಷ್ಣ ಪಂಚ, ಇದು ಕೃಷ್ಣನೇ ಹೇಳಿದ್ದು, ಧರ್ಮರಾಜನಿಗೆ ಕೇಳಿದ್ದು. ನಿನ್ನ ವ್ರತ ಹೇಳು ಅಂತ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ ನನ್ನ ವ್ರತ ಏನು ಕೇಳಿದ್ರೆ 2 ಏಕಾದಶಿ ಆಯ್ತಲ್ಲ, ಅದರೊಟ್ಟಿಗೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಸೇರಿಸು, ಮತ್ತೆ ಶ್ರವಣ ನಕ್ಷತ್ರವನ್ನು ಸೇರಿಸು, ಸಾಕು ಅಂದ. ಆಗದೇ ಇದ್ರೆ 2 ಆದ್ರೂ ಮಾಡುವಂದ, ಕೊನೆಗೆ ಆಗುವುದಾದ್ರೆ 5 ಮಾಡಂದ. ಕೃಷ್ಣ 5 ಉಪವಾಸ ಹೇಳ್ತಾನೆ. ವಾಸ್ತವವಾಗಿ ಇದೆಲ್ಲ ಆಗ್ತದಾ ಕೇಳ್ತಾರೆ. ಅದಕ್ಕೆ ಇತಿಹಾಸಗಳು, ಕಲ್ಪಗಳು ಇವನ್ನೆಲ್ಲ ಉಲ್ಲೇಖ ಮಾಡಿದ್ರು. ಪುರಾಣಗಳು ಏನ್ ಮಾಡ್ತವೆ ಅಂದ್ರೆ, ನೋಡಿ ಸಣ್ಣ ಮಗು ಅದು ಮೀಲಿಕ್ಕೆ ಆಗುತ್ತಾ, ಜಪ ಮಾಡ್ತಾ ಇದ್ದಾರೆ. ನೋಡಿ ಧ್ರುವನನ್ನು ಅಂತ ಹೇಳಿದ್ರು, ಇಟ್ಟ ಮಾಡೆಲ್ ಅಂತ, ಪ್ರಹ್ಲಾದನನ್ನು ತಂದಿಟ್ಟು. ಹೀಗೆ ಏನು ಮಾಡಿದ್ರು ಮಾಡೆಲ್ ಕೊಡ್ತಾರೆ ಅವ್ರು, ನಮಗೆ ಹೇಳಿಬಿಡ್ತಾರೆ ಹೇಗಿರ್ತದೆ ಏನಿರ್ತದೆ ಅಂತ. ಎಷ್ಟು ಚೆನ್ನಾಗಿತ್ತ ಪ್ರಹ್ಲಾದ. ಗೌಜಿ ಆದ ತಕ್ಷಣ ಎಲ್ಲ ಮುಗಿದ ತಕ್ಷಣ ನರಸಿಂಹ ಹೇಳ್ತಾನೆ ತುಂಬಾ ಒಳ್ಳೇದಾಯ್ತು, ತುಂಬಾ ಖುಷಿ ಆಯ್ತು, ಎಂತ ಬೇಕು ಕೇಳು ಅಂತ. ಏನ್ ಪ್ರಹ್ಲಾದ ಕೇಳಿದ? ಏನ್ ಹೇಳಿದ? ನನಗೆಂಥದ್ದು ಬೇಡ ಅಂದವ, ನಾನು ಕೇಳಲಿಕ್ಕೆ ಬಂದದ್ದಲ್ಲ ಅಂದವ. ನಾನು ಕೇಳುವುದು, ನೀನು ಕೊಡುವುದು, ನಾನು ಅದಕ್ಕೆ ನಿನ್ನ ಪೂಜೆ ಮಾಡುವುದು, ಭಕ್ತಿ ಮಾಡುವುದು, ಇದೆಂತ ವ್ಯವಹಾರವ ಅಂದ. ನಾನು ನೀನು ಕೊಟ್ಕೊಳ್ಳಿಕ್ಕೆ ಬಂದದ್ದ,
ನನಗೆ ನೀನು ಕೊಡುದಾದ್ರೆ ಯಾರಾದರೂ ಬೇಡಿದ್ರೆ ಕೇಳಿದ್ರೆ ಆ ಮನಸ್ಸು ಕೊಡಬಾರ್ದು, ನೀನು ನನಗೆ ಬೇಡೋ ಮನಸ್ಸು, ಕೇಳೋ ಮನಸ್ಸು ಕೊಡಬಾರ್ದು, ಅದನ್ನು ಮಾಡಿಬಿಡಿ ನೀನು ಅಂತ. ಎಷ್ಟು ಜೋರಿದ್ದಾನೆ. ನಮಗಾದ್ರೂ ಅದು ಬರ್ತದ? ಯಾರಾದ್ರು ಕೊಡ್ತೇನೆ ಅಂತ ಕೇಳಿದ್ರೆ ಆಯ್ತು ಅಂತ ಹೇಳುವವರು ನಾವು, ಎಂತಾದ್ರೂ ಸಿಕ್ಕಿದ್ರೆ. ಎಷ್ಟು ಜೋರಿದ್ದಾನೆ ಪ್ರಹ್ಲಾದ್. ಹಾಗೆ ಇಂಥ ಮಾಡೆಲ್ಸ್ಗಳನ್ನಿಟ್ಟು ನಮಗೆ ತೋರಿಸಿಕೊಟ್ಟಿದ್ದಾರೆ ಒಂದು ದೃಷ್ಟಿಯಿಂದ. ಎಲ್ಲ ಪುರಾಣಗಳ ವಿಷಯವನ್ನು ಕೇಳಿದರೆ ಸಾಧನೆಗಳನ್ನು ಕೊಡುವುದು, ಸ್ಯಾಂಪಲ್ಗಳನ್ನು ಇಡುವುದು, ಈ ರೀತಿಯಾಗಿ ಪುರಾಣಗಳ ಚಿಂತನೆ. ಮುಂದೆ ಕ್ರತುಕುಸುಮ, ಪುರಾಣಗಳಲ್ಲಿ ಹೇಳಿದ ಯಜ್ಞಯಾಗಗಳನ್ನು ಮಾಡಬೇಕು ಅಂತ. ಕ್ರತು ಅಂದರೆ ಯಜ್ಞ ಅಂತ ನಾನು ಹೇಳಿದ್ರು ಕಷ್ಟ ಆಗುತ್ತೆ. ಯಜ್ಞವ ಅರ್ಥ ಸರಿಯೇ, ಆ ಶಬ್ದ ಇನ್ನೊಂದು ಅರ್ಥ ನಮಗೆಂತ ಗೊತ್ತುಂಟ, ಶಾಸ್ತ್ರದಲ್ಲಿ ಹೇಳಿದ ಶಬ್ದಗಳ ಅರ್ಥ ಗೊತ್ತಿಲ್ಲ, ನಮ್ಮ ಬಳಕೆಯ ಅರ್ಥಗಳು ಬೇರೆ. ಉದಾಹರಣೆ ಒಂದು ಮಾತ್ರ ಹೇಳ್ತೇನೆ, ಎರಡಷ್ಟೇ. ಈಗ ಕೆಲವೊಮ್ಮೆ ಸಂಜೆ ಹೋದರೆ, ನಾನು ಒಂದ್ಸತಿ ಪಶುಪತಿ ಅವರ ಮನೆಗೆ ಹೋಗ್ಲಿಕ್ಕೆ ಹೊರಟಾಗಿ ಹೇಳಿದರು, ನೀವು ಸಂಜೆ ಎಲ್ಲ ಬರಬೇಡಿ ಆಚಾರ್ಯ, ಅವರು ತೀರ್ಥ ಹಾಕ್ತಾರೆ. ನನಗೆ ಅರ್ಥ ಆಗಲಿಲ್ಲ, ತೀರ್ಥ ಹಾಕ್ತಾರೆ ಅಂತ. ಮತ್ತೆ ಗೊತ್ತಾಯ್ತು, ತೀರ್ಥ ಹಾಕ್ತಾರೆ ಅಂದ್ರೆ ಅವರು ಕುಡಿತಾರೆ ಹೇಳಿ, ತೀರ್ಥ ಶಬ್ದವನ್ನು ಬಳಸಿದ ರೀತಿ. ಮತ್ತೊಮ್ಮಮ್ಮ ಹೇಳಿದ್ರು, ಅವ ಇವತ್ತು ಬರಲಿ ಶಾಲೆಯಿಂದ, ಮಾಡ್ತೇನೆ ಅವನಿಗೆ ಮಂಗಳಾರತಿ ಅಂತ. ಮಂಗಳಾರತಿ ಅವನಿಗೆ ಮಾಡುದು ಅಂದ್ರೆ ಶಾಲೆಯಿಂದ ಬಂದವನಿಗೆ ಹೊಡಿತಾರೆ ಅಂತ ಅರ್ಥ. ಮಂಗಳಾರತಿ ಈ ಶಬ್ದಗಳು ಇವತ್ತು ನಮಗೆ ಬೇರೆ ಅರ್ಥ ಕೊಡುತ್ತದೆ. ಶಾಸ್ತ್ರದಲ್ಲಿ ಯಜ್ಞ ಅಂತ ಪ್ರಯೋಗ ಮಾಡಿದ್ದು. ಯಜ್ಞ ಅಂದ್ರೆ ಯಜದೇವ ಪೂಜಾಯಾಮ್ ಅಂತ, ದೇವರ ಸಮಾರಾಧನೆ ಅಂತ. ಆದ್ದರಿಂದ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ತಥಾಪರೆ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ. ಅವರು ಎಲ್ಲವನ್ನು ಯಜ್ಞ ಕರೆದಿದ್ದಾರೆ. ಜ್ಞಾನಯಜ್ಞ, ಯೋಗಯಜ್ಞ, ದ್ರವ್ಯಯಜ್ಞ, ತಪೋಯಜ್ಞ. ನಮಗೆ ಇವತ್ತು ಯಜ್ಞ ಅಂದರೆ ಖಾಲಿ ಅಗ್ನಿಮುಖದಲ್ಲಿ ಆರಾಧನೆ ಮಾತ್ರ ಕಾಣುತ್ತೆ, ಮತ್ತೇನು ಗೊತ್ತಾಗುವುದಿಲ್ಲ. ಅವರು ಅನೇಕ ಅರ್ಥದಲ್ಲಿ ಬಳಸಿದ್ದಾರೆ. ಜ್ಞಾನಯಜ್ಞದಲ್ಲಿ ಎಲ್ಲಿ ಉಂಟು ಇಲ್ಲಿ ಅಂದರೆ ಏನು ಕೊಟ್ಟದ್ದು ಅಂದರೆ, ಅಗ್ನಿಮುಖದಲ್ಲಿ ಆಹುತಿ ಕೊಡುವುದು ಒಂದು ಯಜ್ಞ, ನಮಗೆ ಗೊತ್ತಿರುವುದು. ಮನುಷ್ಯ ಎನ್ನುವ ಅಗ್ನಿಗಳುಂಟಲ್ಲ, ಅವರಲ್ಲಿ ಮಾತು ಎನ್ನುವ ಆಹುತಿಯನ್ನು ಕೊಡುವುದು ಯಜ್ಞ ಅಂದ್ರು. ವಿಷಯ ಕರೆಕ್ಟ್ ಇದೆ ಮಾಡುವಂಥದ್ದು. ಹಾಗಾದ್ರೆ ಯೋಗಿ ಯಜ್ಞ ಅಂತ ಮಾಡ್ತಾನೆ ಒಬ್ಬ ಯೋಗಿ ಅಂದರೆ, ಯೋಗದಲ್ಲಿ ಏನು ಮಾಡ್ತಾನೆ ಅಂದರೆ ಅವನು ಉಸಿರನ್ನು ಅವನು ಆಹುತಿ ಕೊಡುತ್ತಾ ಇದ್ದಾನೆ, ನಿಲ್ಲಿಸಿ ತನ್ನಲ್ಲಿ ತಾನೇ ಕೊಡ್ತಾ ಇದ್ದಾನೆ, ಆತ್ಮನೀಯ ಅಂತ ಹೇಳಿಕೊಂಡು. ಇದನ್ನೆಲ್ಲ ಕೃಷ್ಣ ತೋರಿಸಿಕೊಟ್ಟು. ಅದರಿಂದ ಅನೇಕ ಯಜ್ಞಗಳಿವೆ, ಅದರಲ್ಲಿ ಎಲ್ಲ ಯಜ್ಞದಲ್ಲಿ ನಾನೇ ಇರು. ಕ್ರತು ಅಂದರೆ ಅದು. ಕ್ರತು ಅಂದರೆ ಕರ್ಮದಿಂದ ತಾರಣ ಮಾಡುವಂಥದ್ದು ಅಂತ, ನಮ್ಮನ್ನು ದಾಟಿಸುವಂಥದ್ದು. ಮಾಡಿದರೆ ಅದರಿಂದ ನಮಗೆ ಏನೂ ತೊಂದರೆ ಆಗದಂತೆ ಮಾಡುವ ಏನಾದರೂ ಇದ್ರೆ ಅದನ್ನು ಕ್ರತು ಕರೀತಾರೆ. ಅದು ಧರ್ಮ ವಾಸ್ತವವಾಗಿ. ಅಂದರೆ ಕೃಷ್ಣ ಹೇಳಿದ, ಅಹಂಗೆ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭರೇವಚ. ನೀವು ಎಂಥ ಬಗೆಯ ಯಜ್ಞ ಮಾಡಿ ನಾನೇ ಆರಾಧಕ, ನಾನೇ ಅದರ ಫಲ ಕೊಡುವ. ಹಾಗಾಗಿ ನೀನು ನಡೆಸ. ಕ್ರತು ಕುಸುಮ, ಹೂವಿನ ಪಾತ್ರ ಯಾವುದು ಕೇಳಿದರೆ ಬಗೆ ಕೆಲಸಗಳು, ನಿಲ್ಲಿಸಬಾರದು. ದೇವರ ಸೇವೆಯನ್ನು ಯಥಾಶಕ್ತಿ ನಮ್ಮ ಯೋಗ್ಯತೆಯಂತೆ ಯಾವತ್ತೂ ನಡೆಸ್ತಾ ಬಂದರೆ ಯಾವತ್ತೂ ನಮಗೆ ಹಾನಿಯಾಗುವುದಿಲ್ಲ, ತೊಂದರೆ ಇಲ್ಲ. ದೇವರ ಸೇವೆಯನ್ನು ಮಾಡಿ ಯಾರು ಕೆಟ್ಟದ್ದು ಹಾಳಾದದ್ದು ಅಂತ ಇಲ್ಲ ಅಂತ, ಪ್ರಾಮಾಣಿಕವಾಗಿ ಮಾಡಿದಾಗ. ಇದೇನು ಗೊತ್ತುಂಟ, ದೇವರು ಹೇಳೋದು, ಆದರೆ ಅದು ದೇವರ ವಿಷಯದಲ್ಲಿ ಒಂದು ಅಂಗನ್ಯಾಸ ಅಂತ ಇರುತ್ತೆ. ಏನು ಹೇಳ್ತಾನೆ, ದೇವರ ಉಂಪು ಹೃದಯಾಯ ನಮಃ, ದೇವರನ್ನ ಅವರದ್ದೇ ಊಟ ಕಬಳಿಸ್ತಾನೆ, ಅವರದ್ದೇ ಪುಷ್ಪ ಎಣ್ಣೆ ಎಲ್ಲ ನುಂಗ್ತಾನೆ, ಮತ್ತೆ ಅವರದ್ದೇ ಬಟ್ಟೆ ಗಂಟೆ ಎಲ್ಲ ಅಪಹರಿಸ್ತಾನೆ. ಇದರಿಂದ ಅವನಿಗೆ ದೇವರು ಹಾಳು ಮಾಡ್ತಾನೆ. ದೇವರಿಗೆ ಬಂದು ಸುತ್ತು. ನಾನೊಂದ್ಸತಿ ನೋಡಿದ್ದೇನೆ ಕೃಷ್ಣ ಮಠದಲ್ಲಿ, ಒಬ್ಬ ಬಂದ, ಸಾಮಾನ್ಯ ಇದ್ದವ ಬಹಳ, ಮತ್ತೆ ಅರ್ಥ ಆಯ್ತು ಯಾರು ಅಂತ. ಅವನ ಆಚಿನ ಕಿಸೆಯಿಂದ ಈಚಿನ ಕಿಸೆಯಿಂದ ಅಲ್ಲಿಂದೆಲ್ಲ ಕೆಳಗೆ ಕೆಲವೆಲ್ಲ ನೋಟುಗಳೆಲ್ಲ ಮಡಿಸಿದೆಲ್ಲ ಹಾಕಿದ ಹುಂಡಿಗೆ. ಕೃಷ್ಣ ಅಂತ ಹೇಳಿ ಹೋದ. ಅಂದರೆ ಅವನ ಮೈಕೈಯಲ್ಲೆಲ್ಲ ಗಾಯ ತೊನ್ನು ಎಲ್ಲ ಇತ್ತು. ಒಬ್ಬ ರೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಸಂಪತ್ತಾಗಿದ್ದೇನೆ, ಆ ಸಂಪತ್ತನ್ನು ನಾವು ಯಾಕೆ ವಿನಿಯೋಗಿಸ್ಬೋದು ಹೇಳಿ? ಸ್ವಾರ್ಥಕ್ಕಾಗಿ ದೇವರು ಹುಂಡಿ ತಿಂದರೆ ಏನಾಗ್ತದೆ, ಏನು ಬರ್ತದೆ? ಅವನ ಸಂಕಟಗಳೆಲ್ಲ ಎಷ್ಟು ಶೇರ್ ಆಗ್ತದೆ. ಆದ್ದರಿಂದ ಬಹಳ ಕಷ್ಟ ಅಂತಾನೆ, ತುಂಬ ರಿಸ್ಕ್ ಆ ಲೆಕ್ಕದಲ್ಲಿ. ದೇವರು ಸೊತ್ತು ಅಂದರೆ ಕೃಷ್ಣ ಹೇಳಿದ್ದಲ್ಲ, ಒಬ್ಬ ಓಂತಿ ಕೋತೆಯಾಗಿ ಬಿದ್ದಿದ್ದಾನೆ, ಓತಿ ಖ್ಯಾತನಾಗಿ ಬ್ಲಡ್ ಸಕ್ಕರ್ ಆಗಿ ಬಿದ್ದಿದ್ದಾನೆ. ಯಾದವರೆಲ್ಲ ಹಗ್ಗ ಹಾಕಿ ಎಳಿತಾ ಇದ್ದಾರೆ, ಬರುವುದಿಲ್ಲ ಅದ ಮೇಲೆ. ಕೊನೆ ಕೃಷ್ಣ ಎತ್ತಿದ, ಬಂದವ ಒಳ್ಳೆ ದಿವ್ಯ ಪುರುಷನಾಗಿ ನಿಂತ ಕೃಷ್ಣ ಮುಟ್ಟಿದ್ರಿಂದ. ಯಾದವರು ಕೇಳಿದ್ರು, ಇದೆಂತ ಕತೆ ಕೃಷ್ಣ ಅಂತ ಕೇಳವನು ಹೇಳ್ತಾನೆ ಅಂತ. ರಾಜ ಹೇಳಿದವ, ನೃಗರಾಜ ಅಂತ ಹೆಸರವನಿಗೆ. ಅವ ಹೇಳ್ತಾನೆ, ನಾನು ದನ ಕಂಡಾಬಟ್ಟೆ ದಾನ ಮಾಡ್ತಿದ್ದೆ. ಮಾಡುವಾಗ ಒಂದು ಸರ್ತಿ ಏನಾಯಿತು ಅಂದರೆ, ಒಂದು ದನ ನಾನು ದಾನ ಮಾಡಿದ್ದು ಯಾರದ್ದೋ ಮಿಸ್ ಆಯಿತು. ಅದು ನನ್ನ ಹಟ್ಟಿಗೆ ಬಂದಿದೆ ಅಂತ ನನಗೆ ಗೊತ್ತೇ ಇಲ್ಲ, ಕೊಟ್ಟಿಗೆಗೆ ಬಂದದ್ದು. ನಾನು ಇನ್ನೊಬ್ಬರಿಗೆ ಕೊಟ್ಟು ಬಿಟ್ಟಿದ್ದೇನೆ. ಅದು ಒಂದೊಂದು ಕೊಟ್ಟದಲ್ಲ, 10-100 ಕೊಡುವವ, ಅದರಲ್ಲಿ ಅದು ಹೋಗಿಬಿಟ್ಟಿದೆ. 1 ವರ್ಷದ ನಂತರ ಮೊದಲು ದಾನ ಪಡೆದವ ಬಂದು ಕಂಪ್ಲೇಂಟ್ ಮಾಡಿದ ರಾಜನಿಗೆ,
ನನಗೆ ಕೊಟ್ಟ ಧನವನ್ನು ನೀನು ಅವನಿಗೆ ಕೊಟ್ಟಿದೆ ಅಂತ ನನಗೆ ಅಲ್ಲಿ ಕಂಡು ಬಂದಿದೆ ಅಂತ. ರಾಜ ತಪ್ಪಾಗಿರ್ಬೇಕು, ಗೊತ್ತಿಲ್ಲ, ನಾನು ಗೊತ್ತಿದ್ದು ಕೊಟ್ಟದ್ದಲ್ಲ, ನಿನಗೆ ಬೇರೆ ದನ ಕೊಡ್ತೇನೆ ಅಂದ್ರೆ ಬೇಡ ಅಂತ ಅವನ ಹತ್ರ ಹೇಳಿದ. ನಿನಗೆ ನಾನು ಬೇರೆ ದನ ಕೊಡ್ತೇನೆ, ನನಗೆ ಕೊಟ್ಟಾಗಿ ನಾನು ಕೊಡುವುದಿಲ್ಲ ಅಂದ. ಇಬ್ಬರು ಗಲಾಟೆ ಮಾಡಿಕೊಂಡ್ರು ದನ ಪಡೆದವರು. ನನಗೆ ಕೊಟ್ಟಾಯ್ತು, ನನಗೆ ಕೊಟ್ಟದಲ್ಲಿ ಹೋಗಿದೆ ಅಂತ. ರಾಜ ಇಬ್ಬರಿಗೂ ಬೇಕಾದಷ್ಟು ಬೇರೆ ದನ ಕೊಡ್ತೇನೆ ಅಂದ್ರೆ ಅವರು ಕೇಳಲಿಲ್ಲ. ಹೀಗಾಗಿ ಆ ಪಾಪದಿಂದ ಬ್ರಹ್ಮಸ್ವದ ಪಾಪ, ಒಬ್ಬ ಬ್ರಾಹ್ಮಣನ ಜ್ಞಾನಿಯ ಸೊತ್ತನ್ನು ಅಪಹರಿಸಲಿಲ್ಲ, ಅವನು ಕೊಟ್ಟಿಗೆ ಒಂದು ಸೇರಿ ಹಿಂದೆ ಹೆಚ್ಚು ಕಡಿಮೆ ಆಯಿತು. ಅದರಿಂದ ಅವನು ಆ ದೊಡ್ಡ ವಂತಿಯಾಗಿ ಬಿದ್ದಿದ್ದಾನೆ, ಕೊರಕಲಲ್ಲಿ ಎಷ್ಟೋ ಸಮಯ ಬಿದ್ದಿದ್ದಾನೆ. ಆದ್ದರಿಂದ ಕೃಷ್ಣ ಹೇಳಿದ, ಬ್ರಹ್ಮಸ್ವ ದೇವಸ್ವ ಎಲ್ಲ ಕದಿಬಾರದು, ತಿನ್ನಬಾರದು, ಅದು ಡೈಜೆಸ್ಟ್ ಆಗುವುದಿಲ್ಲ, ಸಿಕ್ಕಿ ಬೀಳುತ್ತೇವೆ ನಾವು, ಅದನ್ನು ಅದೆಲ್ಲ ಬಿಟ್ಟುಕೊಡಬೇಕಾಗ್ತದೆ ಅಂತ. ಹೀಗಾಗಿ ಬಹಳ ಅದ್ದೂರಿಯಾಗಿ ಕರ್ಮ ಧರ್ಮಗಳನ್ನು ಮಾಡುವಾಗ ತುಂಬ ಒಳ್ಳೆಯ ರೀತಿಯಿಂದ ದೇವರ ವಿಷಯದಲ್ಲಿ ಎಚ್ಚರದಲ್ಲಿ ಮಾಡಲಿಕ್ಕೆ ಭಗವಂತನೇ ಹೇಳಿಕೊಟ್ಟ ಹಾಗೆ ಆರಾಧನೆ ಮಾಡಬೇಕು. ಕೃತಕುಸುಮ ಮೋಕ್ಷ ಫಲಃ. ಇದರಿಂದ ಏನಾಗ್ತದೆ ಹೇಳಿದರೆ ಬಿಡುಗಡೆ ಸಿಗ್ತದೆ. ಎರಡು ಮಾರ್ಗ ಇದೆ ಒಟ್ಟಿಗೆ, ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಅಂತ. ಮುಂದೆ ಹೋಗ್ಬೇಕಾ, ಹೋಗ್ತಾ ಇರ್ತದೆ, ಮುಗಿಯುವುದಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಹೇಳ್ತಾ ಸುತ್ತು ಬರ್ತಾ ಇರ್ತದೆ, ಸರ್ಕಲ್ ಆಗ್ತಾ ಇರ್ತದೆ. ಕೆಳಗೆ ಬೀಳ್ತಾನೆ, ಮೇಲೆ ಕೇಳ್ತಾನೆ, ಮೇಲಿಂದ ಬೀಳ್ತಾನೆ, ಮುಗೀತು. ಮೇಲಿಂದ ಸ್ವರ್ಗವು ಸಿಗುತ್ತೆ, ನರಕಕ್ಕೂ ಹೋಗ್ತಾನೆ. ಅದು ಬಿಟ್ಟು ಈ ದಾರಿ ಸರ್ಕಲ್ ಅನ್ನು ತೊರೆದು ಸ್ಟ್ರೈಟ್ ವೇಗೆ ಹೋಗ್ಬೇಕು ಮೋಕ್ಷಕ್ಕೆ. ಅಂದ್ರೆ ನಿವೃತ್ತಿ ಮಾರ್ಗವನ್ನು ಎಲ್ಲ ಬೇಡ ಬೇಡ ಅಂತ ಬಿಡ್ತಾ ಬರಬೇಕು. ಈ ರೀತಿಯಾಗಿ ಮನುಷ್ಯ ಬದುಕಿದ್ದಾಗ ಹೋಗುವಾಗ ಏನೆಲ್ಲ ತಗೊಂಡು ಹೋಗ್ತಾನೆ ಹೇಳುವಾಗ ಚಂದವಾದ ಮಾತು ಹೇಳ್ತಾನೆ ಅವನು. ಇಲ್ಲೇ ಎಲ್ಲ ಸಂಪತ್ತೆಲ್ಲ ಗೃಹೇಶು ಅರ್ಥಾಹ ನಿವರ್ತಂತೆ ಅಂತ. ಮಾಡಿದ ದುಡ್ಡುಗಳು, ಆಸ್ತಿ ಪಾಸ್ತಿಗಳು, ಆಚೆ ಈಚೆಗಳು ಎಲ್ಲ ಎಲ್ಲಿ ಉಂಟು ಕೇಳಿದರೆ ಅದು ಮನೆಯಲ್ಲೇ ಉಂಟು, ಅಲ್ಲೇ ಉಂಟು. ದುಡ್ಡೆಲ್ಲ ಬ್ಯಾಂಕಿನ ಅಕೌಂಟ್ ಅಲ್ಲೇ ಉಂಟು, ಇವನಲ್ಲಿ ಬರುವುದಿಲ್ಲ. ಮತ್ತೆ ಸ್ಮಶಾನೇ ಮಿತ್ರ ಬಾಂಧವಾಹ. ಸ್ಮಶಾನದಲ್ಲಿ ಏನು ಕೇಳಿದರೆ, ಸ್ಮಶಾನದಲ್ಲಿ ಫ್ರೆಂಡ್ಸ್ಗಳು ಬಂದಿರ್ತಾರೆ, ಬಂಧುಗಳು ಬಂದಿರ್ತಾರೆ, ಅಲ್ಲಿವರೆಗೆ ಅವರಿರ್ತಾರೆ. ಮತ್ತೆ ಶರೀರಂ ಮೊನ್ನಿಮಾದತ್ತೆ, ಕೊನೆಗೆ ಅವನದ್ದೇ ಆದದ್ದು ಏನು ಕೇಳಿದರೆ ದೇಹ, ಬಾಡಿ ಎಷ್ಟು ಚಂದ ನೋಡಿಕೊಳ್ತಾನೆ. ಒಂದು ಕೂದಲು ಈಚೆ ಬಂದರೂ ಆಚೆ ಮಾಡ್ತಾನೆ, ಒಂದು ಬಿಳಿ ಆದರೂ ಅದಕ್ಕೆ ಹೇರ್ ಡೈ ಹಾಕ್ತಾನೆ, ಮತ್ತೆ ಎಷ್ಟೆಲ್ಲ ಒಂದು ಉಗುರು ಉದ್ದ ಆದರೂ ಕತ್ತರಿಸ್ತಾನೆ, ಎಷ್ಟು ಟ್ರಿಮ್ ಮಾಡಿ ಕೊಡ್ತಾನೆ, ಎಷ್ಟು ಬ್ಯೂಟಿ ಪಾರ್ಲರ್ಸ್ಗಳು, ಎಷ್ಟು ಎಂತ ಮಾಡಿದ್ದೆ, ಎಂತ ಕರ್ಮ ಆಗ್ತಾ ಹೇಳ್ತಾನೆ. ಕೊನೆಗೆ ಅಚ್ಚುಮೆಚ್ಚಿನ ಅವನ ದೇಹವೇ ಅವನೊಟ್ಟಿರುವುದಿಲ್ಲ, ಉಳಿದವರು ಬಿಡಿ ಬರ್ಬೇಕು ಹೇಗೆ ಅಂತ. ಹಾಗಾಗಿ ಅದನ್ನು ಬೆಂಕಿ ನುಂಗಿ ಆಗ್ತದೆ, ಒಬ್ಬನೇ ಹೋಗುತ್ತೆ. ಮತ್ತೆ ಹೋಗುದೇನು ಕೇಳಿದ್ರೆ, ಎರಡು ಕೈಯಲ್ಲಿ ಎರಡು ಇಟ್ಕೊಂಡಿದ್ದಾನೆ, ಒಳ್ಳೆಯದು ಕೆಟ್ಟದ್ದು ಮಾಡಿದ್ದಾನೆ, ಇದು ಬುತ್ತಿ ಅವನು ಮಾಡಿದ್ದು. ಏನು ಬಂತು ಹೇಳಿ, ಕರ್ಮಾನುಗೋ ಗಚ್ಚತಿ ಜೀವಯೇಕ. ಅವನು ಮಾಡಿದ ಕೆಲಸ ಅವನ ಬೆನ್ನಿಂದ ಬರ್ತದೆ, ಬಿಡುವುದಿಲ್ಲ. ಒಳ್ಳೆದು ಮಾಡಿದರೆ ಅವನು ಒಳ್ಳೆದು ಮಾಡ್ತದೆ, ಒಳ್ಳೆ ದೇಹ ಕೊಡ್ತದೆ. ಈ ಕಷ್ಟ ಏನು ಕೇಳಿದರೆ ಕೃಷ್ಣ ಹೇಳ್ತಾನೆ, ಈ ಜೀವನ ಬಗ್ಗೆ ಮಾತಾಡುವಾಗ ಗರುಡನಲ್ಲಿ ಹೇಳುವ ಕೆಲವು ಮಾತುಗಳೆಲ್ಲ ಅರ್ಜುನನಿಗೆ ಹೇಳಿದ್ದಾನೆ. ಸೇಮ್, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಕೃಷ್ಣ ಹೇಳುದು, ಈ ಜೀವ ಉಂಟಲ್ಲ ಹೋಗುವಾಗ ಅದನ್ನು ಹಿಡಿಲಿಕ್ಕಾಗತ್ತಾ, ಹೇಳಬೇಡ. ಬಡಿಲಿಕ್ಕೆ ಬರ್ತದ, ಕೇಳಬೇಡ. ಎಂಥದೂ ಆಗುವುದಿಲ್ಲ, ಜೀವನಿಗೇನು ಆಗುವುದಿಲ್ಲ. ಸೂಕ್ಷ್ಮ ದೇಹದಲ್ಲಿ ಹೋಗುವಾಗ ಆ ಜೀವ ಯಾವ ಬೆಂಕಿಯಲ್ಲಿ, ಯಾವ ನೀರಿನಲ್ಲಿ, ಯಾವ ಕಥೆಯಲ್ಲೂ ಹಾಳಾಗುವುದಿಲ್ಲ, ಬ್ಲಾಸ್ಟ್ ಆಗುವುದಿಲ್ಲ, ಅಣುರೂಪ ಇದ್ದ. ಮತ್ತೆ ಈ ಬದುಕು ಅಂದ್ರೆ ಏನು, ಇಲ್ಲಿದ್ದೇ ಮಾತಲ್ಲಿ ಹೇಳಿದಾಗ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನಮಾನಿ ದೇಹಿ. ಇದು ಅರ್ಜುನ ಅತ್ತಾಗಲ್ಲಿ ಕೃಷ್ಣ ಹೇಳಿದ್ದು. ಎಂಥದ ಕೇಳೋದಾ ಅಂತ. ಭೀಷ್ಮ ಸಾಯ್ತಾನೆ, ಮತ್ತೆ ಸಾಯುವುದಿಲ್ವಾ? ಸಾಯ್ತಾನೆ, ಮತ್ತೆ ನೀ ಯಾಕೆ ಹೇಳೋದು? ನೀನೀಗ ಹೊಡೆಯೋದಿದ್ರು ಭೀಷ್ಮ ಸಾಯ್ತಾನಲ್ಲ, ಮತ್ತೆ ಅಳುದು ಯಾಕೆ ನೀನು? ಅಲ್ಲ, ಮತ್ತೆ ನನಗೆ ನಾಳೆ ಭೀಷ್ಮ ಅಂತೂ ಸಿಗುವುದಿಲ್ಲ, ಜೀವ ಸತ್ಯ ಹೌದು, ಭೀಷ್ಮ ಸಿಗುವುದಿಲ್ಲ, ಮತ್ತೆ ನಿನಗೆ ನೀನಾದ್ರೂ ಸಿಗ್ತೀಯ? ಇಲ್ಲಲ್ಲ, ಅಳುದೇಕೆ? ಮನುಷ್ಯ ಏನು ಕೇಳಿದ್ರೆ ಬಟ್ಟೆಯನ್ನು ಬದಲಾಯಿಸ್ತಾನೆ, ಹೌದು ಸತ್ಯ, ಬಟ್ಟೆ ಬದಲಾಯಿಸ್ತಾನೆ. ಯಾಕೆಂದ್ರೆ ಬಟ್ಟೆ ಕೊಳೆ ಆದ್ರೆ, ಹರಿದೋದ್ರೆ, ಹಾಳಾದ್ರೆ, ಬೇಡ ಆದ್ರೆ ಬಿಸಾಡ್ತಾನೆ. ಹಾಗೆ ಮನುಷ್ಯನ ದೇಹವು, ಜೀವನಿಗೆ ದೇಹವು ಒಂದು ಬಟ್ಟೆ ಹಾಗೆ. ಅದು ಹರಳತ್ತಾದ್ರೆ, ಹರಿದು ಹೋದ್ರೆ, ಹೇಸಿಗೆ ಆದ್ರೆ ಅದನ್ನು ಬಿಡ್ಲೇಬೇಕು. ಬಟ್ಟೆ ಬೇರೆ ಮಾಡುವಾಗ ಅಳ್ತಾನ? ಇಲ್ಲ. ಯಾಕೆ? ಬೇರೆ ಬಟ್ಟೆ ಬರ್ತದೆ, ಗೊತ್ತುಂಟ ಅವನಿಗೆ. ಹಾಗೆ ದೇಹ ಹೋದಾಗಲೂ ಅಳ್ಲಿಕ್ಕಿಲ್ಲ, ಗಲಾಟೆ ಮಾಡ್ಲಿಕ್ಕಿಲ್ಲ, ಬೇರೆ ದೇಹ ದೇವರು ಕೊಡ್ತಾನೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂತ ಕೇಳಿದರೆ, ಬಟ್ಟೆ ಹರಿದು ಹೋದಾಗ ಒಳ್ಳೆ ಬಟ್ಟೆ ಬರ್ತದೆ ಅಂತ ಗ್ಯಾರಂಟಿ ಉಂಟು ನಮಗೆ. ಚಪ್ಪಲಿ ಹರಿದ್ರೆ ಇನ್ನೊಂದು ಒಳ್ಳೆ ಚಪ್ಪಲಿ ತಗೊಳ್ತೇವೆ ಅಂತ ಗೊತ್ತುಂಟು ನಮಗೆ. ಅದೇ ಒಂದೊಮ್ಮೆ ಒಳ್ಳೆ ಚಪ್ಪಲಿ ತೆಗೆದು ಕೊಡುವುದಿಲ್ಲ ಆದರೆ ನಾವು ಅದನ್ನು ಬಿಸಾಡಲಿಕ್ಕೆ ತಯಾರಿಲ್ಲ.
ಕೆಲವರು ಹಳೆ ಕೋಡೆ ಹರಿದೋದ್ರು ಹೊಸ ಕೋಡೆ ತಗೊಂಡ್ರು ಅದನ್ನು ಇಟ್ಕೊಂಡಿರ್ತಾರೆ, ಇರ್ಲಿ ಅಂತ. ವ್ಯಾಮೋಹ, ಇದನ್ನು ಕೃಷ್ಣ ಇಟ್ಕೊಳ್ತಾನೆ ಇಲ್ಲಿ. ಪಾಶಬದ್ಧ ನರಸ್ಯೇಹ ವಿಕರ್ಮಣಿ ಮನೋಭವ ಅಂತ ಹೇಳ್ತಾನೆ ಇಲ್ಲಿ ಗರುಡನಿ ಹೇಳುವಾಗ. ಏನಾಯ್ತು ಅಂತ ಕತೆ. ಆದ್ರಿಂದ ನಮಗೆ ನೆಕ್ಸ್ಟ್ ಚೇಂಜ್ ಏನು ಗೊತ್ತಿಲ್ಲ. ಬಟ್ಟೆದ ಗ್ಯಾರಂಟಿ ಗೊತ್ತು ನಮಗೆ, ಸೊತ್ತು ಗ್ಯಾರಂಟಿ ಗೊತ್ತು ಚೇಂಜ್ ಆಗೋದು. ಆದರೆ ದೇಹ ಬಿಟ್ಟೋದ ನಂತರ ಇಷ್ಟು ಚಂದದ ದೇಹ ಬರ್ತದ? ಬದಲಿಗೆ ನೀವು ಹೇಳಿದ್ದೀರಿ ಆಗ 10 ಮನುಷ್ಯ ದೇಹ ಬರ್ತದ. ಹೌದು, ಅದು ಯಾವುದೋ ರೋಗಗ್ರಸ್ತವಾದ ಕೈಕಾಲು ಇಲ್ಲದ ಅಂಗವಿಕಲವಾದ ದೇಹ ಬಂದರೆ, ಅಥವಾ ನರಿ ನಾಯಿ. ನಾನು ಮನುಷ್ಯ ದೇಹ ಕಮ್ಮಿ ಇಲ್ಲದ ಅಂತ ಹೇಳಿದ್ದು, ಉಳಿದ ದೇಹ ಬರುವುದಿಲ್ಲ ಹೇಳಲಿಲ್ಲ ಮಾತಿನಲ್ಲಿ. ಉಳಿದ ಎಷ್ಟೋ ದೇಹಗಳುಂಟು ಪ್ರಾಣಿ ಪಕ್ಷಿಗಳದ್ದು. ಒಳ್ಳೆ ಕೆಲಸಗಾರನಿಗೆ ಒಬ್ಬ ಮಾಲೀಕ ಔಟ್ ಹೌಸ್ ಅನ್ನು ಕೊಟ್ಟ, ಚೆನ್ನಾಗಿತ್ತದು, ಕೂತ್ಕೊಳ್ಳಿಕ್ಕೆ ಬಿಟ್ಟ. ಸುಮಾರು ಸಮಯ ಆಯಿತು. ಒಂದು ದಿವಸ ನೋಡ್ತಾನೆ ಮಾಲೀಕ ಹೋಗಿ ಹೇಗೆ ಉಂಟು ಅಂತ. ಎಲ್ಲ ಹಾಳು ಮಾಡಿಟ್ಟಿದ್ದಾನೆ, ಅಲ್ಲಲ್ಲಿ ಹರಿದಾಕಿ ಬೀಳಿಸಿ ಗಲೀಜು ಮಾಡಿಟ್ಟಿದ್ದಾನೆ. ಎಂತ ಮಾರೆ, ಚಂದವಾದ ಔಟ್ ಹೌಸ್ ನೀನು ಕೊಟ್ಟಿದ್ದೇನೆ, ಗೆಸ್ಟ್ ಹೌಸ್ ತರ ಇತ್ತು, ಹೀಗೆಲ್ಲ ಹಾಳು ಮಾಡಿಕೊಂಡಿಯಲ್ಲ, ನಿನಗಿದ್ದು ಬೇಡ, ಹೋಗು ನೀನು ಬೇರೆ ಕಡೆ ಕೂತ್ಕೊಳ್ಳಿ, ಗಲೀಜಲ್ಲೇ ಕೂತ್ಕೊಂಡೇಳಿ ಹೊರಗಾಗ್ತಾನೆ. ಹಾಗೆ ಒಳ್ಳೆ ದೇಹ ಕೊಟ್ಟಿದ್ದಾರೆ ದೇವರು, ಒಳ್ಳೆ ಕೆಲಸ ಮಾಡಬೇಕು. ಮಾಡದೇ ಇದ್ರೆ ದೇವರು ನಮ್ಮನ್ನು ನೋಡ್ತಾನೆ, ನಿನಗಿದ್ದು ಬೇಡ, ನಿನ್ನಗೆ ಹಂದಿ ಮಾಡ್ತೇನೆ, ನಾಯಿ ದೇಹ ಕೊಡ್ತೇನೆ, ಕೋಳಿ ಆಗು ಹೇಳಿ ಬೇರೆ ದೇಹ ಕೊಡ್ತಾನೆ ಚಾಯ್ಸ್. ಅದರಿಂದ ವಾಸಾಂಸಿ ಜೀರ್ಣಾನಿ ಯಥಾ ವಿಘಾಯ ನವಾನಿ ಗೃಹ್ಣಾತಿ. ನವಾನಿ ಅಂದ್ರೆ ಹೊಸತು ಅಂತ. ಹೊಸತು ಯಾವುದು ಆಗುವುದು, ಒಳ್ಳೇದಾಗಬೇಕು ಅಂತಿಲ್ಲ. ತಥಾ ಶರೀರಾಣಿ ವಿಘಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹೀಗಾಗಿ ಒಳ್ಳೆ ದೇಹ ಬರಲಿಕ್ಕೆ ಮಾಡಲಿಕ್ಕೆ ನಾವು ಮಾಡಬೇಕು. ಯಾಕೆ ಕೆಟ್ಟ ಕೆಲಸ ಮಾಡಿ ಕೆಟ್ಟ ದೇಹ ಪಡಿಬೇಕು? ಕೃಷ್ಣ ಹೇಳ್ತಾನೆ, ಪಾಶಬದ್ಧ ನರಸ್ಯೇಹ ವಿಕರ್ಮಣಿ ಮನೋಭವೇ. ವಿಷಯ ಇಷ್ಟೇ. ನಾವು ಯಾಕೆ ಕೆಟ್ಟ ಕೆಲಸ ಮಾಡ್ತೇವೆ ಅಂತ ನಮಗೆ ನಾವು ಪ್ರಶ್ನೆ ಹಾಕೊಳ್ಳಿಕ್ಕೆ. ಒಟ್ಟು 3 ಇದೆ. ಕರ್ಮ, ಕರ್ಮ ವಿಕರ್ಮೇತಿ ಕವಯೋಪ್ಯತ್ರ ಮೋಹಿತ ಅಂತಾನೆ. ಕರ್ಮ, ಅಕರ್ಮ, ವಿಕರ್ಮ. ಕರ್ಮ ಅಂದ್ರೆ ನಮಗೆ ಮಾಡಲಿಕ್ಕೆ ಹೇಳಿದ್ದು ಕೆಲಸ. ಅಕರ್ಮ ಅಂದ್ರೆ ನಮಗೆ ಮಾಡಲಿಕ್ಕೆ ಹೇಳಿದ್ದಲ್ಲ, ಅದು ಇನ್ಯಾರಿಗೂ ಬೇರೆಯವರಿಗೆ, ನಾವು ಮಾಡಬಾರ್ದು ಅದನ್ನು. ವಿಕರ್ಮ ಅಂದ್ರೆ ಯಾರಿಗೂ ಮಾಡ್ಲಿಕ್ಕೆ ಹೇಳಿದ್ದಲ್ಲ, ಅದು ವಿರುದ್ಧ ಕರ್ಮ, ಅದು ಹಾಳು ಕೆಲಸ. ಹಾಳು ಕೆಲಸ ಯಾರು ಮಾಡಲಿಕ್ಕಿಲ್ಲ. ಕರ್ಮ ನನಗೆ ಹೇಳಿದ್ದು ನಾನು ಮಾಡಲಿಕ್ಕೆ, ಉಳಿದವ್ರು ಅವ್ರು ಮಾಡಲಿಕ್ಕೆ. ಕರ್ಮ ಮತ್ತು ಅಕರ್ಮದಲ್ಲಿ ಭಯಂಕರ ಕ್ಲಾಶ್. ನಮಗೆ ಎಷ್ಟಿದ್ರೂ ನಮ್ಮ ಕೆಲಸ ಮಾಡಲಿಕ್ಕೆ ಆಸೆ ಕಡಿಮೆ, ಇನ್ನೊಬ್ಬರ ಕೆಲಸ ಮಾಡಲಿಕ್ಕೆ ಓಡುದು. ಒಬ್ಬ ಒಳ್ಳೆ ಅಧ್ಯಾಪಕ ಇರ್ತಾನೆ, ಒಳ್ಳೆ ಪಾಠ ಮಾಡಲಿಕ್ಕೆ ಬರ್ತದೆ, ಅವನು ಯಾವತ್ತು ಬ್ಯಾಂಕ್ ಉದ್ಯೋಗಿಯ ಮೇಲೆ ಕಂಡು ಗಮ್ಮದಲ್ಲಿ ಕೂತ್ಕೊಳ್ಬೋದಿತ್ತು ಮಾರೆ. ಸುಮ್ಮನೆ ಇಲ್ಲಿ ನಿಂತು ಪಾಠ ಮಾಡಬೇಕು, ಮಾರ್ಕೆಲ್ಲ ಹಾಕಲಿಕ್ಕೆ ಉಂಟು. ಕರ್ಮ ರಜೆಯೆಲ್ಲ ಪಕ್ಕ ಕೊಡುದಿಲ್ಲ, ರಜೆಯಲ್ಲಿ ಬೇರೆ ಕೆಲಸ ಕೊಡ್ತಾರೆ. ಅವ್ರು ನೋಡಿ ಸುಮ್ಮನೆ ಕೂತ್ರೆ ಆಯ್ತು ಗಮ್ಮತ್ತಲ್ಲಿ. ಅವನ ತಲೆ ಬಿಸಿ ಅವನಿಗೆ ಅಲ್ಲಿ ಕೂತ್ರೆ ಟ್ರಾನ್ಸಾಕ್ಷನ್ ನೋಡುದು, ಬಂದು ಹೋಗೋರು ಗಲಾಟೆ ಮಾಡೋದು, ಹೆಚ್ಚು ಕಡಿಮೆ ಆದ ದುಡ್ಡು ಕೈಲಿ ಆಗ್ಬೇಕು, ಅದು ಇವನಿಗೆ ಗೊತ್ತಿಲ್ಲ. ಅವನ ಹೇಳುದು ಅಧ್ಯಾಪಕ ನೋಡಿ ಎಷ್ಟು ಗಮ್ಮತ್ತು, ರಜೆ ರಜೆ, ಮೇಲಿಂದ ಮೇಲೆ ರಜೆ, ಮಳೆ ಬಂದ್ರೆ ರಜೆ, ಬೆಳೆ ಬಂದ್ರೆ ರಜೆ, ಅವನಿಗೆ ಇವನ ಮೇಲೆ ಕಂಡು, ಇವನ ಮೇಲೆ ಕಂಡು. ಯಾವತ್ತಾಗೆ ಪ್ರತಿಯೊಬ್ಬರು ತನ್ನನ್ನು ತಾನು ಇಷ್ಟಪಡುವುದಿಲ್ಲ, ತನ್ನ ವೃತ್ತಿಯನ್ನು ತಾನು ಪ್ರೀತಿಸುವುದಿಲ್ಲ, ಅದನ್ನು ಕಂಪ್ಲೀಟ್ ಆಗಿ ಮಾಡಿಸ್ಲಿಕ್ಕೆ ಅವನು ಇಷ್ಟಪಡುವುದಿಲ್ಲ. ಇಡೀ ಲೋಕ ಇಂಜಿನಿಯರಿಗೆ ಡಾಕ್ಟರ್ ಮೇಲೆ ಕಣ್ಣು, ಡಾಕ್ಟರ್ ಇಂಜಿನಿಯರ್ ಮೇಲೆ ಕಣ್ಣು, ಸಾಫ್ಟ್ವೇರ್ ಮೇಲೆ ಕಣ್ಣು, ಎಲ್ಲಿಗೂ ಯಾರಿಗೂ. ಅಂದ್ರೆ ನೋಡಿ, ಮನೆಯಲ್ಲಿ ಎಲ್ಲ ನೋಡಿ, ಕಣ್ಣು ನೋಡ್ತದೆ, ನೋಡುವುದೇ ಅದರ ಕೆಲಸ, ಕೇಳುವುದಿಲ್ಲ. ಅದು ಕಿವಿಗೆ ಕೇಳುವುದೇ ಕೆಲಸ, ಅದು ನೋಡುವುದಿಲ್ಲ. ಕಾಲಿಗೆ ನಡೆಯುವುದೇ ಕೆಲಸ. ಎಂತ ಕರ್ಮ ಮಾರೆ, ಲೆಫ್ಟ್ ರೈಟ್ ಲೆಫ್ಟ್ ರೈಟ್, ಒಂದು 3 ಕಾರು ಇಲ್ಲ ನಮಗೆ ಹೇಳಿದ ಹಾಗೆ. ನಮ್ಮ ಕೈಯಲ್ಲಿ ಕೆಲಸ ಮಾಡುವುದೇ ಕೆಲಸ. ಹಾಗೆ ಹೇಳಿಕೊಂಡು ಇತರ ಇಂದ್ರಿಯಗಳಲ್ಲಿ ನಾನು ಮಾಡುವುದಿಲ್ಲ ಕೂತ್ರೆ ಇದೆಲ್ಲ ಒಟ್ಟು ಸೇರಿ ಕೆಲಸ ಆಗೋದು. ಇಲ್ಲದಿದ್ದರೆ ಇಲ್ಲ. ಅವರ ಕೆಲಸ ಅವರು ಮಾಡಲೇಬೇಕು. ಸ್ವಧರ್ಮೇ ಅದು ಹೇಳಿದವರು, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಭಯ. ಮತ್ತೊಬ್ಬರ ಕೆಲಸ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ಮತ್ತೊಬ್ಬರ ಕೆಲಸ ಮಾಡಿದ್ರೆ ಹಾಳು ನಾಳೆಯಿಂದ. ಅದು ನಮ್ಮ ದೇಹದಲ್ಲಿ ಎಲ್ಲರೂ ಕೋಪರೇಟ್ ಮಾಡಿದಾಗ ನಮ್ಮ ಕೆಲಸ ಸರಿ ಆಗ್ತದೆ, ನಮ್ಮ ಜೀವನ ಸರಿ ಆಗ್ತದೆ. ಒಬ್ಬ ಸ್ಟ್ರೈಕ್ ಮಾಡಿದ್ರೆ, ಕಣ್ಣು ಸ್ಟ್ರೈಕ್ ಮಾಡಿತೀವಿ ಇವತ್ತು, ಇನ್ನು ಕಣ್ಣು ತೆರೆದಿಲ್ಲ ಹೇಳಿದ್ರೆ ನಾವು ಹೊಂಡದಲ್ಲಿ ಇರ್ತೇವೆ. ಅಂದ್ರೆ ಏನರ್ಥ? ನಮ್ದು ಕೈಕಾಲು ಮುರಿಬಹುದು, ಮೂಗು ಬುಸುಂಡು ಮುರಿಬಹುದು. ಒಂದು ಕಣ್ಣು ಸ್ಟ್ರೈಕ್ ಮಾಡೋ ಮೂಲಕ ನಾವು ಹೇಗಿದ್ದೇವೆ, ನಮ್ಮ ಯಾವ ಕೆಲಸ ಆಗುವುದಿಲ್ಲ. ಹಲ್ಲು ಮುರಿದು ಹೋದ್ರೆ ಊಟ ಮಾಡ್ಲಿಕ್ಕೆ ಆಗುವುದಿಲ್ಲ, ಎಲ್ಲ ಬಂದ್. ಆದ್ರಿಂದ ಹೇಗೆ ದೇಹದಲ್ಲಿ ಎಲ್ಲರೂ ಒಟ್ಟು ಸೇರಿ ಅಂದ್ರೆ ಪೋರ್ಟ್ಫೋಲಿಯೋ ಅಂತೇವೆ ನಾವು ಇದಕ್ಕೆ. ತತ್ವಾಭಿಮಾನಿಗಳು ಅಂತ ಹೇಳ್ತಾರೆ ಬೇರೆ ಬೇರೆ ನೋಡಿದಾಗ. ಅವರೆಲ್ಲರೂ ಒಂದೇ ರೀತಿಯಿಂದ ಒಳಗೆ ಕೂತ ಹೃದಯ ಮಧ್ಯನಾದ ನಾರಾಯಣನ ಸೇವೆ ಮಾಡ್ತಾ ಇದ್ದಾರೆ. ಏಕಸೂತ್ರವಾಗಿದೆ ಇದು. ಅದರಲ್ಲಿ ಡಿಫರೆಂಟ್ ಮಾಡಿಬಿಟ್ರೆ ನಾನು ಯಾಕೆ ಮಾಡಬೇಕು ಹೇಳಿದ್ರೆ ಯಾವುದು ನಡೆಯುತ್ತೆ. ಅದನ್ನ ಪಾಶಬದ್ಧ ನರಸ್ಯೇಹ. ಪಾಶ ಅಂದ್ರೆ ಒಂದು ಲೆಕ್ಕದಲ್ಲಿ ಹಗ್ಗ. ಏನು ಹಗ್ಗದ್ದು ಎಲ್ಲಿ ಸಿಕ್ಕಿದೆ ಅಂತ ಕೇಳಿದ್ರೆ, ಮನುಷ್ಯ ಕೆಟ್ಟದ್ದು ಮಾಡುವುದು ಯಾಕೆ ಕೇಳಿದ್ರೆ ಅವನಿಗೆ 3 ಬಗೆಯ ಪಾಶಗಳುಂಟು. ಒಂದು ಅಜ್ಞಾನದ ಪಾಶ, ಅವಿದ್ಯೆ, ಗೊತ್ತಿಲ್ಲ ಎನ್ನುವುದು ಕರೆಕ್ಟ್.
ಹುಟ್ಟಿದಾಗ ಮಕ್ಕಳು ಯಾರು ಬುದ್ಧಿಮಂತರಾಗುವುದಿಲ್ಲ. ಆದ್ರೆ ಕಲಿಬಹುದಲ್ಲ, ಅದು ನಮಗೆ ದಡ್ಡತನ, ಬಿಡುವುದಿಲ್ಲ. ನಾವು ಏನು ತಿಳ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಅವಿದ್ಯೆಯೇ ನಮ್ಮದು ದೊಡ್ಡ ಅಸ್ತ್ರ ಅಂತ ಇಟ್ಕೊಳ್ತೇವೆ. ಅಜ್ಞಾನ ತಪ್ಪು ತಿಳಿಲಿಕ್ಕೆ ನೋಡಿ. ಇನ್ನೊಂದು ಎರಡನೇದು ಐಟಮ್ ಏನು ಕೇಳಿದ್ರೆ, ಅವಿದ್ಯೆ ಜೊತೆಯಲ್ಲಿ ಕರ್ಮಗಳು, ಕೆಲಸ. ನಮಗೆ ಗೊತ್ತಿಲ್ಲದ ಕೆಲಸವನ್ನು ಗೊತ್ತಿಲ್ಲದಾಗಿ ಮಾಡ್ತಾ ಇದ್ದೇವೆ. ಆ ನಂತರ ಬಯಕೆಗಳು, ಏನೇನು ಆಸೆಗಳು, ಅವಿದ್ಯಾ ಕಾಮ ಕರ್ಮ, ಇದು ಮೂರು ನಮ್ಮನ್ನು ಯಾವತ್ತೂ ಹಿಡಿದಿದೆ. ಇದನ್ನು ಪಾಶ ಅಂತಾರೆ. ಮೂರು ಪಾಶಗಳು, ಒಂದು ಕುತ್ತಿಗೆಗೆ ಹಿಡಿತದೆ, ಒಂದು ಸೊಂಟಕ್ಕೆ ಕಟ್ಟಿದೆ, ಒಂದೊಂದು ಕಾಲಿಗೆ ಹಾಕಿಬಿಟ್ಟಿದೆ. ಇದು ಮೂರರಿಂದಾಗಿ ಪಾಶಬದ್ಧ ನರಸ್ಯೇಹ ವಿಕರ್ಮಣಿ ಮನೋಭಯ. ಬಯಕೆಗಳು ಬೇಡದಿದ್ದಾಗಿ ಬಂದಾಗ ಏನಾದ್ರೂ ಅನ್ಯಾಯ ಮಾಡುವ ಅಂತ ಕಾಣ್ತದೆ, ಏನಾದ್ರೂ ನಡೆಸ್ತೇವೆ. ಕೆಲಸ ಇಲ್ಲ ನೋಡಿ, ನಿರುದ್ಯೋಗ ಸಮಸ್ಯೆ ಎಂದಾಗ ಇದು ಅದು ಹೇಳಿದಲ್ಲ, ಕೆಲಸ ಇಲ್ಲದ ಆಚಾರ್ಯ ಅಂತ ಕೆತ್ತಿದ ಹೇಳಿದಾಗೆ, ಹೀಗೆ ನಮ್ಮ ಕತೆ ಆಗ್ತದೆ. ಏನು ಮಾಡ್ತೇವೆ, ಏನು ಮಾಡ್ಲಿಕ್ಕೆ ತಯಾರಾಗ್ತೇವೆ, ಏನು ಮಾಡಬೇಕಲ್ಲ, ಇದ್ದದ್ದನ್ನೇ ಬಿಚ್ಚುಗಟ್ಟಲಿಕ್ಕೆ ಶುರು ಮಾಡುತ್ತೆ. ಅರಿವು ಇಲ್ಲ ಅಂತ ಆದ್ರೆ, ಅರಿವೇ ದೊಡ್ಡ, ಇಲ್ಲದೆ ಇರುವುದೇ ದೊಡ್ಡ ಸಂಗತಿ ಹೇಳಿಕೊಂಡು ಇನ್ನೊಬ್ಬರ ಹತ್ರ ಕೇಳಲಿಕ್ಕೆ ಹೋಗುದಿಲ್ಲ. ನಮ್ದು ಪ್ರೆಸ್ಟೇಜ್ ಪ್ರಶ್ನೆ, ಗೊತ್ತಿಲ್ಲ ಹೇಳುವುದಿಲ್ಲ, ಇದ್ದಾಗೆ ಮಾಡಿಬಿಡ್ತೇವೆ, ಇಲ್ಲದಿದ್ದಾಗೆ ತಿಳ್ಕೊಳ್ತೇವೆ. ಆದ್ರಿಂದ ಇದು ಮೂರರಿಂದ ಮನುಷ್ಯ, ಇದು ಜೀವ. ತೋರು ಬೆರಳು ಅಂದ್ರೆ ಜೀವ, ನೀನು ಅಂತ ತೋರಿಸುದು ನಾವು ಜೀವನನ್ನು. ಇದು ಇಂಡಿಕೇಟ್ಸ್ ಜೀವನನ್ನು, ಸೋಲನ್ನು ಇಂಡಿಕೇಟ್ ಮಾಡ್ತದೆ ತೋರು ಬೆರಳು, ತೋರಿಸುವುದು ಅದೇ. ಬೇರೆ ಯಾರು ಬೇರೆ ಬೆರಳು ತೋರಿಸಿಲ್ಲ, ನೀನು ಹೇಳುದಿಲ್ಲ, ಹೀಗೆ ಹೇಳುದೆಲ್ಲ. ಅದಕ್ಕೆ ಹೆಸರು ಕೊಟ್ಟರೆ ಹಾಗೆ, ತೋರು ಬೆರಳು ಅಂತ. ಇದಕ್ಕೆ ಎಂತ ಹೆಸರು ಹೇಳಿದ್ರೆ ಬೇರೆ ಹೆಸರಿಲ್ಲ, ತೋರು ಬೆರಳು ಒಂದೇ ಹೆಸರು. ಇದು ಯಾರೊಟ್ಟಿಗುಂಟು? ಈ ಮೂವರೊಟ್ಟಿಗುಂಟು. ದೇವರೆಲ್ಲಿದ್ದಾನೆ? ದೇವರು ಬೇರೆ ಇದ್ದಾನೆ. ಇದು ದೇವರು, ಇದು ಜೀವ, ಇದು ದೇವರು. ದೇವರು ದೂರ ಇದ್ದಾನೆ, ಜೀವ ಹತ್ತಿರ ಬರಲಿಲ್ಲ. ಜೀವ ಮೂರರ ಒಟ್ಟಿಗೆ ಇದ್ದಾನೆ. ದೇವರ ಹತ್ತಿರ ಜೀವ ಬರಬೇಕಾರದು, ದೇವರ ಜೀವನ ಹೋಗುದಿಲ್ಲ. ಹೀಗೆ ಆಗುದು ನೋಡಿ. ದೇವರೆಡೆಗೆ ಜೀವ ಬಗ್ಗುತ್ತಾನೆ, ಬಗ್ಗಬೇಕು. ಮತ್ತೆ ಬರುವುದು ಅಂದ್ರೆ ಬಗ್ಗುವುದು. ಅದನ್ನು ಕೃಷ್ಣ ಹೇಳಿದ್ದು, ಸರ್ವಧರ್ಮಾನ್ ಪರಿತ್ಯಜ್ಯ. ನಿನ್ನಕ್ಕಿಂತ ದೊಡ್ಡವರನ್ನು, ನಿನಗಿಂತ ಸಮಾನರನ್ನು, ನಿನಗಿಂತ ಚಿಕ್ಕವರನ್ನು ಬಿಟ್ಟು ಬಾ. ಸರ್ವಧರ್ಮಾನ್, ಎಲ್ಲ ಧರ್ಮದವರು. ಇನ್ನು ಯಾರು ಬೇಕಾದ್ರೆ ಧರ್ಮದವ್ರನ್ನು ಮಾಡಿದ್ದೀನಿ ನನ್ಗೆ ಗೊತ್ತಿಲ್ಲ. ಎಲ್ಲ ಧರ್ಮದವರನ್ನು, ನಿನಗಿಂತ ಮಿಗಿಲಾದ ಧರ್ಮದವರನ್ನು ಬಿಟ್ಟು ಬಾ. ನಿನಗೆ ಸಮಾನವಾದ ಧರ್ಮದವರನ್ನು ಬಿಟ್ಟು ಬಾ. ನಿನಗಿಂತ ಕಿರಿಯ ಮಟ್ಟದ ಧರ್ಮದವರನ್ನು ಬಿಟ್ಟು ಬಾ. ಅದು ದುಡ್ಡಿನಲ್ಲಿರಬಹುದು, ವಿದ್ಯೆಯಲ್ಲಿರಬಹುದು, ಅಂತಸ್ತಿನಲ್ಲಿರಬಹುದು, ಕೃತಿಯಲ್ಲಿರಬಹುದು, ಎಂಥದಿದ್ರೂ ಅವರೆಲ್ಲರನ್ನು ಬಿಟ್ಟು ನೀನು ನನ್ನೆಡೆ ಬರಬೇಕು. ನಿನ್ನನ್ನು ಅವರು ಉದ್ಧಾರ ಮಾಡುವುದಿಲ್ಲ. ಇವರು ನಿನಗೆ ಸಮಾನರಾದವರು ಉಂಗುರ ಬೆರಳೆಸರಿದ್ದಕ್ಕೆ. ಅವರು ಶ್ರೀಮಂತರು ಇರಬಹುದು, ನಿನ್ನ ಉದ್ಧಾರ. ಯಾರಾದ್ರೂ ಅಪ್ಪಿದಪ್ಪಿ ಇದಕ್ಕೆ ಹಾಕ್ತಾರೆ, ಉಂಗುರ ಹಾಕುದಿಲ್ಲ, ಏನಾದ್ರೂ ಅಲ್ಲಿಗೆ ಹಾಕುದು. ಆದ್ರಿಂದ ಶ್ರೀಮಂತರು ಇರಬಹುದು ಸಮಾಜದಲ್ಲಿ, ಕೆಳಮಟ್ಟದವರು ಇರಬಹುದು ಸಮಾಜದಲ್ಲಿ, ಉತ್ತಮದವರು ಅಂತ ಇರೋದು ಅವ್ರ ಮಧ್ಯದಲ್ಲಿ ಇದ್ದಿರಬಹುದು. ಅಂದ್ರೆ ಅಧಿಕಾರಿಗಳು ಅಂತ ಅರ್ಥ. ಯಾರ ಹತ್ತಿರ ನೀನಿದ್ರು ನಿನ್ನ ಕ್ಷೇಮ ಇಲ್ಲ, ನೀನು ದೇವರ ಹತ್ರ ಬರಬೇಕು, ದೇವರಿಗೆ ನೀನು ಶರಣಾಗಬೇಕು, ಕೃಷ್ಣ ಹೇಳೋದಾಗಿ. ಆದರೆ ಇದಕ್ಕೇನು ಮುದ್ರೆ ಹೆಸರು ಅಂದ್ರೆ ಜ್ಞಾನ ಮುದ್ರೆ ಹೆಸರು ಇದಕ್ಕೆ. ಆಗ ನಿನಗೆ ಅರಿವು ಬರ್ತದೆ. ಅರಿವಿನ ಜೊತೆಯಲ್ಲಿ ದೇವರಲ್ಲಿಗೆ ಬಂದಾಗ ನಿನಗೆ ಜ್ಞಾನ, ಭಕ್ತಿ, ವೈರಾಗ್ಯ ಮೂರು ಮೂಡುತ್ತದೆ. ನಮಗೆ ಉಂಟು ಈ ಜ್ಞಾನ, ಭಕ್ತಿ, ವೈರಾಗ್ಯ ಮೂಟೆಗಟ್ಟಲೆ ಉಂಟು. ಹೇಗೆ ಕೇಳಿದ್ರೆ, ಅದು ಜ್ಞಾನ, ಲೌಕಿಕ ಜ್ಞಾನ. ಇಂಟರ್ನೆಟ್ ಅಲ್ಲಿ ನಾವು ದಿನ ನೋಡ್ತೇವೆ, ಹೋಗ್ತಾ ಇರ್ತೇವೆ ಕೋಳಿ ಹಾಗೆ, ಎಂತ ಸಿಗ್ತದೆ ಅಂತ. ಇಡೀ ಲೋಕಜ್ಞಾನ ನಮಗೆ ಉಂಟು, ಅದರಲ್ಲಿ ದೇವರು ಮಾತ್ರ ಇಲ್ಲ ಬಿಡಿ. ದೇವರು ನೀವು ದೇವರಾಗಿದ್ರೆ ಏನು ಸಿಗುವುದಿಲ್ಲ. ನೀವು ಗಾಡ್ ಆಗಿದ್ರೆ ಅದು ಡಾಗ್ ತೋರಿಸ್ತದೆ, ಮತ್ತೆ ವೆರೈಟಿ ಡಾಗ್ಸ್. ಅದಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಗೊತ್ತಿಲ್ಲ, ಅದು ಗಮ್ಮತ್ ಇರ್ತದೆ. ನಾನು ಎಷ್ಟೋ ಸರ್ತಿ ಕೇಳಿದ್ದು, ಅನಂತ ಪದ್ಮನಾಭ ಅಂತೆಲ್ಲ ಆಗಿದೆ. ಯಾರ್ಯಾರೋ ವ್ಯಕ್ತಿಗಳು ನಮಗೆ ಬೇಕಾದ್ದು ಗಾಡ್ ಅನಂತ ಪದ್ಮನ ಆಗಿದ್ರು, ಅದು ಬರುವುದಿಲ್ಲ. ಏನು ಪಿಕ್ಚರ್ ಆಕ್ಟರ್ಸ್ಗಳಿಗೆಲ್ಲ ಹೋಗ್ತದೆ ಕೊನೆಗೆ. ಆದ್ರಿಂದ ನಾವು ಹುಡುಕಿದ್ದೆಲ್ಲ ಜ್ಞಾನ ಲೋಕದ್ದಾಯ್ತು, ದೇವರದ್ದಲ್ಲ. ಜ್ಞಾನ ಉಂಟು, ಬೇಕಾದಷ್ಟು ಉಂಟು, ಪ್ರಯೋಜನ ಆಗಲಿಲ್ಲ. ಇನ್ನು ಭಕ್ತಿಯ, ಅದು ಕಂಡಾಬಟ್ಟೆ ಉಂಟು. ದುಡ್ಡಿನ ಮೇಲೆ ಪ್ರೀತಿಯಿಂದ ಪ್ರೀತಿ, ಭಕ್ತಿಯಿಂದ ಭಕ್ತಿ. ಅದೊಂದು ದೊಡ್ಡ ಮಟ್ಟಿನಲ್ಲಿ ನಾವು ನೋಡ್ತೇವೆ. ಹೆಚ್ಚಿನವರೆಲ್ಲ ಬೆಳಿಗ್ಗೆ ದುಡ್ಡಿನ ತಂಬಿಗೆಗೆ, ಪರ್ಸಿಗೆ ಎಲ್ಲ ಆರತಿ ಮಾಡುವುದು ಉಂಟು, ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಇನ್ನು ವೈರಾಗ್ಯ, ಅದು ಗಟ್ಟಿ ಉಂಟಲ್ಲ ಯಾರಲ್ಲಿ? ದೇವರ ಮೇಲೆ ವೈರಾಗ್ಯ, ಲೋಕದ ಮೇಲೆ ಜ್ಞಾನ, ಅಕ್ಕಪಕ್ಕದವರ ಮೇಲೆ ಪ್ರೀತಿ ವಿಶ್ವಾಸ. ಮಗೋದಯ ಜ್ಞಾನ, ಭಕ್ತಿ, ವೈರಾಗ್ಯ ಗಟ್ಟಿ ಉಂಟು ದೇವರಲ್ಲಿ. ಉಂಟು ರಿಪ್ಲೇಸ್ಮೆಂಟ್ ಆಗಿದೆ, ಯದ್ವಾ ತದ್ವಾ ಆಗಿದೆ. ಯಾರು ತಿಳುವಳಿಕೆ ಕೇಳೋದಕ್ಕೆ ದೇವರ ಬಗ್ಗೆ ಎಚ್ಚರ ಆದರೆ ಒಳ್ಳೆಯ ಜ್ಞಾನವನ್ನು, ಶಾಸ್ತ್ರಜ್ಞಾನವನ್ನು ಪಡೀಲಿಕ್ಕೆ ಸಂತೋಷ ಆಗ್ತದೆ, ಹತ್ತಿರ ಬರಲಿಕ್ಕೆ ಆಗ್ತದೆ. ನಮ್ಮದೇ ಆದ ಸ್ವತ್ತುಗಳು, ಇಂಡಿಯನ್ ಹೆರಿಟೇಜ್ ಅಂತೇವೆ ನಾವು. ನಮ್ಮ ದೇಶದ ತಾತ್ವಿಕ ಮೌಲ್ಯಗಳು ನಮಗೆ ಗೊತ್ತಿಲ್ಲ. ಸುಮ್ಮನೆ ಈಗ ರಾಮ ಮಂದಿರ ಇರುವುದರಿಂದ ಬಹಳ ಕಡೆ ಮೊನ್ನೆಯೂ ಹೇಳುವ ಸಂಗತಿ, ಒಂದು ಮನೆಯಲ್ಲಿ ಹಿಂದೆ ಇಂಥ ಕಂಬಗಳಿದ್ದು, ಒಳಗೆ ಚಾವಡಿ ಇತ್ತು, ಕಂಬ ಇತ್ತು. ಈಗ ಚಾವಡಿಯೂ ಇಲ್ಲ, ಕಂಬವೂ ಇಲ್ಲ. ಮಕ್ಕಳು ಇದ್ರು, ಸುತ್ತುವರ್ತಿದ್ರು, ಓಡಾಡ್ತಿತ್ತು. ಓಡಾಡುವಾಗ ಅವರೆಲ್ಲ ಕಣ್ಣೆ ಮುಚ್ಚೆ, ಕಾಡೆ ಗೂಡೆ, ಉದ್ದಿನ ಮೂಟೆ, ಉರುಳೆ ಹೋಯ್ತು ಎಲ್ಲ ಹೇಳುವುದುಂಟು. ಅದು ಕೇಳುವುದುಂಟು, ಈಗೆಲ್ಲ ಮರೆತು ಹೋಗಿದೆ. ಕಣ್ಣೆ ಮುಚ್ಚೆ ಅಂದ್ರೆ ದಶರಥ ಕಣ್ಣು ಮುಚ್ಚಿದ, ಕಾಡೆ ಗೂಡೆ ಅಂದ್ರೆ ರಾಮಚಂದ್ರ ಕಾಡಿಗೆ ಹೋದ, ಉದ್ದಿನ ಮೂಟೆ ಅಂದ್ರೆ ರಾವಣ, ಉರುಳೆ ಹೋಯ್ತು ಅಂತ ಸತ್ಯ ಹೋಯ್ತು, ಕೂವ ರಾಮಾಯಣ ಆಯ್ತು.
ಇಷ್ಟೆಲ್ಲ ಗಮ್ಮತ್ತಿಂದ ಇತ್ತು. ಇವತ್ತು ಮಕ್ಕಳು ಇಲ್ಲ, ಬೆಳಿಗ್ಗೆ ಎದ್ದಾಗಲೇ ವ್ಯಾನ್ ಬರ್ತದೆ, ಅದರಲ್ಲಿ ಬಿಸಾಡಿ ಬಿಡ್ತೇವೆ ಅದನ್ನು. ಸಂಜೆ ಅದೇ ನಮಗೆ ಬಿಸಾಡಿ ಹೋಗ್ತದೆ, ಅದಕ್ಕೆ ಎಚ್ಚರ ಇರುವುದಿಲ್ಲ. ಹೀಗಾಗಿ ನಮಗೆ ಈ ಕತೆ ಹೇಳಿಕೊಡ್ಲಿಕ್ಕೆ, ರಾಮಾಯಣ ತಿಳಿಸ್ಲಿಕ್ಕೆ, ಮಹಾಭಾರತ ತಿಳಿಸ್ಲಿಕ್ಕೆ ಏನು ಗೊತ್ತಿಲ್ಲ. ಹೀಗಾಗಿ ನಾವು ಸೋತದ್ದೆಲ್ಲಿ ಹೇಳಿದ್ರೆ ಪಾಶಬದ್ಧ ನರಸ್ಯೇಹ ವಿಕರ್ಮಣಿ ಮನೋಭಾವ. ನಾವು ಕಲಿಸಿದ ಆ ಮಕ್ಕಳು ನಾಳೆ ಕಾಲೇಜು ಮುಗಿಸಿದಾಗ ನಮಗೆ ಅನ್ಯಾಯ ಮಾಡ್ತಾವೆ, ನಮ್ಮನ್ನೇ ವೃದ್ಧಾಶ್ರಮದಲ್ಲಿ ಹಾಕ್ತಾವೆ, ಸಮಾಜದಲ್ಲಿ ಕಲ್ಲು ಬಿಸಾಡ್ತಾವೆ, ಕೆಟ್ಟ ಹೆಸರು ಪಡಿತಾವೆ. ವಿಕರ್ಮಣಿ ಮನೋಭಾವ. ಅವುಗಳಿಗೆ ಗೊತ್ತಿಲ್ಲ ಈ ಬಯಕೆಗಳ, ಆಸೆಗಳ ಕಾಂಪಿಟೇಷನ್ಸ್ ಬದುಕಿನಲ್ಲಿ ಆಗಿ ಹಾಳಾಗ್ತಾರೆ. ಅದರಿಂದ ಕೃಷ್ಣ ಆವತ್ತು ಹೇಳಿದ ಗರುಡನ ಮೇಲಿನ ಒಂದು ಮಾರುಲೆಸ್ ಚಿಂತನೆ ಅದು. ಲೋಕವನ್ನು ನೋಡಿ ಹೇಳ್ತಾನೆ, ಇವರೆಲ್ಲ ಯಾಕೆ ಗರುಡ ಕೇಳ್ತಾನೆ. ಕೃಷ್ಣ ಒಳ್ಳೆ ಪುಣ್ಯಕ್ಷೇತ್ರ, ದೇವತೆಗಳು ಆಡಿದ ನೆಲ, ಅವತಾರ ಭೂಮಿ, ಯಾಕೆ ಕೃಷ್ಣ ಇವರೆಲ್ಲ ಒದ್ದಾಡ್ತಾರೆ ಕೇಳಿದರೆ ಕೃಷ್ಣ ಹೇಳ್ತಾನೆ, ಎಲ್ಲ ಆಸೆಗಳು, ಅವಿದ್ಯೆಗಳು, ದುಷ್ಟ ಕರ್ಮಗಳು ನನ್ನ ವಿಷಯದಲ್ಲಿ ಏನು ಕೆಲಸ ಮಾಡುವುದಿಲ್ಲ, ಹೀಗಾಗಿ ಅವರೆಲ್ಲ ಸಿಕ್ಕಿಬಿದ್ದಿದ್ದಾರೆ ಅಂತ ಬಹಳ ಚಂದವಾಗಿ ಅಲ್ಲಿನ ಲೋಕದ ವಾರ್ತೆಯನ್ನು ಹೇಳ್ತಾ, ಏನಿದ್ದರೂ ಅವರು ಮಾಡಿದ ಒಳ್ಳೆ ಕೆಲಸ ಮತ್ತು ಕೆಟ್ಟ ಕೆಲಸವಾದ ಬೆನ್ನ ಹಿಂದೆ ಬರ್ತದೆ. ಹಾಗಾಗಿ ಅದನ್ನು ಪಡೆಯುವಂತೆ, ಒಳ್ಳೆ ಕೆಲಸವನ್ನೇ ಆಗಿಸುವಂತೆ ಅವರು ಪ್ರಯತ್ನಿಸಬೇಕು ಅನ್ನುವ ನೆಲೆಯಲ್ಲಿ ಮೊದಲ ಒಂದು ಮಂಗಲಾಚರಣೆಯಲ್ಲಿ ಅನೇಕ ಅಧ್ಯಾಯಗಳು, ಅನೇಕ ಅಂಶಗಳು, ಒಟ್ಟಿಗೆ 35 ಅಧ್ಯಾಯಗಳಲ್ಲಿ ಗರುಡ ಹಾರುತ್ತಿರುವಾಗ ಕೃಷ್ಣನಲ್ಲಿ ಕೇಳುತ್ತಾನೆ, ಚಿಂತನೆ ಕೇಳುತ್ತಾನೆ. ನಾನು ಸಗ್ರಿಯವರ ಮನೆಯಲ್ಲಿ ಪ್ರವಚನ ಮಾಡ್ತೀವಿ. ಸಗ್ರಿಯವರ ಮನೆ, ಉಪಾಧ್ಯಾಯರ ಮನೆ, ಗೊತ್ತು ನಿಮಗೆ ಸಗ್ರಿಯವರು ಆಗಿ ಒಂದು ಉಪಾಧ್ಯಾಯರು. ಬಹಳ ದಿನಗಳಾಗಿದ್ದವು. ಒಂದು ದಿವಸ ಹೊರಗೆ ಅಂಗಳದಲ್ಲಿ ಮಾಡುವ ಅಂತ ಹೇಳಿದ್ರು. ಏನೋ ಒಳಗಿಂದ ಊಟದ ವ್ಯವಸ್ಥೆ ಅಂಗಳದಲ್ಲಿ ಮಾಡುವ ಅಂತ ಆಯ್ತು. ಅಂಗಳದಲ್ಲಿ ಮಾಡಿದವು. ಆಗ ಎಲ್ಲ ಮಂಗಗಳು, ಆವತ್ತು ನಾನು ರಾಮಾಯಣ ಹೇಳಲಿಕ್ಕೆ, ಆವತ್ತು ಎಲ್ಲ ಮಂಗಗಳು ಮರದಲ್ಲಿ ಕೂತು ಒಂದು ಗಲಾಟೆ ಮಾಡಲಿಲ್ಲ. ಮತ್ತೆ ಮರುದಿನ ಇನ್ನೊಮ್ಮೆ ಅಂಗಳದಲ್ಲಿ ನಾನು ಹೇಳಿದೆ, ಅಂಗಳದಲ್ಲಿ ಇವತ್ತು ಮಾಡುವ ಅಂತ. ಮಂಗ ಬರ್ಲಿಕ್ಕಲ್ಲ, ಇವತ್ತು ಬೇರೆ ನೋಡುವ ಅಂತ. ಅವತ್ತು ಕೃಷ್ಣನ ಚರಿತ್ರೆ ಹೇಳ್ತೇನೆ. ಅಲ್ಲೇ ಕೊಟ್ಟಿಗೆಯಲ್ಲಿ ಗಂಡು ಕರು, ಆಗಲೇ ಆ ಹೊತ್ತಿಗೆ ಜನ್ಮ ಕೃಷ್ಣ, ಅದು ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ ಅವರು. ಹಾಗಾಗಿ ಎಲ್ಲ ಅಂದ್ರೆ ಅವನು ಗರುಡ ಹಾರಾಡ್ತಾ ಕೇಳ್ತಾನೆ ಕೃಷ್ಣನಲ್ಲಿ ದೇವರ ಬಗ್ಗೆ. 200-300 ಅಧ್ಯಾಯ ಕೃಷ್ಣ ಚಿಂತನೆ ಕೊಟ್ಟ. ಅದಕ್ಕೆ ನಿನ್ನ ಹೆಸರಿಟ್ಟಿದ್ದೇನಂತ ಗರುಡ ಪುರಾಣ ಅಂತ. ಅದಕ್ಕೆ ಬ್ರಹ್ಮಕಾಂಡ, ಭಗವಂತನ ಬಗ್ಗೆ ಮಾತಾಡಿತ್ತು. ತುಂಬ ಕೇಳಿದ ನಂತರ ಗರುಡ ಹೇಳ್ತಾನೆ, ನನಗೆ ನಿನ್ನ ಬಗ್ಗೆ ಗೊತ್ತಾಯ್ತು, ನನಗೆ ಜೀವನ ಬಗ್ಗೆ ಹೇಳು, ಜೀವ ಆತ್ಮದ ಬಗ್ಗೆ ಆಯ್ತು ಅಂತ ಹೇಳಿದ. ಅದು ಪ್ರೇತಕಾಂಡ. ಜೀವನ ಬಗ್ಗೆ, ಜೀವ ಅವನ ಮರಣೋತ್ತರ ಚಿಂತನೆಯ ಬಗ್ಗೆ ಹೇಳಬೇಕು ಅಂತ ಕೇಳಿದ್ದಾನೆ. ಅದು ಎಟ್ಲೀಸ್ಟ್ 35 ಚಾಪ್ಟರ್ಸ್, 35 ಅಧ್ಯಾಯ ಇದೆ. ಆ 35 ಅಧ್ಯಾಯವನ್ನು ಒಬ್ಬ ಎಬ್ರಿಡ್ಜ್ ಮಾಡಿಕೊಟ್ಟಿದ್ದಾನೆ, ಸಣ್ಣದು ನೋಟ್ಸ್ ಮಾಡಿಕೊಟ್ಟಿದ್ದಾನೆ. ಅವನು ಹೇಳ್ತಾನೆ ನಾನು ಸಣ್ಣದು ಮಾಡಿದ್ದೇನೆ ಅಂತ. ಅದನ್ನು ಗರುಡ ಪುರಾಣ ಸಾರೋದ್ಧಾರ ಕರೆದಿದ್ದಾನೆ. ಅದು ಒರಿಜಿನಲ್ ಅಲ್ಲ, ಅದು ಅವನು ಮಾಡಿದ್ದು ಕಂಪೈಲಿಂಗ್ ನೋಟ್ಸ್. ಆದ್ರೆ ವೇದವ್ಯಾಸರು ಕೊಟ್ಟದ್ದು, ಗರುಡ ಕೇಳಿದ್ದು, ಕೃಷ್ಣ ಹೇಳಿದ್ದು 35 ಅಧ್ಯಾಯ, ಅದು ಪ್ರೇತಕಾಂಡ ಅಂತ. ಅದಕ್ಕೆ ನಾನು ಕನ್ನಡದಲ್ಲಿ ಅನುವಾದವೂ ಮಾಡಿದ್ದೇನೆ. ಇವತ್ತು ಪುಸ್ತಕ ಸಿಗೋದಿಲ್ಲ, ಕಳಿತಾಗಿದೆ, ಅದು ವಿಷಯ ಬೇರೆ. ಹಾಗಾಗಿ ಆ 35 ಅಧ್ಯಾಯದ ಚಿಂತನೆ, ಗರುಡನಿಗೆ ಕೃಷ್ಣ ಹೇಳಿದ ಚಿಂತನೆಯನ್ನು ಮರಣಕಾಲದಲ್ಲಿ ಸಾಮಾನ್ಯವಾಗಿ ಅನುಸಂಧಾನ ಮಾಡಿಕೊಂಡು ಮಾಡುವ ಕರ್ಮಾಂಗಗಳ ಬಗ್ಗೆ ಶುದ್ಧಿಯನ್ನು ಕೊಡುವಂತೆ, ದೇವರ ಎಚ್ಚರ ಆಗುವಂತೆ. ಎಲ್ಲ ಮನೆ ಮಂದಿ ಎಲ್ಲ ಅಳತಾ, ದುಃಖದಲ್ಲಿಯೋ ಕಷ್ಟದಲ್ಲಿಯೋ ನೋವಿನಲ್ಲಿಯೋ ಇರ್ತಾರಾದಾಗ ದೇವರ ನೆನಪೇ ಎಲ್ಲ ವಿಪತ್ತಿನ ಪರಿಹಾರಕ್ಕೆ ಕಾರಣ. ಸರ್ವ ವಿಪದ್ ವಿಮೋಕ್ಷಿಣಿ ಹರಿಸ್ಮೃತಿ, ಹರಿಸ್ಮೃತಿ ಸರ್ವ ವಿಪದ್ ವಿಮೋಕ್ಷಿಣಿ ಅಂತ. ಹಾಗಾಗಿ ದೇವರು ಹೇಳಿದ ಮಾತನ್ನು ದೇವರೇ ಹೇಳುವಂತೆ ಕೇಳುವ ಚಿಂತನೆ ಆಗಬೇಕು. ಆ ರೀತಿಯಾಗಿ ಇವತ್ತಿನ ಅನುಸಂಧಾನವನ್ನು ನೀಡಿದ್ದೇನೆ. ಇನ್ನು ಅನೇಕ ಚಿಂತನೆಗಳು ಗರುಡನ ಪ್ರಶ್ನೆಯಲ್ಲಿ ಏನೆಲ್ಲ ಪ್ರಶ್ನೆ ಆಗಿದ್ದಾನೆ, ಕೃಷ್ಣ ಏನು ಉತ್ತರ ಕೊಡ್ತಾನೆ ಅನ್ನೋದನ್ನು ಮತ್ತೆ ನಾಳೆ 4 ಗಂಟೆಗೆ ಸೇರಿದಾಗ ಅನುಸಂಧಾನ ಮಾಡುವ ಅಂತ ಹೇಳ್ತಾ, ಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.